ಆಯ್ತು, ಓಕೆ ಓಕೆ. ಸರ್ ಸ್ಟಾರ್ಟ್ ಆಗಿದೆ, ಸ್ಟಾರ್ಟ್ ಮಾಡಿ ಸರ್. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ರಿಜಿಸ್ಟರ್ ಮೈಸೂರು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ದಾವಣಗೆರೆ, ಜಿಲ್ಲಾ ಕದಳಿ ಮಹಿಳಾ ವೇದಿಕೆ ದಾವಣಗೆರೆ, ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ, ಅಕ್ಕನ ಅರಿವು ಪುಣೆ, ಬಸವ ಮತ್ತು ಶರಣ ಚಿಂತನೆ ಕೂಟ ಪುಣೆ, ದಾವಣಗೆರೆ ಜಿಲ್ಲೆ ಎಲ್ಲ ತಾಲೂಕಾ ಶರಣ ಸಾಹಿತ್ಯ ಪರಿಷತ್ತಿನ ಘಟಕಗಳು ಹಾಗೂ ಮಹಿಳಾ ಕದಳಿ ವೇದಿಕೆಯ ಘಟಕಗಳ ಸಂಯುಕ್ತಾಶ್ರಯದಲ್ಲಿ ನಮ್ಮ ದಾವಣಗೆರೆ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ವತಿವಾಗಿ ಇವತ್ತು ಆನ್ಲೈನ್ ಅರಿವಿನ ಮನೆಯಲ್ಲಿ ಶರಣ ಚಿಂತನ ಗೋಷ್ಠಿ 13ನೇ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದೀವಿ. ದಿನಾಂಕ 13/8/24 2ನೇ ಮಂಗಳವಾರ ಸಂಜೆ 7ರಿಂದ 9ರವರೆಗೆ. ಆತ್ಮೀಯ ಶರಣ ಬಂಧುಗಳೇ, ತುಂಬಾ ಶ್ರಾವಣ ಮಾಸದ ಅಂಗವಾಗಿ ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸವನ್ನು ನಾನು ಆರಂಭಿಸ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಇವತ್ತು ಹೊಸ ಜಗತ್ತು ಏನ್ ತಲ್ಲಣಗಳಿಗೆ ಬಲಿಯಾಗಿದೆ, ಆ ತಲ್ಲಣಗಳಿಂದ ಹೊರಗಡೆ ಬರೋದು ಹೇಗೆ, ಆ ತಲ್ಲಣಗಳಿಗೆ ಬಸವ ತತ್ವದಲ್ಲಿ ಉತ್ತರಗಳಿವೆ ಅನ್ನೋ ವಿಷಯವನ್ನ ಚಿಂತನೆ ಮಾಡಬೇಕು ಅಂತ ಹೇಳಿ ಖ್ಯಾತ ವಾಗ್ಮಿಗಳು, ಹೆಸರಾಂತ ಸಾಹಿತಿಗಳು ಹಾಗೂ ಶರಣ ಚಿಂತನಕಾರರು ಆಗಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರನ್ನ ಕೇಳ್ಕೊಂಡಾಗ ಅವರು ತುಂಬು ಹೃದಯದಿಂದ ಒಪ್ಕೊಂಡಿದ್ದಾರೆ. ಅವರು ವಿಶೇಷವಾದ ಹೊಸ ವಿಷಯವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹೊಸ ಜಗಕ್ಕೆ ಬಸವ ತತ್ವ ಅನ್ನೋ ವಿಷಯವನ್ನ ಆಯ್ಕೆ ಮಾಡಿಕೊಂಡು ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ಹಾಗೂ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಈ ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ವಚನ ಪ್ರಾರ್ಥನೆಯನ್ನ ಶರಣ BT ಪ್ರಕಾಶ್, ಕಾರ್ಯದರ್ಶಿಗಳು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ದಾವಣಗೆರೆ, ಇವ್ರು ನಡೆಸ್ಕೊಡ್ಬೇಕು ಅಂತೇಳಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತಿದೀವಿ. ಈಗ BT ಪ್ರಕಾಶ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಸುಖ ಬಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವುದು, ಸುಖ ಬಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವುದು, ದುಃಖ ಬಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವುದು, ಸುಖ ಬಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವುದು, ಲಿಂಗಾರ್ಚನೆ ಮಾಡುವಲ್ಲಿ ಲಿಂಗಾರ್ಚನೆ ಮಾಡುವಲ್ಲಿ ಬಸವಣ್ಣನ ನೆನೆವುದು, ಲಿಂಗಾರ್ಚನೆ ಮಾಡುವಲ್ಲಿ ಬಸವಣ್ಣನ ನೆನೆವುದು, ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವುದು, ಬಸವಣ್ಣನ ನೆನೆವುದು, ಸುಖ ಬಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವುದು, ದುಃಖ ಬಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವುದು, ಸುಖ ಬಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವುದು, ಬಸವಣ್ಣನ ನೆನೆದಲ್ಲದೆ ಎನಗೆ ಭಕ್ತಿ ಇಲ್ಲವೆಂದು ನಾನು, ಬಸವಣ್ಣನ ನೆನೆದಲ್ಲದೆ ಎನಗೆ ಭಕ್ತಿ ಇಲ್ಲವೆಂದು ನಾನು, ಬಸವಣ್ಣ 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 ಎನ್ನುತ್ತಿದ್ದೇನು, ಕಾಣ ಕಲಿ ದೇವರ ದೇವಾ, ಕಾಣ ಕಲಿ ದೇವರ ದೇವಾ, ಸುಖ ಬಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವುದು, ದುಃಖ ಬಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವುದು, ಬಸವಣ್ಣನ ನೆನೆವುದು, ಬಸವಣ್ಣನ
ನೆನೆವುದು. ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಶರಣಾರ್ಥಿ ಪ್ರಕಾಶ್ ಅವರೇ, ಬಸವಣ್ಣನ ಸುಖ ಬಂದಲ್ಲಿ ದುಃಖ ಬಂದಲ್ಲಿ ನೆನೆಯುವುದನ್ನು ವಚನ ಪ್ರಾರ್ಥನೆಯನ್ನ ಮಾಡಿದಿರಾ. ಇವತ್ತಿನ ವಿಷಯಕ್ಕೆ ಸಂಬಂಧಿಸಿದಂತೆ ವಚನ ಪ್ರಾರ್ಥನೆ ಮಾಡಿದ್ದಕ್ಕೆ ತಮಗೆ ಹೃತ್ಪೂರ್ವಕವಾದ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೀವಿ. ಕಾರ್ಯಕ್ರಮದ ಮುಂದಿನ ಭಾಗ ಸ್ವಾಗತ. ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣು ಬಂಧುಗಳನ್ನ ಸ್ವಾಗತಿಸಲಿದ್ದಾರೆ ಶರಣ ಆರ್ ಸಿದ್ದೇಶಪ್ಪ, ಖಜಾಂಜಿಗಳು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು, ದಾವಣಗೆರೆ. ಇವರು ಸರ್ ಸಿದ್ದೇಶಪ್ಪನವರು. ಸರ್ ಸರ್ವರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕನಿಷ್ಠದಲ್ಲಿ ಹುಟ್ಟಿದೆ, ಉತ್ತಮದಲ್ಲಿ ಬೆಳೆದೆ, ಸತ್ಯ ಶರಣರ ಪಾದವಿಡಿದೆ, ಆ ಶರಣರ ಪಾದವಿಡಿದು ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ, ಪಾದೋದಕವ ಕಂಡೆ, ಪ್ರಸಾದವ ಕಂಡೆ, ಇಂತಿವರ ಕಂಡೆನ್ನ ಕಂಗಳ ಮುಂದಣ ಕತ್ತಲೆ ಹರಿಯಿತ್ತು, ಕಂಗಣ ಮುಂದಣ ಕತ್ತಲೆ ಅರಿಯಲೊಡನೆ ಮಂಗಳದ ಮಹಾ ಬೆಳಗಿನೊಳಗೋಲಾಡಿ ಸುಖಿಯಾದನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ, ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣನ್ನು ಸ್ಮರಿಸುತ್ತಾ ಆನ್ಲೈನ್ ಶರಣ ಚಿಂತನ ಗೋಷ್ಠಿ 13ರಲ್ಲಿ ಭಾಗವಹಿಸಿದ ಎಲ್ಲ ಶರಣೆಯರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ರಿಜಿಸ್ಟರ್ ಮೈಸೂರು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ದಾವಣಗೆರೆ, ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ, ಕದಳಿ ವೇದಿಕೆ ದಾವಣಗೆರೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಆನ್ಲೈನ್ ಶರಣ ಚಿಂತನ ಗೋಷ್ಠಿ 13ರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಶರಣ ಕೆ.ಬಿ. ಪರಮೇಶ್ವರಪ್ಪ, ಅಧ್ಯಕ್ಷರು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ದಾವಣಗೆರೆ. ಇವರಿಗೆ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿ ಹಾಗೂ ಎಲ್ಲ ಶರಣಗಳ ಪರವಾಗಿ ಹೃತ್ಪೂರ್ವಕದ ಸ್ವಾಗತವನ್ನ ಬಯಸುತ್ತೇನೆ. ಶರಣಾರ್ಥಿಗಳು. ಕಾರ್ಯಕ್ರಮದ ಕೇಂದ್ರ ಬಿಂದುವು ಶರಣ ಚಿಂತನೆ ಗೋಷ್ಠಿ 13ರ ಸಂಚಿಕೆಯಲ್ಲಿ ಹೊಸ ಜಗತ್ತಿಗೆ ಬಸವ ತತ್ವ ವಿಷಯದ ಬಗ್ಗೆ ಅನುಭವವನ್ನು ಹಂಚಿಕೊಳ್ಳುತ್ತಿರುವ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ, ಅಧ್ಯಕ್ಷರು, ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ. ಇವರಿಗೆ ಸಮಿತಿಯ ಪರವಾಗಿ ಹಾಗೂ ಎಲ್ಲ ಶರಣ ಬಂಧುಗಳ ಪರವಾಗಿ ಹೃತ್ಪೂರ್ವಕದ ಸ್ವಾಗತವನ್ನ ಬಯಸುತ್ತೇನೆ. ವಚನ ಪ್ರಾರ್ಥನೆಯನ್ನು ಆಡಿದ ಶರಣ ಬಿ.ಟಿ. ಪ್ರಕಾಶ್, ಕಾರ್ಯದರ್ಶಿಗಳು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ದಾವಣಗೆರೆ. ಇವರಿಗೆ ಸಮಿತಿಯ ಪರವಾಗಿ ಹಾಗೂ ಎಲ್ಲ ಶರಣ ಬಂಧುಗಳ ಪರವಾಗಿ ಹೃತ್ಪೂರ್ವಕದ ಸ್ವಾಗತವನ್ನ ಬಯಸುತ್ತೇನೆ. ಕಾರ್ಯಕ್ರಮದ ನಿರ್ವಹಣೆ ಮಾಡುತ್ತಿರುವ ಶರಣ ಭರಮಪ್ಪ ಮೈಸೂರ್, ಕಾರ್ಯದರ್ಶಿಗಳು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ದಾವಣಗೆರೆ. ಇವರಿಗೂ ಸಹಿತ ಸಮಿತಿಯ ಪರವಾಗಿ ಹಾಗೂ ಎಲ್ಲ ಶರಣ ಬಂಧುಗಳ ಪರವಾಗಿ ಹೃತ್ಪೂರ್ವಕದ ಸ್ವಾಗತವನ್ನ ಬಯಸುತ್ತೇನೆ. ಶರಣು ಸಮರ್ಪಣೆಯನ್ನು ಮಾಡಲಿರುವ ಶರಣ ಅಜ್ಜಿ ಕುಮಾರಪ್ಪ, ಕಾರ್ಯಕಾರಿ ಸಮಿತಿಯ ಸದಸ್ಯರು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ದಾವಣಗೆರೆ. ಇವರಿಗೂ ಸಹ ಎಲ್ಲಾ ಶರಣ ಬಂಧುಗಳ ಪರವಾಗಿ ಹಾಗೂ ಸಮಿತಿಯ ಪರವಾಗಿ ಹೃತ್ಪೂರ್ವಕದ ಸ್ವಾಗತವನ್ನ ಬಯಸುತ್ತೇನೆ. ಆನ್ಲೈನ್ ಶರಣ ಚಿಂತನ ಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ಶರಣೆಯರಿಗೆ ಸಮಿತಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸುತ್ತೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಶರಣ ಬಂಧುಗಳನ್ನು ಸ್ವಾಗತಿಸಲು ಅವಕಾಶ ಮಾಡಿಕೊಟ್ಟ ಸಮಿತಿಯ ಪದಾಧಿಕಾರಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಎಲ್ಲ ಶರಣ ಬಂಧುಗಳ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಆರ್ ಸಿದ್ದೇಶಪ್ಪನವರೇ, ತಮಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಎಲ್ಲಾ ಶರಣ ಬಂಧುಗಳನ್ನ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಶರಣ ಬಂಧುಗಳನ್ನ ಸ್ವಾಗತ ಕೋರಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ವಿಜ್ಞಾನ ಮುಂದೆ ಹೋಗ್ತಾ ಇದ್ರೆ ಬಹುತೇಕ ನಮ್ಮ ಆಚರಣೆಗಳು ಹಿಂದಕ್ಕೆ ಸರಿತಾ ಇವೆ. ಪುರಾತನ ದೇವಾಲಯಗಳನ್ನ ಕಟ್ಟುವಂತ, ಸನಾತನ ವಿಷಯಗಳಿಗೆ ಮಾರು ಹೋಗುವಂತ ಕ್ರಿಯೆ ಆರಂಭವಾಗಿದೆ. ಅಂತ ಹೊತ್ತಿನಲ್ಲಿ ಈ ಹೊಸ ಜಗತ್ತಿಗೆ ಹೊಸ ಬೆಳಕನ್ನ ಹೇಗೆ ನೀಡಬೇಕು ಅನ್ನೋ ವಿಷಯ ಕುರಿತು ಮಾತನಾಡ್ಲಿಕ್ಕೆ, ಅನುಭವ ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಈಗ ಮುಂದಿನ ಕಾರ್ಯಕ್ರಮ ಅನುಭವವನ್ನು ನೀಡಲಿದ್ದಾರೆ. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರ ಸಂಕ್ಷಿಪ್ತ ಪರಿಚಯವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಡಾಕ್ಟರ್ ಶಶಿಕಾಂತ್ ಪಟ್ಟಣರು ಅಧ್ಯಕ್ಷರು, ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ, ಸಂಸ್ಥಾಪಕರು, ವಚನ ಅಧ್ಯಯನ ವೇದಿಕೆ, ಅಕ್ಕನ ಅರಿವು, ಬಸವಾದಿ ಶರಣರ ಚಿಂತನ ಕೂಟ ಮುಂತಾದ ವೇದಿಕೆಗಳನ್ನ ಸಂಸ್ಥಾಪನೆ ಮಾಡಿದ್ದಾರೆ. ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಯೂಟ್ಯೂಬ್ ನಲ್ಲಿ ಸಾಕಷ್ಟು ಉಪನ್ಯಾಸಗಳನ್ನ ಅವ್ರ ಪ್ರಚಾರದಲ್ಲಿ ಇವೆ. ಅವನ್ನ ಕೇಳಿ ನಾವು ಸಾಕಷ್ಟು ಜ್ಞಾನವನ್ನು ಗಳಿಸ್ಕೋಬಹುದು.
ಜನನ ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಸ್ವತಂತ್ರ ಹೋರಾಟದ ಮನೆತನದಲ್ಲಿ ಆಗಿದೆ. ಶಿಕ್ಷಣ ರಾಮದುರ್ಗ ಸೈನಿಕ ಶಾಲೆ ವಿಜಯಪುರ, ರಾಮದುರ್ಗದಲ್ಲಿ ಪ್ರಾಥಮಿಕ ಶಿಕ್ಷಣ ಸೈನಿಕ ಶಾಲೆ ವಿಜಯಪುರ, ಕರ್ನಾಟಕ ಕಾಲೇಜ್ ಧಾರವಾಡ, ಬೆಳಗಾವಿಯ JN ಮೆಡಿಕಲ್ ಕಾಲೇಜ್ನಲ್ಲಿ B ಫಾರ್ಮಾ ಮತ್ತು M ಫಾರ್ಮಾ, ಔಷಧೀಯ ವಿಜ್ಞಾನದ ಮೇಲೆ PhD ಪದವಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಬೆಂಗಳೂರಿನಿಂದ, KLE ಸಂಸ್ಥೆಯಲ್ಲಿ 20 ವರ್ಷಗಳ ಕಾಲ ಸೇವೆ, ಪುಣೆಯ ಫಾರ್ಮಸಿ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಸಾಹಿತ್ಯ ಸೇವೆಯ ಜೊತೆಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಔಷಧೀಯ ವಿಜ್ಞಾನ ಮೇಲೆ PhD ಪಡ್ಕೊಂಡಿದ್ದಾರೆ. ಕನ್ನಡ ಭಾಷೆಯ ಮೇಲೆ ಪ್ರಭುತ್ವವನ್ನು ಹೊಂದಿರತಕ್ಕಂತ ಪಟ್ಟಣ್ಣವರು ವಚನ ಚಿಂತನೆ, ಅರ್ಥೈಸುವಿಕೆ ರೀತಿ ಅನನ್ಯವಾದದ್ದು. ವೃತ್ತಿ ಮತ್ತು ಪ್ರವೃತ್ತಿ ಬೇರೆ ಬೇರೆ ಆದರೂ ವಚನ ಸಾಹಿತ್ಯವನ್ನ ವೈಚಾರಿಕವಾಗಿ ಸಾದರಪಡಿಸುವಲ್ಲಿ ಶುದ್ಧ ಹಸ್ತರು. ಸುಮಾರು 19 ಕೃತಿಗಳನ್ನ ಪ್ರಕಟಿಸಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ದೇವಲೋಕದ ಬಟ್ಟೆ, ವಚನ ಸರಿ ಭಾಗ 1, ಭಾಗ 2, ಭಾಗ 3, ಎತ್ತ ಹೋದರು ಶರಣರು, ವಿಳಾಸ ಅರಿಯದವ ಬಸವಣ್ಣ, ಬಸವ ಧರ್ಮ ಹೇಗೆ ಹೊಸಧರ್ಮ, ಲಿಂಗಾಯತ ಮಾನವ ಹಕ್ಕುಗಳ ಚಳವಳಿ, ಈ ರೀತಿ ಹಲವಾರು ಸುಮಾರು 39 ಕೃತಿಗಳನ್ನ ಪ್ರಕಟಿಸಿ ಸಾಹಿತ್ಯ ಲೋಕದಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಹೆಸರನ್ನ ಮಾಡಿದ್ದಾರೆ. ಇವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳು ಅಂತಾರಾಷ್ಟ್ರೀಯ ಔಷಧ ವಿಜ್ಞಾನ ಲೇಖಕ ಪ್ರಶಸ್ತಿ ಮುಂಬೈಯವರಿಂದ, ಅಪ್ಪ ಪ್ರಶಸ್ತಿ, ಬಸವಸಿ ಪ್ರಶಸ್ತಿ, ಬಸವಜ್ಯೋತಿ ಪ್ರಶಸ್ತಿ, ಡಾಕ್ಟರ್ DS ಕರ್ಕಿ ಸಾಹಿತ್ಯ ಪ್ರಶಸ್ತಿ, ಡಾಕ್ಟರ್ MM ಕಲಬುರ್ಗಿ ಸಮಗ್ರ ಸಾಹಿತ್ಯ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ಣವರು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ವಾಗ್ಮಿಗಳು. ಅವರ ವೈಚಾರಿಕತೆಯನ್ನ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಕೇಳಿದ್ದೀನಿ. ತುಂಬಾ ಅದ್ಭುತವಾಗಿರ್ತಕ್ಕಂಥ ವಿಷಯವನ್ನ ಮನ್ನಣೆ ಮಾಡಲಿದ್ದಾರೆ. ಇವತ್ತು ವಿಜ್ಞಾನ ಜಾತಿಯನ್ನ ಅಳಿಸಿ ಕಂಪನಿಗಳನ್ನ ಸೃಷ್ಟಿ ಮಾಡಿದೆ. ವಿಜ್ಞಾನ ಜಾತಿಯನ್ನು ವೃತ್ತಿ ಆಧಾರದ ಮೇಲೆ ಜಾತಿಗಳು ಉಟ್ಕೊಂಡಿದ್ವು. ಆ ಜಾತಿಗಳನ್ನ ಅಳಿಸಿ ಕಂಪನಿಗಳನ್ನ ಸೃಷ್ಟಿ ಮಾಡಿದ್ವು. ಉದಾಹರಣೆಗೆ ಬಾಟಾ ಕಂಪನಿ ಆಗಿರ್ಬೋದು, ಮತ್ತೊಂದು ಕಂಪನಿ ಆಗಿರ್ಬೋದು. ಅಂತ ಸಂದರ್ಭದಲ್ಲಿ ಜಾತಿಯ ಮೂಲ ತತ್ವಗಳು ಇನ್ನೂ ಹಾಗೆ ಉಳಿದಿವೆ. ಆ ಜಾತಿ ಹೆಸರಿನಲ್ಲಿ ದೇಶದಲ್ಲಿ ಸಾಕಷ್ಟು ಗೊಂದಲ ಉಂಟಾಗ್ತಾ ಇದೆ. ಈ ತರತಮದ ಅವಧಿನಲ್ಲಿ ಶಾಂತಿಯನ್ನ ಬಸವ ತತ್ವ ಹೇಗೆ ತಂದು ಕೊಡಬಹುದು ಅನ್ನೋ ವಿಷಯದ ಬಗ್ಗೆ ಶರಣ ಶಶಿಕಾಂತ್ ಪಟ್ಟಣ್ಣವರು ಹೊಸ ಜಗತ್ತಿಗೆ ಬಸವ ತತ್ವ ಅನ್ನೋ ವಿಷಯ ಕುರಿತು ತಮ್ಮ ಅದ್ಭುತವಾದ ನುಡಿಗಳನ್ನ ಆಡ್ಬೇಕು ಅಂತ ಕೇಳ್ತಾ, ಎಲ್ಲಾ ಶರಣ ಬಂಧುಗಳು ಆಡಿಯೋವನ್ನ ಮತ್ತು ವಿಡಿಯೋವನ್ನ ಮೀಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಕೇಳೋಣ, ಅವರ ಮಾತುಗಳಿಗೆ ನಾವೆಲ್ಲರೂ ಕಿವಿಯಾಗೋಣ, ಜ್ಞಾನವನ್ನು ಗಳಿಸೋಣ ಅಂತ ಅವರಿಗೆ ವೇದಿಕೆಯನ್ನ ಬಿಟ್ಟುಕೊಡ್ತಿದ್ದೀನಿ. ಸರ್ ಶಶಿಕಾಂತ್ ಪಟ್ಟಣ್ ಸರ್, ತಮ್ಮ ಅವಧಿ ಈಗ. ಶರಣಾರ್ಥಿಗಳು. ಶರಣಾರ್ಥಿ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಬೆಣಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮಗೆ ಹೆಸರಿಟ್ಟಾತ ನಮ್ಮ ಬಸವಣ್ಣನಯ್ಯ. ಪ್ರಾಪ್ತಸ್ಮರಣೀಯದ ಪ್ರಮತಾರನ್ನು ನೆನೆಸು, ಜಗತ್ತಿನ ಎಲ್ಲ ದಾರ್ಶನಿಕರನ್ನ ನೆನೆಯುತ್ತ, ದಾವಣಗೆರೆ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ, ಸಾಹಿತ್ಯ ಪರಿಷತ್ತು ಮತ್ತು ವಚನ ಅಧ್ಯಯನ ವೇದಿಕೆ ಸಮಗ್ರ ಸದಸ್ಯರ ಪಾದಾರವಿಂದಗಳಲ್ಲಿ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಭಾರತದೊಳಗ ಮೊದಲಿಗೆ ಒಂದು ವೈಚಾರಿಕ ಕ್ರಾಂತಿಗೆ ಹುಟ್ಟು ಹಾಕ್ತಕ್ಕಂಥವ್ರಂತಂದ್ರ ಚಾರ್ವಾಕರು. ಬಹುಶಃ ನಾವು ಚಾರ್ವಾಕರ ಒಂದು ಚಿಂತನೆಯನ್ನ ನೋಡಿದಾಗ ಅಥವಾ ಅವರ ಆಲೋಚನಾ ಕ್ರಮಗಳನ್ನು ನೋಡಿದಾಗ ಬಹುತೇಕ ಎಲ್ಲ ಧರ್ಮಗಳು ಆ ಚಾರ್ವಾಕರಿಂದ ಪ್ರಭಾವಿತರಾದವರು. ಅದು ಒಂದೇ ಒಂದು ಅಂದ್ರ ಚಾರ್ವಾಕರು ನಾಸ್ತಿಕರಾಗಿದ್ರು. ಚಾರ್ವಾಕರ ನಂತರ ಎಷ್ಟೋ ದಿನಗಳ ಮೇಲೆ ಜೈನರು ಬರ್ತಾರ, ಬುದ್ಧ ಬರ್ತಾನ. ಬುದ್ಧ ಮತ್ತು ಜೈನರ ಕಾಲಘಟ್ಟದೊಳಗ ತದನಂತರ ಬಹುಶಃ ಸನಾತನ ಮತ್ತು ವೈದಿಕ ವ್ಯವಸ್ಥೆ ಹುಟ್ಟಿಕೊಂಡಿತು. ಬುದ್ಧನ ನಂತರ 1700 ವರ್ಷಗಳ ಮೇಲೆ ಕರ್ನಾಟಕದೊಳಗ ಬಿಜಾಪುರ ಜಿಲ್ಲೆ ಬಾಗೇವಾಡಿ ಅಗ್ರಹಾರದೊಳಗೆ ಬಸವಣ್ಣ ಅಂತಕ್ಕಂಥ ಒಬ್ಬ ಬಾಲಕ ಹುಡ್ತಾನ. ಒಬ್ಬ ಶೈವ ಬ್ರಾಹ್ಮಣರ ಮನೆಯೊಳಗೆ ಹುಡ್ತಾನ. ಬಹುಶಃ ಬಾಲ್ಯದಿಂದ ಕ್ರಾಂತಿಕಾರಿಕ ಬಸವಣ್ಣ ತಾನು ಕಂಡಂತ ಸತ್ಯವನ್ನ, ತಾನು ಕಂಡಂತ ವಿಚಾರವನ್ನ ಹೇಗೆ ಇಡೀ ಜಗತ್ತಿಗೆ ಕ್ರಾಂತಿ ಮಾಡಿಕೊಟ್ಟ ಅಂತಂದ್ರ, 8-9 ವರ್ಷದ ಬಾಲಕನಿಗೆ ಜನಿವಾರ ಹಾಕಕ್ ಹೋಗ್ತಾರ, ಉಪನಯನ ಮಾಡಕ್ ಹೋಗ್ತಾರ, ಒಲ್ಲೆ ಅಂತಾನ. ನನ್ನ ಅಕ್ಕನಿಗೆ ಜನಿವಾರ ಹಾಕ್ರಿ ಅಂತ ಹೇಳ್ತಾನ. ಇಲ್ಲ ಹೆಣ್ಮಕ್ಳಿಗೆ ಈ ದೀಕ್ಷೆ ಕೊಡಕ್ ಬರಂಗಿಲ್ಲ ಅಂತಾರ ಅಲ್ಲಿ ಅಗ್ರಹಾರದ ಭಟ್ರು. ಮುಂದ ನಮ್ಮ ಮನೆಯೊಳಗೆ ಕೆಲಸ ಮಾಡ್ತಾನಲ್ಲ ಹೊಲೆಯರಂಗ ಅವ್ನ್ ಕೊಡ್ರಿ ಅಂತಾನ, ಅದಕ್ಕೂ ಕೊಡಕ್ ಬರಂಗಿಲ್ಲ. ಇಂಥ ಧರ್ಮ ನನಗೆ ಬೇಡ ಅಂತ ತಿಳ್ಕೊಂಡು 8 ವರ್ಷದ ಬಾಲಕ ತನ್ನ ಕ್ರಾಂತಿಕಾರಕ ವೈಚಾರಿಕ ನಿಲುವನ್ನು ತಳೆದು ಮನೆ ಬಿಟ್ಟು ಹೊರಟರು.
ನಾವು ಬಸವಣ್ಣನನ್ನ ಯಾಕೆ ಇಡೀ ಜಗತ್ತು ಇವತ್ತ ಮ್ಯಾಗ್ನಾ ಕಾರ್ಟಾ ಇರ್ಬೋದು, ಅಮೆರಿಕ 24 ರಾಷ್ಟ್ರದೊಳಗೆ ಬಸವಣ್ಣ ಮೂರ್ತಿಯನ್ನ, ಇಂಗ್ಲೆಂಡಿನ ಪಾರ್ಲಿಮೆಂಟ್ ಮುಂದೆ ಬಸವಣ್ಣ ಮೂರ್ತಿಯನ್ನ, ಫ್ರಾನ್ಸ್, ಜರ್ಮನ್, ಅಮೆರಿಕ ಎಲ್ಲ ರಾಷ್ಟ್ರಗಳು ಬಸವಣ್ಣನ ಅತಿಯಾಗಿ ಅಧ್ಯಯನ ಮಾಡಕತ್ತಾರಂತಂದ್ರ ಬಸವಣ್ಣ ಇಡೀ ಜಗತ್ತಿಗೆ ಪರಿಪೂರ್ಣ ಕ್ರಾಂತಿಯನ್ನ ಕೊಟ್ಟ. ನಾನು ಕಲಬುರ್ಗಿಯವರ ಜೊತೆಗೆ ಮಾತನಾಡ್ತಾ, ಕಲಬುರ್ಗಿಯವರ ತಮ್ಮ ಮಾರ್ಗದೊಳಗ ಬುದ್ಧ ಬಸವಣ್ಣ ಪರ್ಯಾಯ ಬುದ್ಧ ಅಂತಂದ್ರು. ನಾನು ಅದಕ್ಕೆ ನನ್ನ ಆಕ್ಷೇಪವನ್ನ, ಸಾತ್ವಿಕ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ನಾ ಹೇಳಿದೆ, ಸರ್, ಬುದ್ಧ ಪರಿಪೂರ್ಣ ಬಸವಣ್ಣ, ಬಸವಣ್ಣ ಪರಿಪೂರ್ಣ ಬುದ್ಧ ಅಂತಕ್ಕಂಥದ್ದು. ಬುದ್ಧ ಅಪೂರ್ಣ ಬಸವಣ್ಣ, ಅಪೂರ್ಣ ಬಸವಣ್ಣ, ಆದ್ರೆ ಬಸವಣ್ಣ ಪರಿಪೂರ್ಣ ಬುದ್ಧ ಅಂತಕ್ಕಂಥದ್ದು. 1700 ವರ್ಷಗಳ ಮೇಲೆ ವರ್ಗ, ವರ್ಣ, ಲಿಂಗಭೇದ, ಆಶ್ರಮರಹಿತ, ಸಾಂಸ್ಥೀಕರಣವಲ್ಲದ ವೈಚಾರಿಕ ಆಂದೋಲನವನ್ನ ಭಾರತದೊಳಗೆ ಯಾರಾದ್ರೂ ಮಾಡಿದ್ರ ಅದು ಬಸವಣ್ಣ ಮಾಡ್ತಾರೆ. ನಾವು ಎಲ್ಲರೂ ಕೂಡ ಇವತ್ತು ಬಸವ ತತ್ವವನ್ನ, ಬಸವ ಚಿಂತನೆಯನ್ನ ಸೆಮಿನಾರ್ದೊಳಗಾಗ್ಲಿ, ಲೇಖನದೊಳಗ, ಭಾಷಣದೊಳಗ ಬಸವ ತತ್ವವನ್ನ, ವಿಚಾರವನ್ನ ಪ್ರತಿಪಾದನೆ ಮಾಡ್ತೀವಿ, ಓದ್ತೀವಿ, ಅನುಪಮಿಸ್ತೀವಿ, ಆನಂದಿಸ್ತೀವಿ. ನಮ್ಮ ಭರಮಪ್ಪ ಸರ್, ಪ್ರಕಾಶ್ ಅವರು ಹೇಳ್ದಂಗ ಈ ವಚನ ಸಾಹಿತ್ಯದ ವೈಚಾರಿಕ ಇವತ್ತು ಮುಖಾಮುಖಿಯಾಗಿ ಚರ್ಚೆ ಮಾಡ್ತಕ್ಕಂಥ ಲಕ್ಷಣಗಳು ಕಾಣ್ತಿಲ್ಲ. ಇವತ್ತು ವಚನ ಸಾಹಿತ್ಯವನ್ನ ಪ್ರಚಲಿತ ವಿದ್ಯಮಾನಕ್ಕೆ ಕುಂತ್ಕೊಂಡು ಒಂದು ಹೋಲಿಕೆ ಮಾಡಿ ಪರಿಹಾರ ಕಂಡುಕೊಳ್ತಕ್ಕಂಥ ವಿಚಾರವನ್ನ ಮಾಡುತ್ತಿಲ್ಲ. ಅದರ ಶರಣರು ಮಾತ್ರ ಎಲ್ಲಿಯೂ ಕೂಡ ಸ್ಥಾವರಗೊಳಿಸ್ಲಿಲ್ಲ, ಎಲ್ಲಿಯೂ ಕೂಡ ಸ್ಥಾಯಿ ಆಗ್ಲಿಲ್ಲ, ಸ್ಥಾವರಗೊಳಿಸಲಿಲ್ಲ. ಜಂಗಮ ಚೇತನ ಅಂತಕ್ಕಂಥದ್ದು, ಜಂಗಮ ಚೇತನ, ಜಂಗಮ ಅಂತಕ್ಕಂಥ ಪದ ಬುದ್ಧನೊಳಗೂ ಬಂತು. ಬುದ್ಧಂ ಶರಣಂ ಅಂದಾಗ ಜಂಗಮ ಅಂತಕ್ಕಂಥ ಪದ ಬುದ್ಧನ ಕಾಲೊಳಗಿತ್ತು. ಅಷ್ಟಾವರಣಗಳೊಳಗ ರುದ್ರಾಕ್ಷಿ ಅಥವಾ ವಿಭೂತಿ, ಮಂತ್ರ ಎಲ್ಲವೂ ಕೂಡ ಬಸವಪೂರ್ವದೊಳಗಿತ್ತು. ಅದಕ್ಕೆ ಅದು ವಿಭಿನ್ನವಾದಂತ ಒಂದು ನೋಟವನ್ನು ಕೊಟ್ಟ, ವಿಭಿನ್ನ ವ್ಯಾಖ್ಯಾನ ಕೊಟ್ಟ ಬಸವಣ್ಣ. ಹೀಗಾಗಿ ಬಸವಣ್ಣ ಜಗತ್ತಿನೊಳಗ ಪರಿಪೂರ್ಣ ಸಾಧಕ, ಪರಿಪೂರ್ಣ ಕ್ರಾಂತಿಕಾರಕ ಅಂತಕ್ಕಂಥದ್ದನ್ನ ಒಬ್ಬ ಆರ್ಥರ್ ಮೈಲ್ಸ್ ಅಂತಕ್ಕಂಥವ 1930 ಭಾರತಕ್ಕೆ ಬಂದು ಸಮಗ್ರ ಧರ್ಮಗಳನ್ನ ಅಧ್ಯಯನ ಮಾಡ್ತಾನೆ. ಸುಮಾರು 1910-15 ಕಾಲಘಟ್ಟಕ್ಕೆ ಬರ್ತಾನೆ. 15ರಿಂದ ಬಂದು 1930 ಅಂದ್ರೆ 15 ವರ್ಷ ಅಭ್ಯಾಸ ಮಾಡ್ತಾನ. ಎಲ್ಲ ಧರ್ಮಗಳನ್ನು ಓದ್ತಾನ. ಬುದ್ಧ ಧರ್ಮ, ಜೈನ ಧರ್ಮವನ್ನ, ಚಾರ್ವಾಕರನ್ನ, ನಾಥ ಪರಂಪರೆಯನ್ನ, ಇಸ್ಲಾಂ ಧರ್ಮವನ್ನ, ಕ್ರೈಸ್ತ ಧರ್ಮವನ್ನ, ಸಿಖ್ ಧರ್ಮವನ್ನ ಓದ್ತಾ 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 ಹೋಗಿ ತನ್ನದೇ ಆದಂತ ಒಂದು ಪುಸ್ತಕ ಬರೀತಾನೆ, ಲ್ಯಾಂಡ್ ಆಫ್ ಲಿಂಗಮ್ ಅಂತಕ್ಕಂಥದ್ದು. ಅವ್ರಿಗೆ ಹೇಳ್ತಾನೆ, ವಾಟ್ ಎವರ್ ದ ಲೀಜೆಂಡ್ ಮೇ ಸೇ ಅಬೌಟ್ ಬಸವ, ಇಟ್ ಇಸ್ ಪ್ರೆಟಿ ಕ್ಲಿಯರ್ ದಟ್ ಹಿ ಇಸ್ ದ ಫಸ್ಟ್ ಫ್ರೀ ಥಿಂಕರ್ ಆಫ್ ಇಂಡಿಯಾ ಅಂತ. ಭಾರತದ ಮೊಟ್ಟ ಮೊದಲ ವಿಚಾರವಾದಿ, ಸ್ವತಂತ್ರವಾದಿ, ಉದಾರವಾದಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾನೆ. ಅಂದ್ರೆ ಬಸವಣ್ಣನವರ ಬಗ್ಗೆ ಪಾಶ್ಚಿಮಾತ್ಯರು ನೋಡ್ತಕ್ಕಂಥ ವಿಚಾರ ಮತ್ತೆ ಬಸವಣ್ಣನನ್ನ ಭಾರತೀಯರು ನೋಡ್ತಕ್ಕಂಥ ವಿಚಾರ, ಬಸವಣ್ಣನನ್ನ ಕರ್ನಾಟಕದವರು ನೋಡ್ತಕ್ಕಂಥ ವಿಚಾರ, ಬಸವಣ್ಣನನ್ನ ಒಂದು ಸಮುದಾಯ ಲಿಂಗಾಯತ ಅಂತಕ್ಕಂಥವ್ರು ನೋಡ್ತಕ್ಕಂಥ ವಿಚಾರ ಬಹಳಷ್ಟು ವ್ಯತ್ಯಾಸ. ತನ್ನ ಕಾಲಘಟ್ಟದೊಳಗ ಯಾವ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿದ ಬಸವಣ್ಣ, ಆ ವ್ಯವಸ್ಥೆಯನ್ನು ನಾವು ಏನ್ ಮಾಡಿದ್ವಿ ಅಂದ್ರೆ ನಮ್ಮ ಹೆಗಲ ಮೇಲೆ ಕುಂಡಿಸ್ಕೊಂಡ್ವಿ. ಆ ಪೌರೋಹಿತ್ಯವನ್ನ ಸಂಪೂರ್ಣವಾಗಿ ಹೊರಗೆ ಓಡಿಸಿದವ ಬಸವಣ್ಣ. ಬೇಡ ನಮ್ಗೆ ಅರಿವೇ ಗುರು, ಆಚಾರ್ಯವೇ ಲಿಂಗ, ಅನುಭವವೇ ಜಂಗಮ ಅಂತಕ್ಕಂಥ ಒಂದು ಹೊಸ ಅರಿವಿನ ತಾರ್ಕಿಕ ಚಿಂತನೆಯನ್ನ ಕೊಟ್ಟ. ನಾವು ಅವನ್ನೆಲ್ಲ ಮತ್ತೆ ಬದಿಗಿಟ್ಟು ಯಾವ ಲಾಂಛನಗಳನ್ನ, ಯಾವ ಕಾವ್ಯಗಳನ್ನ, ಯಾವ ಸಾಂಸ್ಥೀಕರಣಗೊಳ್ತಕ್ಕಂಥ ಮಠಪೀಠಗಳನ್ನ ಹೊರಗಿಟ್ಟಿದ್ದ ಈ ಆಂದೋಲನದಿಂದ ಇವತ್ತು ಇಡೀ ವ್ಯವಸ್ಥೆ ಆಂದೋಲನ ಅವುಗಳ ಅಡಿಯಾಳಾಗಿ ವಿಲವಿಲ ಒದ್ದಾಡಕತೈತಿ. ಅಂದ್ರೆ ಬಸವಣ್ಣ ಮಾಡಿದಂತ ಕ್ರಾಂತಿಗೆ ವಿಮುಖರಾಗಿ ಪ್ರಾಯಶಃ ನಾವು ಇವತ್ತು ವಚನ ಸಾಹಿತ್ಯವನ್ನು ತಿಳ್ಕೊಳಕ್ ಅಸಮರ್ಥರಾಗಿವೆ ಅಂತಂದ್ರೆ ಇದು ಕಾರಣ. ಯಾವ ವ್ಯವಸ್ಥೆ ವಿರುದ್ಧ ಬಸವಣ್ಣ ಹೋರಾಟ ಮಾಡ್ಯಾನ ಅವರನ್ನ ಮತ್ತೆ ನಾಯಕ ಪಟ್ಟವು ಕಟ್ಟಿವಿ. ಯಾರನ್ನ ಅಪ್ಪಿಕೊಂಡಿದ್ದ, ದಲಿತರನ್ನ, ದಮನಿತರನ್ನ, ಶೋಷಿತರನ್ನ, ಕಾರ್ಮಿಕರನ್ನ, ರೈತರನ್ನ, ಕೂಲಿಕಾರರನ್ನ, ಅಸ್ಪೃಶ್ಯರನ್ನ, ಮಹಿಳೆಯರನ್ನ ಬಸವಣ್ಣ ಅಪ್ಪಿಕೊಂಡಿದ್ದ. ನಾವೇನ್ ಮಾಡಾಕತ್ತೀವಿ ಅಂದ್ರೆ ಮತ್ತೆ ಅವ್ರನ್ನ ಸಮಾಜದಿಂದ ಹೊರಗಿಟ್ವಿ. ನೋವಿನ ಸಂಗತಿ ಅಂದ್ರ ಎಲ್ಲರೂ ನಾವು ಅಂತೀವಿ ಬಸವಣ್ಣ ಜಾತ್ಯತೀತ ಸಮಾಜವನ್ನ ಕಟ್ಟಿದ ಅಂತಕ್ಕಂಥದ್ದು. ಅದು ಸುಳ್ಳುದು. ಜಾತ್ಯತೀತ, ಜಾತಿಯ ಪರಿಕಲ್ಪನೆ ತರಲಿಲ್ಲ ಬಸವಣ್ಣ. ಬಸವಣ್ಣ ಜಾತಿ ರಹಿತ ಸಮಾಜವನ್ನ ಕಟ್ಟಿದ. ಜಾತಿ ರಹಿತ ಸಮಾಜ ಇಸ್ ದ ಕಾಸ್ಟ್ಲೆಸ್ ಸೊಸೈಟಿ. ಇವತ್ತ ಕ್ರೈಸ್ತರೊಳಗ ಪ್ರೊಟೆಸ್ಟೆಂಟು, ಕ್ಯಾಥಲಿಕ್ಕು, ಸಿರಿಯನ್ಸು, ಜೈನರೊಳಗ ಶ್ವೇತಾಂಬರ ದಿಗಂಬರ ಬರ್ತಾರ, ಸಿಖ್ರೊಳಗ ಬರ್ತತಿ, ಬುದ್ಧರೊಳಗ ಹಿನಾಯನ ಮಹಾಯಾನ, ಎಂದು ಘನಘೋರ ಯುದ್ಧ 10,000 ಲಕ್ಷ ಗಟ್ಟಲೆ ಜನ ಸಾಯ್ತಾರಲ್ಲಿ. ಹಿನಾಯನ ಮಹಾಯಾನ ಅದರ ವಚನ ಕ್ರಾಂತಿಯ ಆಂದೋಲನದಾಗ ಆನು ಹಾರವನೆಂದರೆ ಕೂಡಲ ಸಂಗಯ್ಯ ನಗುವನಯ್ಯ.
ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಉಂಡ ಕಾರಣ ವೇದ ನಡುನಡುಗಿತ್ತು ಅಂತಾನ. ಇವತ್ತು ಏನಾಗೈತೆ ಅಂದ್ರೆ ಪ್ರಾಯಶಃ ಅಧ್ಯಯನದ ಕೊರತೆ, ನಮ್ಮ ಸುತ್ತಲಿನ ಭಯಭೀತಿಗಳು, ಅಂದ್ರೆ ಡಾಕ್ಟರ್ ಕಲಬುರ್ಗಿ ಅವರ ಹತ್ಯೆ ಆಗ್ಲಿ, ದಾಬೋಲ್ಕರ್ ಹತ್ಯೆ ಆಗ್ಲಿ, ಗೌರಿ ಲಂಕೇಶ್ ಅವರ ಹತ್ಯೆ ಆಗ್ಲಿ, ನಾವೇನ್ ಮಾಡ್ಬಿಟ್ಟಿವಿ, ನಮ್ಮ ಭಾವನೆಗಳನ್ನ ಸಂಕುಚಿತ ಮಾಡಿ ಯಾಕೆ ಬಿಡಪ್ಪ ನಮ್ಗೆ ಬೇಡ, ಈ ವಿಚಾರ ಬೇಡ ನಮ್ಗೆ, ವಚನ ಸಾಹಿತ್ಯವನ್ನ ಫೋಟೋ ಇಟ್ಟು ಏನ್ ನಾವು ಗಣಪತಿ ಫೋಟೋ ತೆಗಿತೀವಿ, ಅಲ್ಲಿ ಬಸವಣ್ಣ ಫೋಟೋ ಇಡ್ತೀವಿ, ನಾವು ಬಸವ ತತ್ವ ಅಂತ ಅದಕ್ಕೂ ಪೂಜೆ ಮಾಡ್ತೀವಿ. ವ್ಯತ್ಯಾಸ, ಕ್ರಿಯೆಗಳ ವ್ಯತ್ಯಾಸ ಇಲ್ಲ, ಕ್ರಿಯೆ ಸೇಮ್ ಐತಿ. ಬಸವಣ್ಣನ ಪೂಜೆಗೆ ಅನುಪಮಿಸ್ತೀವಿ, ನಾವು ಅಡಿಗೊಳಿಸ್ತೀವಿ, ಆದ್ರೆ ಬಸವ ತತ್ವಗಳನ್ನ ಅಳವಡಿಕೊಳ್ತಕ್ಕಂಥ ಬದ್ಧತೆ ನಮ್ಮೊಳಗಿಲ್ಲ. ಅದು ಕೊರತೆಯನ್ನು ನಾವು ಕಾಣ್ತೀವಿ. ಅದಕ್ಕೆ ಬಸವಣ್ಣ ಮೊಟ್ಟ ಮೊದಲಿಗೆ ಮಾಡಿದಂಥದ್ದು ದೊಡ್ಡ ಕ್ರಾಂತಿ ಅಂದ್ರೆ ಅರಿವಿನ ಕ್ರಾಂತಿ. ಅರಿವನ್ನ ಹಂಚಿಕೊಟ್ಟವ. ನಿನ್ನೊಳಗ ತನ್ನೊಳಗ ತಾ ತಿಳ್ಕೊಂಡ ನಾ ದೇವನಾಗಬಹುದಲ್ಲ, ನೀ ದೇವನಾಗಬಹುದೇ, ದೇವರು ಅಂತಕ್ಕಂಥದ್ದು ಒಂದು ಪ್ರಜ್ಞೆ, ಭಾವ, ಜಂಗಮ ಅಂತಕ್ಕಂಥದ್ದು ಸಮಷ್ಟಿ ಭಾವ, ಈ ಲಿಂಗ ಅಂತಕ್ಕಂಥದ್ದು ವಸ್ತು ಅಲ್ಲ, ಗುರು ಅಂತಕ್ಕಂಥದ್ದು ವ್ಯಕ್ತಿ ಅಲ್ಲ, ಜಂಗಮ ಅಂತಕ್ಕಂಥದ್ದು ಜಾತಿ ಅಲ್ಲ ಅಂತ ತಿಳ್ಕೊಂಡು ಜಗತ್ತಿಗೆ ಹೇಳ್ಕೊಟ್ಟ ಬಸವಣ್ಣ. ಎಲ್ಲಿಯವರೆಗೆ 1700 ವರ್ಷಗಳವರೆಗೆ ಈ ವೈದಿಕ ಪರಂಪರೆಯ ಕಪಿಮುಷ್ಟಿಯೊಳಗೆ ಇಡೀ ಸಮಾಜ ನಲಗಿತ್ತು. ಅದಕ್ಕೆ ಜನಪದ ಮೇಲೆ ಹೇಳ್ತಾಳ, ಮಾಳಿಗೆ ಮನೆ ಬೇಕು, ಜೋಳಿಗೆ ಹಣ ಬೇಕು, ಬಸವಣ್ಣನಂತ ಮಗ ಬೇಕು, ನಮ್ಮನೆಗೆ ನೀಲಮ್ಮನಂತ ಸೊಸಿ ಬೇಕು. ಬಸವಣ್ಣ ಬರುವಾಗ ಬಿಸಿಲು ಬೆಳೆದಿಂಗಳು, ಮೊಗ್ಗು ಮಲ್ಲಿಗೆ ಅರಳ್ಯಾವ ಯಾಲಕ್ಕಿ, ಗೊಣೆಬಾಗಿ ಹಾಲ ಸುರಿದಾವ. ಬಸವಣ್ಣ ಬರೋಕ್ಕಿಂತ ಮುಂಚೆ ಮಲ್ಲಿಗೆಗೂ ಹೆದರಿತ್ತಂತ, ಎಲ್ಲಿ ಪೌರೋಹಿತರು ಹರ್ಕೊಂಡು ಹೋಗತ್ತೆ ಅಂತಕೊಂಡು ಹೆದರಿತ್ತಂತ. ಬಸವಣ್ಣ ಬರುವಾಗ ಬಿಸಿಲು ಬೆಳೆದಿಂಗಳು, ಬಿಸಿಲು ಅಂದ್ರೆ ದೊಡ್ಡ ಬಿಸಿಲಿತ್ತು, ಶೋಷಣೆ, ಸುಲಿಗೆ, ಕಂದಾಚಾರ, ಅಂಧಶ್ರದ್ಧೆಗಳ ಬಿಸಿಲಿನೊಳಗ ಬಸವಣ್ಣ ಬಂದು ಅದು ಬೆಳೆದಿಂಗಳಾಯ್ತಂತ. ಮೊಗ್ಗು ಮಲ್ಲಿಗೆ ಅರಳ್ಯಾವ, ಮಲ್ಲಿಗೆ ಹೂ ಹೆದರಿ ಸುಮ್ಮ ಮುದುಡೆಯಾಗಿ ಮಗ್ಗಿಯಾಗಿ ಉಳಿದಿತ್ತು. ಬಸವಣ್ಣ ಬಂದ್ಕೂಲೆ ಮಗ್ಗಿ ಮಲ್ಲಿಗೆ ಅರಳ್ಯಾವ ಯಾಲಕ್ಕಿ ಗೊನೆಬಾಗಿ ಹಾಲ ಸುರಿದವ. ಇಂಥ ಒಂದು ಅವರನ್ನ ಕರೆದುಕೊಳ್ಳತಕ್ಕಂಥ ರೀತಿ, ಬಸವಣ್ಣನ ಕರೆದುಕೊಳ್ತಕ್ಕಂಥ ರೀತಿ, ಪ್ರಾಯಶಃ ಬಸವಣ್ಣ ಐಕ್ಯ ಆಗಿ 900 ವರ್ಷ ಆದ್ರೂ ಕೂಡ ಅಂತ ಒಬ್ಬ ಪ್ರತಿಭಾವಂತ ಅಥವಾ ಅಂತ ಒಬ್ಬ ಕ್ರಾಂತಿಕಾರಿಕ ವಿಚಾರ ಆಲೋಚನೆಗಳು ಬರ್ಲಿಲ್ಲಲ್ಲ ನಮಗಂತಕ್ಕಂಥದ್ದು. ಆ ಅರಿವಿನ ಕ್ರಾಂತಿ ಎಲ್ಲರಿಗೂ ಮುಟ್ಟಿಸ್ಬಿಟ್ಟವ. ಬಸವಣ್ಣನ ಬಹಳ ದೊಡ್ಡ ಕ್ರಾಂತಿ ಅಂತಂದ್ರ ಶೈಕ್ಷಣಿಕ ಕ್ರಾಂತಿ. ಶೈಕ್ಷಣಿಕ ಕ್ರಾಂತಿ ಅಂದ್ರೆ ಅಕ್ಷರ ಕಲಿಸಿದುದು ವ್ಯರ್ಥವಾಗಲಿಲ್ಲ ಮಾದಾರ ಚೆನ್ನಯ್ಯನಿಗೆ. ಒಂದು ವಚನದಾಗ ಹೇಳ್ತಾನ, ಮಾದಾರ ಚೆನ್ನಯ್ಯ ಮೂಲತಃ ಶಿಕಾರಿಪುರದವ. ರಾಜೇಂದ್ರ ಚೋಳನ ಕುದುರೆಗಳಿಗೆ ತೂಬ್ರ ಕಟ್ತಿರ್ತಾನವ. ಆತನ ಜೊತೆ ಜಗಳಾಡ್ತಾನ, ಯಾವುದೇ ಕಾರಣ ಇಲ್ಲ ಜಗಳಾಡಂಗಿಲ್ಲ. ಅಲ್ಲಿ ಶ್ರೇಣೀಕೃತವಾದ ವ್ಯವಸ್ಥೆ ವಿರುದ್ಧ ಬಂಡಿ ಹೇಳ್ತಾನ ಮಾದಾರ ಚೆನ್ನಯ್ಯ. ಬಸವನ ಕಡೆ ಬರ್ತಾನ. ಅದಕ್ಕೆ ಹೇಳ್ತಾರ, ನಡೆ ಚೆನ್ನ ನುಡಿ ಚೆನ್ನ, ಎಲ್ಲಿ ನೋಡಿದಡೆ ಚೆನ್ನ, ಹಸಿದಳ ಕೂಡಲ ಸಂಗಮ ದೇವಗೆ ಬೇಕೆಂದು ಕೈದೆಗೆದ ತನ್ನ ಚೆನ್ನ. ಪ್ರಸಾದ ನಂಗೆ ಬೇಕಾಗಿತ್ತಪ್ಪ, ನಿನಗಲ್ಲ ನನಗಲ್ಲ ಕುಡಿಯಕ, ತನಗೆ ತನ್ನ ಕೀಳರಿಮೆ ಇರ್ತೈತಿ ಮಾದಾರ ಚೆನ್ನಯ್ಯನಿಗೆ. ನನಗಲ್ಲ, ನಾನು ಕೂಡಲ ಸಂಗಮಗೆ ಅದನ್ನು ಬೈಬೇಕಾಗಿತ್ತು, ನನಗೆ ಅಂಬ್ಲಿ ಕೊಡಂದಾಗ ಅವಾಗ ಕೈ ತೆಗದಂತ ಆ ಜಾತಿಯ ಪರದೆಯನ್ನು ಕಿತ್ತು ಹಾಕಿದ ಬಸವಣ್ಣ. ಹಾಗಾಗಿ ಮಾದಾರ ಚೆನ್ನಯ್ಯನ ಒಳಗೊಂಡು, ಕಕ್ಕಯ್ಯನಂದ ಒಳಗೊಂಡು ಈ ನಾಯಕರು ಯಾರು ಇವತ್ತ? ನಾವು ಇಷ್ಟೆಲ್ಲ ಕೂಡಿವಿ, ನಮ್ಮೊಳಗ ನಾವು ಲಿಂಗಾಯತರಂತ ಅಂದ್ರೆ ಬಣಿಜಗುರು, ರೆಡ್ಡಿ, ಸಾದ್ರು, ಒಂದು 10-15 ಮೇಲ್ವರ್ಗದ ಜನರು ಬಸವಣ್ಣನ ಹೈಜಾಕ್ ಮಾಡಿಬಿಟ್ಟಿವಿ. ಯಾರಿಗೆ ಬಸವಣ್ಣ ಮುಟ್ಟಬೇಕಾಗಿತ್ತು ಮುಟ್ಟಿಸ್ಲಿಲ್ಲ ಅವನ್ನ. ಹಡಪದವರಿಗೆ, ಕ್ಷೌರಿಕರಿಗೆ, ಅಗಸರಿಗೆ, ಅಂಬಿಗ್ಯಾರಿಗೆ, ಕಂಬಾರಿಗೆ, ಕುಂಬಾರಿಗೆ ಬಸವಣ್ಣನನ್ನು ಮುಟ್ಟಿಸ್ಲಿಲ್ಲ. ನಮ್ಮ ಸ್ವಾರ್ಥ ಇತ್ತಲ್ಲಿ. ಮಠೀಯ ಪರಂಪರೆ ಒಳಗ, ಪೀಠದ ಪರಂಪರೆ ಒಳಗ ಸಂಸ್ಥೀಕರಣಗೊಂಡಂತ ಯಾವ ತತ್ವವನ್ನು ಬಸವಣ್ಣ ಹೇಳ್ತಾನೆ, ಅನ್ನದೊಳಗೊಂದು ಅಗುಳ, ಹಣ್ಣಿನೊಳಗೊಂದು ಎಳೆಯ, ವಸ್ತ್ರದ ಎಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದನಾದೊಡೆ, ಆಣೆ ನಿಮ್ಮ ಆಣೆ ನಿಮ್ಮ ಪ್ರಮಥ ರಾಣೆ. ಎಮ್.ಎನ್. ರಾಯ್ ಅಂತಕ್ಕಂಥ ಬಹಳ ದೊಡ್ಡ ಶಾಸ್ತ್ರಜ್ಞ, ಅರ್ಥಶಾಸ್ತ್ರಜ್ಞ ಹೇಳ್ತಾನ, ಕಾರ್ಲ್ ಮಾರ್ಕ್ಸ್ has taught the dignity of labor, whereas ಬಸವಣ್ಣ has taught both the dignity and divinity of labor ಅಂತ. ಕಾರ್ಲ್ ಮಾರ್ಕ್ಸ್, ನಾನು ಎಲ್ಲವನ್ನ ಪಡೆದಿದ್ದು ನಾ ದುಡಿದದ್ದು ಶ್ರಮಕ್ಕ ತಕ್ಕಂಗೆ ಬಂತು, ಆ ಪದಾರ್ಥ ನನ್ನ ಸ್ವತ್ತು ಅಂತಾನ. ಆದ್ರೆ ಬಸವಣ್ಣ ಅನ್ನಂಗಿಲ್ಲ, ನನ್ನ ಸ್ವತ್ತು ಅನ್ನಂಗಿಲ್ಲ ಅವ, ಅದು ಸಮಾಜದ ಸ್ವತ್ತು ಅಂತ. ನನಗೆ ಬೇಕಾದಷ್ಟು ಅಷ್ಟೇ ಇಟ್ಕೋಬೇಕು. ಅಂದ್ರೆ ಇಡೀ ಜಗತ್ತಿನೊಳಗ ಯಾವುದೇ ಧಾರ್ಮಿಕ ಸಿದ್ಧಾಂತದೊಳಗ ಶೇಖರೀಕರಣ ಮಾಡ್ತೀವಿ. ಏನ್ ಟ್ರೆಜರಿ ಎಲ್ಲ ಇವತ್ತು ಗುಬ್ಬಿಗಳಿಗೆ ಕಾಳುಗಳನ್ನ ತಂದಿಡಬೇಕು, ಒಂದು 8 ತಿಂಗಳ ಮಳಿ ಆಕತಿ, ನಾಳೆ ಹೆಂಗ್ ಮಾಡೋದು ಬಿಸಿಗೆ ಕಾಲ ಅಂತ ಕೇಂದ್ರ ಪ್ರಜ್ಞೆ ಬಂತಂದ್ರ ಇವತ್ತು ಎಲ್ಲಾ ರೈತರಾಗ್ಲಿ ನಾವೆಲ್ಲರೂ ಉಪವಾಸ ಬರ್ತೀವಿ. ಯಾಕಂದ್ರೆ ಎಲ್ಲ ಶೇಖರಣೆ ಮಾಡ್ತಕ್ಕಂಥ ಕಲೆಗಳನ್ನ ನಾವು ಕಲಿತಿದ್ವಿ. ಇವತ್ತು ಇಲಿಗೆ, ಬೆಕ್ಕಿಗೆ ನೋಟಿನ ಬೆಲೆ ಗೊತ್ತಾಗಿದ್ರೆ, ಬಂಗಾರದ ಬೆಲೆ ಗೊತ್ತಾಗಿದ್ರೆ ಮಂಗ್ಯಾಕ ಅವನ್ನೆಲ್ಲ ಕಸ್ಕೊಂಡು ಓಡೋಕಿದ್ದು, ನೋಟಿನ ಬೆಲೆ ಗೊತ್ತಾಗಿದ್ರೆ. ಮನುಷ್ಯ ಅರಿವಿನ ಜೊತೆಗೆ ತನ್ನ ಮರುವನ್ನ ಮುಂದೆ ಮಾಡಿಕೊಂಡು ತನ್ನ ಅಸ್ತಿತ್ವವನ್ನು, ಅಸ್ಮಿತೆಯನ್ನ ಕಳ್ಕೊಳಕತ್ತ. ಹಿಂಗಾಗಿ ಕಲ್ಯಾಣ ಕ್ರಾಂತಿಯೊಳಗ ಬಹಳ ದೊಡ್ಡ ಕ್ರಾಂತಿ ಅಂದ್ರ ಈ ಹಸಿವು ಮುಕ್ತ ರಾಷ್ಟ್ರ. ಇವತ್ತು ನಾವೇನು ಅನ್ನ ಕೊಡ್ತೀವಿ, ಅನ್ನ ಭಾಗ್ಯ, ಕ್ಷೀರ ಭಾಗ್ಯ, ಎಂತ ಪರಿಕಲ್ಪನೆ ಬಸವಣ್ಣ ಕೊಡ್ತಾನ. ಎಲ್ಲ ನಂದು ಅಲ್ಲಿದಂತಾನ. ಎಂತ ಅಕ್ಕಮಾದೇವಿ ಆಗ್ಲಿ,
ಅಕ್ಕನಗಮ್ಮ ಆಗ್ಲಿ, ಮಹಿಳೆಯರಿಗಾಗ್ಲಿ, ಗಂಡ್ಮಕ್ಳಿಗಾಗ್ಲಿ ಯಾವುದೇ ಭೇದ ಭಾವನೆ ಇರಂಗಿಲ್ಲ ಅಲ್ಲಿ. ಶರಣರಂದ್ರೆ ಸಮಾನ. ಅದ ಲಿಂಗ ಭೇದವನ್ನ, ಆಶ್ರಮ ರಹಿತವನ್ನ, ಎಲ್ಲ ಶ್ರೇಣೀಕೃತ ವ್ಯವಸ್ಥೆಯನ್ನ ಕಿತ್ತು ಹಾಕಿ ಬಸವಣ್ಣ ಒಂದು ಸಮಗ್ರ ಕ್ರಾಂತಿಯನ್ನ, ಪರಿಪೂರ್ಣ ಕ್ರಾಂತಿಯನ್ನ, ಈ ಮನುಷ್ಯ, ಪ್ರಾಣಿ, ಪಶು, ಪಕ್ಷಿಗಳನ್ನ ಪ್ರೀತಿ ಮಾಡ್ತಕ್ಕಂಥ ಹೇಳ್ತಾನೆ ಬಹಳ ಚಂದ ಅಂತಂದ್ರೆ, ಲಿಂಗವ ಪೂಜಿಸಿ ಫಲವೇನು, ಸಮರತಿ ಸಮಕಳೆ ಸಮ ಸುಖವನ್ನು ಅರಿಯೋದನ್ನಕ್ಕ. ಈ ವಚನ ಸ್ವಲ್ಪ ನೋಡ್ರಿ, ಡಾರ್ವಿನ್ ಸಹಿತ ಇಂಥ ಒಂದು ವಿಚಾರವನ್ನ ಹೇಳಿಲ್ಲ. ಲಿಂಗವ ಪೂಜಿಸಿ ಫಲವೇನು, ಸಮರತಿ ಸಮಕಳೆ ಸಮ ಸುಖವನ್ನು ಅರಿಯೋದನ್ನಕ್ಕ. ಲಿಂಗವ ಪೂಜಿಸಿ ನದಿಯೊಳಗೆ ನದಿ ಬೆಳೆಸಿದಂತಾಯ್ತು ಕೂಡಲ ಸಂಗಮ ದೇವ. ನಾವೇನ್ ಮಾಡಾಕತ್ತೀವಿ ಅಂತಂದ್ರ, ನದಿಯೊಳಗೆ ಹೋಗಿ ನದಿ ಬೆಳೆಸಾಕ್ತಿವಿ, ಏನು ಉಪಯೋಗ ಆಗಲ್ಲ. ಅದನ್ನ ಭೂಮಿ ಮೇಲೆ ಹರಿಸ್ರಿ, ಅಲ್ಲಿ ಗಿಡ ಮರಗಳು ಬೆಳಿತಾವ, ಬಳ್ಳಿಗಳಾಗ್ತಾವ, ಮರದೊಳಗ ಗೂಡು ಕಟ್ತಾವ, ಹಕ್ಕಿಗಳ ತತ್ತಿ ಹಾಕ್ತಾವ. ಅಂದ್ರ ಈ ಒಂದು ಫಲವತ್ತಾದ ವಿಚಾರವನ್ನ, ವೈಚಾರಿಕ ಕ್ರಾಂತಿಯನ್ನ ಬಸವಣ್ಣ ಜಗತ್ತಿಗೆ ಕೊಟ್ಟ. ಅದರ ನೋವಿನ ಸಂಗತಿ ಅಂದ್ರ, ಸ್ವಾಯತವಾದ ಲಿಂಗಾಯತ, ಆಯತವಾದ ಲಿಂಗಾಯತರು ಸ್ವಾಯತ ಸನ್ನಿಧಿಗೆ ಹೋಗ್ಲಿಲ್ಲ. ಆಯತ ಮಾಡ್ಕೊಂಡು ಲಿಂಗಾಯತ ಹಿಡ್ಕೊಂಡ್ಕೊಂಡ್ವಿ 3 ತಾಸು ಪೂಜೆ ಮಾಡಂತ ಹೇಳಿಲ್ಲ. ಸಮಯೋಚಿತ ಲಿಂಗ ಪೂಜೆ ಸಾಂದರ್ಭಿಕ ಜಂಗಮ ಸೇವೆ ಅಂತಾನ. ಇನ್ನು ಟೈಮ್ ಸಿಕ್ಕಾಗ ಪೂಜೆ ಮಾಡಪ್ಪ. ಕೆಲವು ವಚನದಾಗ ಏನಾಗೈತಿ, ವಚನ ಪರಿಷ್ಕರಣೆ ನಾವು ನೋಡ್ತೀವಿ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಕೋಳಿ ಕೂಗುವ ಮುನ್ನ ಮಾಡ್ಬೇಕಂತ. ಬಾಜುಕ್ ಹೆಂತಿ ಇದ್ದಂದ್ರೆ ಆಕೆ ಎಬಸ್ಲಾರ್ದ ಹೋಗಿ ನಾವು ಕಾಡ ನವಿಲ ಕೂಗುವ ಮುನ್ನ, ಊರಾಗ ನರಿ ಒದರುವ ಮುನ್ನ ಪಕ್ಕದೊಳಗೆ ಮಲ್ಕೊಂಡಂತ ಹೆಂತಿ ಎಬಸ್ಲಾರ್ದ ಹೋಗಿ ಲಿಂಗ ಪೂಜೆ ಮಾಡ್ಬೇಕಂತ. ಇಂಥ ವಚನ ಬಸವಣ್ಣ ಯಾಕೆ ಬರೀತಾನ ಅಂದ್ರ, ಮಾತು ಮನಗಳಿಂದ ಅತ್ತತ್ತ ಮೀರಿದ ಸಾತಿಶಯ ನಿರುಪಾದಿಕ ನಿರ್ಮಲ ಜ್ಯೋತಿ ಬೆಳಗುದು. ಈ ಅಂತರಂಗದ ಜ್ಯೋತಿ ಇಮಾರ್ಟಲ್. ಹೊರಗಿಂದ ನಾವೆಲ್ಲ ಬಿಟ್ಟು ಸ್ಥಾವರವನ್ನ ಬಿಟ್ಟು ಹೋಗ್ತಕ್ಕಂಥ ಬಿಟ್ಟು ಇವತ್ತು ಬಸವಣ್ಣ ಐಕ್ಯಾಗಿ 872 ವರ್ಷ ಆದ್ರೂ ಕೂಡ ನಮಗಿನ್ನೂ ಬಸವಣ್ಣ ಯಾಕೆ ಪ್ರಚಲಿತ ಆಕಾನಂತಂದ್ರೆ, ಅದು ಜ್ಯೋತಿ, ಆರದ ಜ್ಯೋತಿ. ಆ ಒಂದು ಜಂಗಮ ಜ್ಞಾನವನ್ನು ನಮಗೆಲ್ಲರಿಗೂ ಬಿಟ್ಟುಕೊಟ್ಟ. ಹಿಂಗಾಗಿ ಶೈಕ್ಷಣಿಕ ಕ್ರಾಂತಿಯನ್ನ ಅನುಭವ ಮಂಟಪದ ಮೂಲಕ ಬಹಳ ಮಂದಿಗೆ ಅನ್ಸತಿ, ಸತ್ಯವ್ವ, ಕಾಳವ್ವೆ, ಹುಳೆ ಸಂಕವೇ, ವೈಜವ್ವೆ, ಸೋಮವ್ವೆ ಇವರೆಲ್ಲರೂ ಏನು ಸಲಿ ಕಲ್ತಿದ್ರ? ಹೆಂಗ? ಯಾರು ಸಲಿ ಕಲ್ತಾರಲ್ಲ. ಆದ್ರೆ ಅಕ್ಷರಗಳನ್ನ ಪಾಠಾಂತರ ಮಾಡಬೇಕು, ಕಲಿಸುವಂತ ಎಂತ ಇದಕ್ಕೆ ಲಕ್ಕಮ್ಮ ಮತ್ತು ಗಂಡ ಅದು ಹೆಂದ್ರ ಈ ಕ್ರಾಂತಿಯ ಅರಿವಿನ ಶೈಕ್ಷಣಿಕ ಒಂದು ಪ್ರಜ್ಞೆ ಎಷ್ಟು ಬಂತಂದ್ರ, ಬಹಳ ಮಂದಿ ಐದಕ್ಕೆ ಲಕ್ಕಮ್ಮ ಅಂತಂದ್ರ, ನಾ ಇವತ್ತ ಪ್ರಕಾಶ್ ಅವ್ರಿಗಾಗ್ಲಿ, ಪರಮೇಶ್ವರಪ್ಪ ಅವ್ರಿಗೆ, ಬಳ್ಳಾರಿ, ದಾವಣಗೆರೆ ಎಲ್ಲ ಶರಣ ಬಂಧುಗಳಿಗೆ ನಾ ಹೇಳ್ತೀನಿ, ಆಯ್ದಕ್ಕೆ ಅಂದ್ರೆ ಹೆಂಗ್ ಮಾಡ್ಯಾರ ಅಂದ್ರೆ, ರಸ್ತಾದೊಳಗೆ ಬಿದ್ದಿದ್ದು ಅಂತ ಅವ್ನ ಅಕ್ಕಿ ಹಾರ್ಸ್ಕೊಂಡ್ ಬಂದು ಅಡಿಗೆ ಮಾಡ್ತಿದ್ರಂತ. ಇದು ಹೆಂಗ ಕಾಯಕ ಆಕತ್ರಿ? ಅವತ್ತು ಏನು ಸಿಗ್ಲಿಲ್ಲ ಅಂದ್ರೆ ಏನು ಉಪವಾಸ ಬರ್ತಿದಾರ? ಹೆಂಗ? ಆಯ್ದಕ್ಕೆ ಅಂದ್ರೆ ಆಯದ ಅಕ್ಕಿ, ಕೂಲಿಗಾಗಿ ಕಾಳು. ವಾಟರ್ ಸಿಸ್ಟಮ್ ಅಂದ್ರೆ ತನ್ನ ಶ್ರಮಕ್ಕ, ಕೂಲಿಗಾಗಿ ಕಾಳು, ತನ್ನ ಶ್ರಮಕ್ಕ ತಾನು ಹಕ್ಕಿನಿಂದ ಪಡೆದುಕೊಳ್ತಕ್ಕಂಥದ್ದು. ಭಿಕ್ಷೆ ಅಲ್ಲ ಅದು. ಕೆಳಗೆ ಬಿದ್ದು ದಾರಿಸ್ಕೊಳ್ಳೋದು. ಪಕ್ಷಿಗಳು ತಿಂತಿದ್ವಲ್ಲ, ಪಕ್ಷಿಗಳ ಯೋಗಕ್ಷೇಮವನ್ನ ವಿಚಾರ ಮಾಡ್ತಕ್ಕಂಥ ಶರಣರು ಅದನ್ನ ಅವರ ಹಕ್ಕುಗಳನ್ನ ಯಾಕಿಸ್ಕೊಂತಿದ್ರು, ಪಶು ಪಕ್ಷಿಗಳ ಪ್ರಾಣಿಗಳ ಹಕ್ಕನ್ನ ಯಾಕಿಸ್ಕೊಂತಿದ್ರು, ಬಿಟ್ಟು ಬಿಡ್ತಿದ್ರು ಅದನ್ನಲ್ಲಿ. ಅಂದ್ರೆ ಎಷ್ಟೊಂದು ತಿರ್ಚಾರ ಅಂದ್ರೆ ಶೈವ ರಾಜಕಾರಣಿಗಳು 17ನೇ ಶತಮಾನದ ನಂತರ ಅಂದ್ರ ಆಯ್ದ ಅಕ್ಕಿ ಕೆಳಗೆ ಬಿದ್ದದ್ದು ಎತ್ಕೊಂಡ್ ಬಂದು ಅಡಿಗೆ ಮಾಡಿದ್ರು. ಇದೇನ್ ಕಾಯ್ಕಾಕತಿ? ಆಯದ ಅಕ್ಕಿ. ಮಹಾಮನೆಯೊಳಗ ಮಾರಯ್ಯ ಮೂಟೆಗಳನ್ನು ಹೊತ್ತು ಹಾಕ್ತಿರ್ತಾನ, ಅಲ್ಲಿ ಕಾಳು ಕಡಿ ಹಸುರು ಮಾಡ್ತಕ್ಕಂಥ ಕೆಲಸ ಲಕ್ಕಮ್ಮ ಮಾಡ್ತಿರ್ತಾವ. ಎಂತ ವಿಚಾರ ಅಂತಂದ್ರ, ಒಂದು ದಿವಸ ಮೂಟೆಗಳು ಬಾಳ ಬರ್ತಾವು, ಅವನ್ ಹೊತ್ತು ಹಾಕ್ತಾನ. ಆ ಮೂಟೆಗೆ ಅವನ ಶ್ರಮಕ್ಕೆ ತಕ್ಕಂಗೆ ಇಷ್ಟು ಮೂಟೆಗೆ ಇಷ್ಟು ಅಕ್ಕಿ ಅಂತ ತಿಳ್ಕೊಂಡು, ಅಕ್ಕಿ ಅಂದ್ರೆ ಅಕ್ಕಿ ಅಷ್ಟ ಅಲ್ಲ, ಅದ್ರ ಗೋಧಿ ಇರ್ಬೋದು, ಕಡ್ಲೆ ಇರ್ಬೋದು, ಜ್ವಾಳ ಇರ್ಬೋದು ಎಲ್ಲ. ಅವ ಬಸವಣ್ಣ ಹೋಗಿ ತಗೋಪ್ಪ ಹಂಗಾರ ನಿನ್ಗೆ ಎಷ್ಟು ಅಕ್ಕಿ ಕೊಡ್ತೀನಿ ಅಂತ ತಗೊಂಡು ಹೋದ. ಅವ್ ಖುಷಿಲೇ ಹೋಗ್ತಾನೆ. ಯಾಕಂದ್ರೆ ತನಗೂ ಒಂದು ಖುಷಿ ಅಂತಂದ್ರೆ ಸ್ಯಾಟಿಸ್ಫ್ಯಾಕ್ಷನ್. ಐ ವರ್ಕ್ ಸೋ ಮಚ್, ಸಮ್ ಅಮೌಂಟ್ ಆಫ್ ಸೋ ಮಚ್ ಆಫ್ ರೈಸ್ ಪ್ಯಾಡಿ ಇಷ್ಟು ತೊಗೊಂಡು ಹೋಗ್ತೀನಂತಂದ್ರೆ ನಾಳೆ ನಾಡ್ದ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತಲ್ಲ, ನಾನು ಇಷ್ಟು ಶ್ರಮ ಮಾಡಿಲ್ಲ ಅಂತಕ್ಕಂಥ ಶ್ರಮದಿಂದ ಹೆಂಡತಿಗೆ ತೊಗೊಂಡು ಹೋಗಿ ಕೊಡ್ತಿನಾಗ ಬಾಗಲ್ದಾಗ ನಿಲ್ಲಿಸ್ತಾ. ಆಶೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಮಾರಯ್ಯ, ರೋಷವೆಂಬುದು ಯಮದೂತರಿಂಗಲ್ಲದೆ ಅಜಾತರಿಗುಂಟೆ ಮಾರಯ್ಯ, ಇಸಕ್ಕಿ ಆಸೆ ಎಮಗೆತ್ತಕ್ಕೆ ಮಾರಯ್ಯನೊಪ್ಪ ಅಮರೇಶ್ವರ ಲಿಂಗಕ್ಕೆ ದೂರು. ಐ ಲಾಸ್ಟ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಯು ಇನ್ ದ ಸೂಪರ್ ಡಿವೈನ್ ಆಫ್ ಅಮರೇಶ್ವರ. ಎಂತ ಪ್ರಜ್ಞೆ ನೋಡ್ರಿ, ಎಂತ ಪ್ರಜ್ಞೆ ನೋಡ್ರಿ. ಮತ್ತ ಅವ ಏನ್ ಮಾಡ್ಬೇಕು? ಒಮ್ಮನದಲ್ಲಿ ಮೀರಿ ಇಮ್ಮನದಲ್ಲಿ ತಂದರೆ ಇದು ನಿಮ್ಮ ಮನವು ಬಸವಣ್ಣನ ಅನುಮಾನದ ಚಿತ್ತ. ಒಬ್ಬ ಮಹಿಳೆ, ಅನಕ್ಷರಸ್ಥ ಮಹಿಳೆ, ತಳ ಸಮುದಾಯದ ಮಹಿಳೆ ತನ್ನ ಗಂಡಗೆ ಹೇಳ್ತಾಳ, ಒಮ್ಮನದಲ್ಲಿ ಮೀರಿ ಇಮ್ಮನಲ್ಲಿ ತಂದರೆ ಇದು ನಿಮ್ಮ ಮನವು ಬಸವಣ್ಣನ ಅನುಮಾನದ ಚಿತ್ತನು. ಬಸವಣ್ಣ ಅಂತಂದ್ರ ಆವಾಗ ದಂಡನಾಯಕ, ಪ್ರಧಾನಮಂತ್ರಿ ಮತ್ತು ಅರ್ಥ ಸಚಿವ, 3 ಹುದ್ದೆಗಳನ್ನ 56 ರಾಜ್ಯಗಳಿದ್ದು. ಅದ್ರೊಳಗ ಬನವಾಸಿಯಿಂದ ಹಿಡ್ಕೊಂಡು ಮಹಾರಾಷ್ಟ್ರದ ಕಲ್ಯಾಣದವರೆಗೆ, ಮಹಾರಾಷ್ಟ್ರದ ಆಂಧ್ರದ
ಕರೀಂನಗರ ಹಿಡ್ಕೊಂಡು ಅಂದ್ರೆ ಇತ್ತಾಗ ಗೋವಾದ ಕದಂಬರವರೆಗೆ ವ್ಯಾಪಕವಾದಂತ ಈ ಕಲ್ಯಾಣ ಚಾಲುಕ್ಯರ ಕಳಚೂರ್ಯರ ಸಾಮ್ರಾಜ್ಯದ ಪ್ರಧಾನಮಂತ್ರಿ ಆಗಿರ್ತಾನೆ ಬಸವಣ್ಣ. ಆತನಿಗೆ ಅಲ್ಲಿಯ ತಳಸರದ ಹೆಣ್ಮಗಳಂತ ಏನ್ ತಿಳ್ಕೊಂಡ ಬಸವಣ್ಣ ನಮ್ಮನ್ನ ಅಂತ. ಖಡ್ಗವ ಕೊಡಬಹುದಲ್ಲದೆ ಕಲಿತನವ ಕೊಡಬಹುದೇ ಮಾರಯ್ಯ, ಕೂಟವ ಕೊಡಬಹುದಲ್ಲೇ ಸ್ತ್ರೀಯವ ಕೊಡಬಹುದಲ್ಲದೆ ಕೂಟವ ಕೊಡಬಹುದೇ ಮಾರಯ್ಯ. ಎಂತ ಪ್ರಶ್ನೆಗಳನ್ನ ಕೇಳ್ತಾ ನೋಡ್ರಿ. ದೋಣಿ ತಗೊಂಡು ನಾನು ತೂತು ಬಿದ್ದ ದೋಣಿಯ ತೆಗೆದುಕೊಂಡು ವಾಯುವೇರಕ್ಕೆ ಹೋದಂತಾಯ್ತು ಅನ್ನೋ ಭಕ್ತಿ ಅಂತ ಹೇಳ್ತೀವಿ. ನಾಡದು ನಿಮ್ಮ ಶರಣರ ತಿಪ್ಪೆಯ ತಪ್ಪಲನ್ನ ತಂದು ನಿಶ್ಚೇಷಿ ಮಾಡಬೇಕು, ಅಲ್ಲೇ ಸುರಿಯುವ ಹೋಗಂತ ಹೇಳಿ ಎಷ್ಟು ಗಟ್ಟಿತನ ನೋಡ್ರಿ. ಮತ್ ಮಹಾಮಾರಿಗೆ ನಮಗೆ ಹೇಗ್ ಬೇಕಾಯ್ತು, ನಮ್ಗೆ ಎಷ್ಟು ಬೇಕು ಅಷ್ಟ, ನಾಳೆ ಮತ್ತೆ ದುಡಿಬೇಕಲ್ಲ ನಾವು, ಕೊಟ್ಟ ಹೋಗಂತಾಳ. ಎಷ್ಟು ಬೇಕಕ್ಕೆ ಎಷ್ಟು ಗೊಂತಾಳ ಅವನು ಸುರಿ ಬರ್ತಾನ. ಇದ್ರಲ್ಲಿ ಬಸವಣ್ಣದು ಏನ್ ತಪ್ಪಿಲ್ಲ, ಕಾಯಕಕ್ಕೆ ತಕ್ಕಂತ ಕೂಲಿಯನ್ನು ಕೊಟ್ಟ ಬಿಟ್ರೆ ತನಗ ಅಪಮಾನ ಆಕತ್ತಲ್ಲ. ಈ ಶೇಖೀಕೃತವಾದಂತ ಧಾನ್ಯವನ್ನು ಎಲ್ಲಿಟ್ಕೋಬೇಕವ, ಬಹಳ ನೋವು ಆಗತಿ. ಅಲ್ಲಂ ಪ್ರಭು ಹೇಳ್ತಾರ, ಮರುದಿವ್ಸ ಅನುಭವ ಮಟ್ಟದ ಚರ್ಚೆ ನಡೀತೈತಿ, ಬಹಳ ದೀರ್ಘವಾದ ಚರ್ಚೆ ನಡೀತೈತಿ. ಅವಾಗ ಲಕ್ಕಮ್ಮ ಯಾಕವ ಹಿಂಗ್ ಮಾಡ್ತಿ, ಕಾಯಕ ಕೈಲಾಸವಾದ ಕಾರಣ ಅವತ್ತನಿಗೆ ಆ ಕಾಯಕಕ್ಕೆ ತಕ್ಕಂಗ ನಾವು ಪ್ರತಿಫಲ ಕೊಟ್ಟಿವಿ ಅಂತಂದ್ರ ಆಕೆ ಹೇಳ್ತಾಳ ಬಾಳ ಚಂದ ವಚನ. ಮಾಡಿ ನೀಡಿ ಹೋದಿ ಏನಂದಾಗ ಕಾಯಕವೇನು ಕೈಕೂಲಿ ಅಂತ ಹೇಳ್ತಾಳ. ನಾವೇನು ಡೈಲಿ ವಿಜಿಸ್ ಮೇಲೆ ಕಾಯಕ ನಾವು ತಗೊಂಡು ಬಂದ್ ಮಾಡಕ್ ಸಾಧ್ಯತೆನು? ಇಂಧನ ಎಷ್ಟು ಚಂದ ಅಂದ್ರ ತುದಿ ಮೊದಲಿಲ್ಲದ ಗಣವ ನೋಡ. ಈ ವಚನದ ವೈಚಾರಿಕತೆ ನೋಡ್ಬೇಕು. ನಾನು ಆಕಾಶ ನೋಡ್ತೀನಿ, ತುದಿ ಯಾವುದು ಕೊನೆ ಯಾವುದು ಗೊತ್ತಾಗಲ್ಲ. ತುದಿಯ ಮೊದಲಿಲ್ಲದ ಗಣವ ನೋಡ, ಒಳ ಹೊರಗಿಲ್ಲದ ಅಣುವ ನೋಡ. ನಾ ಅಟಮ್ದಾಗ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ ಅಂತೀವಿ ಲಾಜಿಕಲಿ, ಇಲೆಕ್ಟ್ರಾನ್ಸ್ ಕ್ಯಾನ್ ವಿ ಸಿ ಇಟ್ ಎಕ್ಸಾಕ್ಟ್ಲಿ? ಇಲ್ಲ. ಒಳ ಹೊರಗಿಲ್ಲದ ಅಣುವ ನೋಡ. ಅದಕ್ಕೆ ಹೇಳ್ತಾಳ ಕಾಯಕ ಹೇಳು, ಕಾಯಕವು ನಿಂದಿತ್ತು ಹೋಗಯ್ಯ ಎನ್ನ ಆಳ್ದ ಒಡೆಯನ, ನನ್ನ ಆಳ್ತಕ್ಕಂತ ಒಡೆಯ ನೀನ್ ರಾಜ, ನನ್ನ ರಾಜ ನೀನು. ಬಸವಣ್ಣ ಅಲ್ಲಿ ಎಲ್ಲ ಪ್ರಧಾನಿ ಆಗಿರ್ಬೋದು, ನನ್ನ ರಾಜ ನೀದಿ, ಕಾಯಕ ನಿಂದತಿ. ಇವ್ರ ಜೋಡಿ ಏನ್ ಮಾತಾಡ್ತಿ, ಅಲ್ಲಮ್ಮನ ಜೋಡಿ ಏನ್ ಮಾತಾಡ್ತಿ, ಸಿದ್ದರಾಮನ್ ಜೋಡಿ ಏನ್ ಮಾತಾಡ್ತಿ, ಬಸವಣ್ಣ ಜೋಡಿ ಏನ್ ಮಾತಾಡ್ತಿ ಅಂತ ಒಂದು ಪವರ್ಫುಲ್ ಹೋರಾಟ ನೋಡ್ರಿ. ನಡಿ ಹೋಗೋಣ ಅಂತಕ್ಕಂಥದ್ದು ಅಂದ್ರೆ ಬಸವಣ್ಣ ಆ ಮಟ್ಟಕ್ಕೆ ಅವ್ರನ್ನ ವಿಷಯದ. ಇಂಥ ಒಬ್ಬ ತಳ ಸಮುದಾಯದ ಬಡ ಜನರಿಗೆ ಒಂದು ವೈಚಾರಿಕ ಪ್ರಜ್ಞೆಯನ್ನು ಕೊಟ್ಟಲ್ಲ ಬಸವಣ್ಣ, ಸ್ವಾಭಿಮಾನವನ್ನ ಕೊಟ್ಟ ಬಸವಣ್ಣ. ಅದಕ್ಕೆ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಣ್ಣ ತಂದು ಚೆಲ್ಲಿದನು ಹೊಸ ಬೆಳಕಂತ. ಹೊಸ ಜಗತ್ತು ಅಂತಕ್ಕಂಥದ್ದು ಈ ಅರ್ಥದಾಗ ಹೇಳ್ತೀನಿ. ಬೆಳಕು ಮೊದಲು ಬರ್ತಿದ್ದಿಲ್ಲ, ನಾವು ಸೂರ್ಯನೂ ಬರ್ತಾನೆ, ಚಂದ್ರನೂ ಬರ್ತಾನೆ. ಬೆಳಕು ಆ ಬೆಳಕು ಅಲ್ಲದ ಭೌತಿಕ ಬೆಳಕದು. ತಂದು ಚೆಲ್ಲಿದನು ಹೊಸ ಬೆಳಕ ಅಂತಕ್ಕಂಥದ್ದು ಬಸವಣ್ಣ ಹೇಳಿದ ವೇದಗಳ ಹುಸಿ ಮಾತು, ವೇದಗಳೊಳಗಿರ್ತಕ್ಕಂಥದ್ದು, ಶಾಸ್ತ್ರದೊಳಗಿರ್ತಕ್ಕಂಥದ್ದು, ಪುರಾಣದೊಳಗಿರ್ತಕ್ಕಂಥದ್ದು ಅಲ್ಲಂತ ನಾವು ವೇದಕ್ಕೆ ಹೊರೆ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳನ್ನಿಕ್ಕುವೆ. ಆಗ ಹೇಳ್ತಾ ಬಾಳ ಚಂದ ಹೇಳಿದ್ರು. ನಾವು ಎಷ್ಟೆಲ್ಲ ಪ್ರಗತಿಪರ ಅದು. ಕುವೆಂಪು ಬಾಳ ಚಂದ ಹೇಳ್ತಾರ, ಏನಂತಂದ್ರ ಅಭಿವೃದ್ಧಿಯ ಪಥಕೋ ಅಥವಾ ಅಂಚಿಗೆ ನಾವು ಓಡುತ್ತಿದ್ದೆ ವಿಶ್ವ ಅಂತ. ಜಗತ್ತು ಓಡಾಕತೈತಿ, ಪ್ರಗತಿಯ ಹಂತಕ್ಕೋ ಪ್ರಳಯದ ದುರಂತಕ್ಕೋ ಓಡುತ್ತಿದೆ ಈ ವಿಶ್ವ ಅಂತಕ್ಕಂಥ. ಈ ಜಗತ್ತು ಓಡಾಕತೈತಿ. ಹಂಗ ಈ ಸಮನ್ವಯತೆ ಮಾಡ್ತಕ್ಕಂಥ ಎಂತ ಎರಡು ಧ್ರುವಗಳು ನೋಡ್ರಿ ಸಮಾಜದೊಳಗ. ಒಂದು ಅತ್ಯಂತ ಮೇಲ್ವರ್ಗದ ಶಾಂತರಸ, ಚಂದಿಮರಸ, ಸಕಲೇಶ ಮಾದರಸ, ಮದುವಯ್ಯ, ಮುಳಿಗೆ ಮಾರಯ್ಯ, ಬಸವಣ್ಣ, ಅಕ್ಕನಗಮ್ಮ ಅಂತ ಬ್ರಾಹ್ಮಣ ವರ್ಗದವರು, ನೀಲಾಂಬಿಕೆ ಮತ್ತು 25-30 ಜೈನ ವರ್ಗದವರು, ಮತ್ತು ಚಮ್ಮಾರ, ಕಮ್ಮಾರ, ಕುಂಬಾರ ಸಾಕಷ್ಟು ಶರಣರು ಬಂದರು. ಇವರೆಲ್ಲರ ಸಮಾನ ಒಂದೇ ಕಡೆ ಕುಂತು ಊಟ ಮಾಡ್ತಕ್ಕಂಥದ್ದು. ಇವತ್ತು ನಾವು ಪ್ರಾಮಾಣಿಕವಾಗಿ ಆತ್ಮಾವಲೋಕನ ಮಾಡ್ಕೊಂಡ್ರೆ ನಮ್ಮ ಡ್ರೈವರ್ ಜೋಡಿ ನಾವು ಊಟ ಮಾಡಂಗಿಲ್ಲ. ಡ್ರೈವರ್ನ ಬೇರೆ ಕಡೆ ಕುಂಡ್ರಿಸಿ ನಾವು ಬೇರೆ ಕಡೆ ಕುಂಡಿರ್ತೀವಿ. ಆತನ ಜೊತೆಗೆ ಊಟ ಮಾಡ್ತಕ್ಕಂಥದ್ದಿಲ್ಲ. ಅದ್ರ ನಮ್ಮ ನಾಯಿ ಜೋಡಿ ಕುಂತು ಊಟ ಮಾಡ್ತೀವಿ. ಅಂದ್ರೆ ನಮ್ಮ ಮನುಷ್ಯ ಎಷ್ಟು ಮಟ್ಟಿಗೆ ತೆಳಗಿಳಿದಾನ ಅಂತಂದ್ರ ಪ್ರಾಣಿಗಳ ಜೊತೆಗೆ ತನ್ನ ಸಂಬಂಧವನ್ನ ಬೆಸಿತಾನ, ಮನುಷ್ಯರ ಜೊತೆಗೆ ಬೆಸಂಗಿಲ್ಲ. ಅದಕ್ಕೆ ವಿರಾಳಗಂಬ ಕೂಸಿಂಗೆ ಬೆನ್ನೆಯ ನಿಕ್ಕಿ ಹೆಸರಿಟ್ಟವರವರು ಅಕಟಕಟ ಇದು ಶಬ್ದದ ಲಜ್ಜು ನೋಡ ಅಂತ. 1924ರವರೆಗೆ ಅದನ್ನ ಪ್ರಕಟ ಮಾಡ್ಬೇಕಂತ ಹಳಕಟ್ಟಿ ಫಕೀರಪ್ಪನವ್ರು ಎಲ್ಲ ಕಡೆ ಹಿಡಿದು ವಚನ ಸಾಹಿತ್ಯ ತಗೊಂಡು ಮಂಗಳೂರದ ಪಾಶಲ್ ಮಿಷನ್ ಸಂಸ್ಥೆಯವ್ರು ಕಳ್ಸಿಕೊಡ್ತಾರ, ಇವನಷ್ಟು ಪ್ರಕಟ ಮಾಡ್ಕೊಡ್ರಿ ಅಂತ. ಅವ್ರು ಹೊಳ್ಳಿ ಬರೀತಾರ ಲೆಟರ್, ಹಾಗಂಗಿಲ್ಲ ತಗೋರಿ ಅಂತ. 500 ರೂಪಾಯಿ ಹೊಳ್ಳಿ ಕಳಿಸ್ತಾರ. ಏನ್ ಮಾಡ್ಬೇಕು ಚಿಂತೆ. 22ರಿಂದ ಒದ್ದಾಡ್ತಿರ್ತಾರ. 24ರೊಳಗ ಮಹಾವೀರ್ ಪ್ರಿಂಟಿಂಗ್ ಪ್ರೆಸ್ ಚೌಗಲಿ ಅಂತ ಜೈನ್ರು ಅವರು ಅದನ್ನ ಪ್ರಿಂಟ್ ಮಾಡಿ ವಚನ ಸಾಹಿತ್ಯವನ್ನು ಕೊಡ್ತಾರ. 1924-26ರೊಳಗ ಇಡೀ ಭಾರತಕ್ಕ ಒಂದು ಹೊಸ ಬೆಳಕು, ಹೊಸ ಚೈತನ್ಯ, ಹೊಸ ಸಿದ್ಧಾಂತ ಭಾರತಕ್ಕೆ ಬಂತು. ನನ್ನ ದೃಷ್ಟಿಯೊಳಗೆ ಬಸವಣ್ಣನವರು ಶರಣರು ಮಾಡಿದಂತ ಕ್ರಾಂತಿಯನ್ನ, ಅಷ್ಟೇ ಕ್ರಾಂತಿಯನ್ನ ಡಾಕ್ಟರ್ ಫಗುವಳ್ಕಟ್ಟಿ ಅವ್ರು ಮಾಡಿದ್ರು. ಅವ್ರ ಬೆನ್ನಲ್ಲಿವೆ ನಿಂತವ್ರು ಒಬ್ಬರೇ ಒಬ್ರು ಸ್ವಾಮಿಗಳು, ಜಂಗಮರಲ್ಲ ಅವರು ಬಬಲೇಶ್ವರದ ಶಾಂತವೀರ್ ಪಟ್ಟಾಧ್ಯಕ್ಷರು ಅಂತಕೊಂಡು ನೀವು ಮಾಡ್ರಿ ಅಂತಕೊಂಡು ಅವ್ರ ಮನೆಗೆ ಜ್ವಾಳ, ಕಾಳು, ಕಡಿ, ಕಿರಾಣಿ ತಂದು ಕೊಟ್ಟು
ಇವ್ ಪ್ರಿಂಟಿಂಗ್ ಮಾಡ್ಬೇಕಾ ತಗೊಂಡ್ ಹೋಗೋದು ಮತ್ತೆ ಮನೆಗೆ ಸಂತಿ ತಂದು ಇಡ್ಬೇಕು, ಇವ್ರು ಬರೆದಿಟ್ಟು ತಗೊಂಡ್ ಹೋಗಿ ಪ್ರಿಂಟ್ ಮಾಡಿಸ್ಬೇಕು. ಇದು ಬ್ಯಾಡ ಅಂತ ತಿಳ್ಕೊಂಡು ಪಾಪ ಅವರು ತಮ್ಮ ಮನಿಯನ್ನ ಮಾರಿದ್ರು. ಹಿತಚಿಂತಕ ಮುದ್ರಣಾಲಯ ಅಂತಕೊಂಡು ಒಂದು ಮುದ್ರಣಾಲಯ ಹಾಕಿದ್ರು. ಅವರ ಹಿರೇಮಗ ಶಿವಪುತ್ರ ಅವ್ರ ಕಣ್ಮುಂದೆ ಸಾಯ್ತಾನ, ದೊಡ್ಡ IAS ಆಫೀಸರ್. ಎಂತ 5 ಮಕ್ಕಳು ಅವ್ರ ಕಣ್ಮುಂದೆ ಸಾಯ್ತಾರ. ಅಳ್ಕಟ್ಟಿ ಅವರು ಈ ವಚನದ ಹುಚ್ಚನ್ನ, ಅವ್ರಂದ್ರಲ್ಲ ಹುಚ್ಚು ಇಸ್ ಅ ಕ್ರೇಜ್, ನಾವು ತಿಳ್ಕೊಬೇಕು. ಇವತ್ತು ಜಗತ್ತಿನೊಳಗೆ ಎಲ್ಲರೂ ತಿಳ್ಕೊಳಕತ್ತಾರ, ನಾವ್ಯಾಕೆ ತಿಳ್ಕೊಳಕತ್ತಿಲ್ಲ ಅಂತ. ನಾನು ಒಂದು ಮಾತನ್ನ ಇವತ್ತು ಇಲ್ಲಿ ಹೇಳ್ತೀನಿ. ಪಾರ್ಲಿಮೆಂಟ್ ಸ್ಪೀಕರ್, ಇಂಗ್ಲೆಂಡ್ದ ಲಂಡನ್ ಪಾರ್ಲಿಮೆಂಟ್ ಸ್ಪೀಕರ್, ಬ್ರಿಟನ್ ಪಾರ್ಲಿಮೆಂಟ್ ಸ್ಪೀಕರ್ ಜಾನ್ ಬರ್ಕೋ ಅಂತಕ್ಕಂಥ ಒಂದು ಮಾತು ಹೇಳ್ತಾನ. ನನಗ ವಚನ ಕ್ರಾಂತಿ ಎಷ್ಟೊಂದು ಅಚ್ಚರಿ ಅಂತಂದ್ರ 12ನೇ ಶತಮಾನದೊಳಗ ಇಂಗ್ಲೆಂಡ್ ನಾಡಿನೊಳಗ ಯಾರೂ ಕೂಡ ಭಾಷಿಕವಾಗಿ ಸಂವಹನ ಮಾಡದಂತ ಸಂದರ್ಭದೊಳಗ ಬಸವಣ್ಣ ವರ್ಗರಹಿತ, ವರ್ಣರಹಿತ, ಲಿಂಗಭೇದ, ಆಶ್ರಮರಹಿತ, ಮಾನವ ಹಕ್ಕುಗಳಿಗಾಗಿ, ಸ್ತ್ರೀ ಸಬಲೀಕರಣ, ಲಿಂಗ ತಾರತಮ್ಯ ಹೋರಾಡ್ತಕ್ಕಂಥ ದಿಟ್ಟವಾದ ಹೋರಾಟ ಮಾಡಿದ. ಹಿಂಗಾಗಿ ಇಂಗ್ಲೆಂಡ್ ಒಳಗೆ ಬಸವಣ್ಣನ ಮೂರ್ತಿ ಪುತಳ ಅಲ್ಲಾಯ್ತು. ಅಷ್ಟಲ್ಲ, ಅಲ್ಲಿ ಪ್ರಧಾನಿ ಬರ್ತಾನ, ಪ್ರಿನ್ಸ್ ಡಯಾನ. ಇಂಗ್ಲೆಂಡಿನ 88% ಜನರು ಸಹಿ ಮಾಡಿ ಕೊಟ್ಟಾರ. ದೇರ್ ಡಿಮಾಂಡ್ ಈಸ್ ಟು ಎಸ್ಟಾಬ್ಲಿಷ್ ಇನ್ಸ್ಟಾಲ್ ಪ್ರಿನ್ಸೆಸ್ ಡಯಾನಾ ಅಂತಕ್ಕಂಥ ರಾಜಕನ್ಯೆಯನ್ನ, ರಾಜಕುಮಾರಿಯನ್ನ ಅಲ್ಲಿ ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಯೇಸುವಿನ ಮೂರ್ತಿ ಪಾರ್ಲಿಮೆಂಟ್ ಮುಂದೆ ಇಲ್ಲ. ಬಸವಣ್ಣ ಕುಂತ ಮೇಲೆ ಮುಂದೆ ಗಾಂಧಿ ಕೊಟ್ಟರು. ಕಾರಣ ಬಸವಣ್ಣ ಒಂದು ಡೆಮೋಕ್ರೆಟಿಕ್ ಪರ್ಸನ್. ಒಂದು ಸಂಸತ್ತಿನ ಪರಿಕಲ್ಪನೆಯನ್ನು ಕೊಟ್ಟವ ಬಸವಣ್ಣ. ಹಿಂಗಾಗಿ ಕಲ್ಯಾಣ ಕ್ರಾಂತಿಯ ಹೊಸ ಜಗತ್ತು ಇವತ್ತು ಏನು ವಿ ಕ್ಯಾನ್ ಬಸವ ಫಿಲಾಸಫಿ ಕ್ಯಾನ್ ಫುಲ್ಫಿಲ್ ಆಲ್ ದ ನೀಡ್ಸ್ ಅಂಡ್ ಡೀಡ್ಸ್ ಆಫ್ ದ ವರ್ಲ್ಡ್ ಅಂತಾರ. ಎಲ್ಲ ಜಗತ್ತಿಗೆ ಬೇಕಾಗ್ತಕ್ಕಂಥದ್ದು ಎಲ್ಲ ವಿಚಾರಗಳನ್ನ, ಎಲ್ಲ ಚಿಂತನೆಗಳನ್ನ, ಆಲೋಚನಾ ಕ್ರಮಗಳನ್ನ ಸಂಪೂರ್ಣವಾಗಿ ತೆಗೆದು ಹಾಕ್ಬಿಟ್ಟವ. ಏನಿದೆ ನಾವು ಮಾಡಕತ್ತೀವಿ, ವಾಟ್ ವಿ ಆರ್ ಡೂಯಿಂಗ್ ಅಂತಕ್ಕಂಥದ್ದು. ಲಿಂಗವ ಪೂಜಿಸಿ ಫಲವೇನು ಅಂತನ, ಕೆರೆದರೆ ನೆನೆಯೋದು, ಮರೆದರೆ ಬಾಡದು, ಹುರುಳಿಲ್ಲ ಲಿಂಗಾರ್ಚನೆ ಅಂತನ. ಯಾವ ಲಿಂಗ ಅಂತಕ್ಕಂಥದ್ದು ಪರಮೋಚ್ಚವಾದಂತ ಜ್ಞಾನ, ದೀಕ್ಷೆ, ಸಮಗ್ರ ಸಮಷ್ಟಿ ಬೇಕಂತ ಲಿಂಗವನ್ನು ಹಿಡಿದು ಲಿಂಗದಿಂದ ವಿಮುಖನಾಗ್ತಕ್ಕಂಥ ಕಾರ್ಯವನ್ನು ಹೇಳ್ತಾನೆ. ಬಹಳ ಬ್ಯೂಟಿಫುಲ್ ಅದು. ಲಿಂಗ ಹಿಡ್ಕೊಂತಾನ, ಲಿಂಗ ಮಾತಾಡ್ಸಂತಾನ. ಲಿಂಗ ಅರುವಿನ ಕುರು, ನಿನ್ನ ಆತ್ಮದ ಚೈತನ್ಯವೇ ನಿನ್ನ ಕೈ ಒಳಗೆ ತಂದಿದ್ದೀನಿ. ಇದನ್ನ ಯಾರು ಹೇಳಿಲ್ಲ, ಜಗತ್ತಿನಾಗ ಯಾರು ಹೇಳಿಲ್ಲ. ದೇವರನ್ನ ಭೌತಿಕ ಜಗತ್ತಿನೊಳಗೆ ಹುಡುಕಾಡ್ತಕ್ಕಂಥ ದಾರ್ಶನಿಕರೇ ಇದಾರ. ನಿನ್ನೊಳಗ ದೇವರು ಹುಡುಕು, ನೀನೇ ದೇವನಾಗು ಅಂತಕ್ಕಂಥದ್ದು. ನಾ ದೇವನಾಗಬಹುದಲ್ಲದೆ ನೀ ದೇವನಾಗಬಹುದೇ. ನೀ ದೇವನಾದ್ರೆ ನನ್ನ ಅನೇಕ ಸಲಹೆ, ನನಗೆ ಹಂಗ ನೀನು ಸಲುವಾಕ್ ಆಗಂಗಿಲ್ಲ ಹೇಳಂಗಾರ. ನಾನು ನಿನಗೆ ಅಕ್ಕಿ ಹಾಕ್ತೀನೋ, ನಿನಗೆ ಊಟಕ್ಕೆ ಹಾಕ್ತೀನಿ ಅಂತ ಅರ್ಥಪೂರ್ಣವಾದಂತ ಚಿಂತನೆಯನ್ನ ಮಾಡಿದ್ರು. ಈ ಒಂದು ವೈಚಾರಿಕ ಕ್ರಾಂತಿಯ ಹಿನ್ನೆಲೆಯೊಳಗ ಇವೆಲ್ಲವೂ ಕೂಡ ಧರ್ಮ ಅಂತಕ್ಕಂಥ ಧರ್ಮ ಧಾರಣತಾಹಿ ಧರ್ಮ ಅಂತ ನಾವು ಏನು ಧರಿಸ್ತೀವಲ್ಲ ಅದು ಧರ್ಮ. ವ್ಯಕ್ತಿಗತವಾದದ್ದು ನನ್ನ ಲವಲವಿಕೆ, ನನ್ನ ಆಶೆ, ಬನಸು, ಬಯಕೆ, ನನ್ನ ಬದುಕಿನ ಮಾರ್ಗ. ಬಸವಣ್ಣ ಅದನ್ನ ಸಾರ್ವತ್ರಿಕ, ನಾವೇನು ಎಲ್ಲರೂ ಕೂಡ ಇಷ್ಟಲಿಂಗ ಪೂಜೆ ಮಾಡ್ತೀವಿ, ಪೂಜೆನೇ ಅಲ್ಲದು, ಯೋಗ ಅದು. ನಾ ಹೇಳ್ದಲ್ಲ, ಪೂಜೆ ಅಂತಕ್ಕಂಥದ್ದನ್ನ ಅರ್ಚನೆ, ಪೂಜೆ ನಿಯಮವಲ್ಲ. ಬಸವಣ್ಣ ಬಹಳ ದೊಡ್ಡ ಕ್ರಾಂತಿಕಾರಿ, ಬಂಡುಕೋರ. ಅವ್ ಹೇಳ್ತಾನ, ನಿಮ್ಮ ಬಾಯೊಳು ಮೆಟ್ಟ ಹುಡಿಫೈವನು ಕಾಣ ಕೂಡಲ ಸಂಗಮ ದೇವ ಅಂತಾನ. ಯಾರು ನಾನೇ ಮಾಡಿದೆ, ಶ್ವೇತಜ ಅಂಡಜ ಇವೆಲ್ಲ ತಾವು ತತ್ತಿ ಹಾಕ್ತಾವು, ಮರಿ ಮಾಡ್ತಾವು, ಗೂಡ್ ಕಟ್ತಾವು. ನಾ ಮಾಡೀನಿ ಅಂತ ಹೇಳ್ಕೊಂತಕ್ಕಂಥ ಪೌರೋಹಿತರು ನಿಮ್ಮ ಬಾಯೊಳು ಮೆಟ್ಟ ಹುಡಿಫೈವನು. ಅಷ್ಟು ಗಟ್ಟಿತನ ನೋಡ್ರಿ ಬಸವಣ್ಣ ಅಂದಾಗ. ಬಸವಣ್ಣ ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ರೀತಿ, ವಚನಗಳು ನಮ್ಗೆ ಪಚನ ಆಗಿಲ್ಲ. ನಾವು ಹಂಗ ಗೋಕುಲ ಹೊಡಿತೀವಿ, ವಚನ ಅನ್ನೋದು ಮುಂಜಾನಿಂದ ಕಳಬೇಡ ಕೊಲಬೇಡ ಹುಸಿನೂಡ ಅನ್ಬಿಡೋದು, ಮತ್ತೆ ಮುಂಜಾನೆ ಒಂದು ತಾಸಿಗೆ ನಾವು ಕಳ್ತನ ಮಾಡ್ತೀವಿ, ಸುಳ್ತಾನ ಹೇಳ್ತೀವಿ. ಅಂದ್ರೆ ಬಹುಶಃ ವಚನ ಸಾಹಿತ್ಯದ ಮೌಲ್ಯಗಳನ್ನ, ತತ್ವಗಳನ್ನ, ಆಶಯಗಳನ್ನ ನಾವು ತಿಳ್ಕೊಳ್ಳಿಲ್ಲ. ಬಹಳ ದೊಡ್ಡ ಎಲ್ಲವೂ ಕೂಡ ಸ್ಥಾವರೀಕರಣಗೊಂಡಿತು, ಇವತ್ತ ಸಂಸ್ಥೀಕರಣಗೊಂಡಿತು. ಜಗತ್ತಿನೊಳಗ ಜಾನ್ ಪೋಪ್ ಪಾಲ್ 1972 ಧಾರವಾಡದ ಕುಮಾರಸ್ವಾಮಿಗಳು 1 ತಿಂಗಳು ಹೋಗಿ ಕುಂತು 2 ನಿಮಿಷ ಅಪಾಯಿಂಟ್ಮೆಂಟ್ ತಗೊಂತಾರ. ಜಸ್ಟ್ ಟು ಮೀಟ್ ಹಿಮ್. ಅವ್ರ ಜೊತೆಗೆ ಭೇಟಿಯಾಗಿ 1-2 ನಿಮಿಷ ಸೌಹಾರ್ದ ಭೇಟಿ ಮಾಡ್ಬೇಕಂತ ಕೇಳ್ತಾರ. ಅವ್ರು 2 ನಿಮಿಷ ಕೊಡ್ತಾರ. 1 ತಿಂಗಳಾದ್ಮೇಲೆ ಅಲ್ಲಿ ರಿಚರ್ಡ್ ಹಾರ್ಡ್ಲಿ ಅಂತಕ್ಕಂಥ ಒಬ್ಬ ಮನುಷ್ಯನ ಕರ್ಕೊಂಡು ಹೋಗ್ತಾರೆ ಭೇಟಿ ಆಗ. 2 ನಿಮಿಷ ಏನ್ ಹೇಳ್ಬೇಕು ಅವ್ರು? ನನಗಾರೆ 1 ತಾಸು ಕೊಟ್ಟಿರಿ ಅಂತ ತಿಳ್ಕೊಂಡೀನಿ, ಎಷ್ಟು ಕೊಟ್ಟಿರಿ ಗೊತ್ತಿಲ್ಲ.
ಲಿಂಗ ಕೈಯಾಗ ಹಿಡಿದು ಅದ್ರ ಬಗ್ಗೆ ಹೇಳ್ಕೊಂತ ಹೋಗ್ತಾರ 2 ನಿಮಿಷ 10 ನಿಮಿಷ 20 ನಿಮಿಷ 30 ನಿಮಿಷ 2 ತಾಸು ಆಕತ್ತೆ. ಅವತ್ತಿನ ಎಲ್ಲ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡ್ತಾರೆ, ಕುಂತು ಬಿಡ್ತಾರ ಅವ್ರ ಜೊತೆ. ಕೊನೆಗೆ ಒಂದು ರಿಕ್ವೆಸ್ಟ್ ಮಾಡ್ತಾರೆ, ಜಾನ್ ಪೋಪಾಲ್ ಕುಮಾರಸ್ವಾಮಿಗಳಿಗೆ ನಿಮ್ ಕೈ ಮುಗಿತೀನಿ, ನಮ್ಮ ವೆಟಿಕನ್ ಸಿಟಿ ಒಳಗ ಮತ್ತು ರೋಮ್ ರಾಷ್ಟ್ರ ಮತ್ತು ಕ್ರೈಸ್ತ ಸಾಮ್ರಾಜ್ಯದೊಳಗ ಈ ಧರ್ಮವನ್ನ ಹೇಳ್ಬೇಡ್ರಿ ಅಂತ. ಕಾರಣ ಇಟ್ ವಿಲ್ ರೆವಲ್ಯೂಷನಲೈಸ್ ಅಂಡ್ ಪ್ಯಾರಲೈಸ್ ದ ಹೋಲ್ ಸೋಷಿಯಲ್ ಅಂಡ್ ರಿಲಿಜಿಯಸ್ ಸಿಸ್ಟಮ್. ಇಡೀ ಸಾಮಾಜಿಕ ಮತ್ತು ರಾಜಕೀಯ ಧಾರ್ಮಿಕ ವ್ಯವಸ್ಥೆ ಕೊಲ್ಯಾಪ್ಸ್ ಆಕತಿ. ಅಂದ್ರ ಯಾವ ಮಟ್ಟಕ್ಕೆ ಅವರೆಲ್ಲ ತಿಳ್ಕೊಂಡ್ರು, ನಾವ್ ಯಾಕೆ ತಿಳ್ಕೊಳಕತ್ತಿಲ್ಲ? ನಾವು ವಚನಗಳನ್ನ ಅಕ್ಷರಗಳನ್ನ ನೋಡ್ತೀವಿ, ವಚನಗಳ ಆಶಯಗಳನ್ನ ಭಾವಗಳನ್ನ ನೋಡಕ್ ಆಗೋಲ್ದಾಗೈತಿ. ಧಾರ್ಮಿಕ ಕ್ರಾಂತಿ ಎಷ್ಟು ಕೆಟ್ಟ ಪರಿಸ್ಥಿತಿ ನಿಮ್ಗೆಲ್ಲ ಪ್ರಾಜ್ಞರದ್ರಿ. ನಿಮ್ಗೆ ಹಳ್ಳಿ ಮಳ್ಳಿ ದಲಿತರು ಬೆನ್ನಿ ಕಸವರಿಗೆ ಇಟ್ಕೊಂಡ್ ಬರ್ಬೇಕು, 12ಕ್ಕೆ ಬರ್ಬೇಕು, ಅವ್ರು ಏನು ಉಳ್ಬೇಕಾದ್ರೆ ಕೊಳ್ಳ ಗಡಿಗೆ ಇಟ್ಕೋಬೇಕು. ದಲಿತರು ಅಂತಂದ್ರೆ ಶೂದ್ರ ಅಲ್ಲ, ಬಾಳ ಮಂದಿ ತಿಳ್ಕೊಂಡು ಶೂದ್ರರು ಅಂತಕ್ಕಂಥ ನಮ್ ತಲೆಯಾಗ ತುಂಬಿದ್ರು. ಮತ್ತೆ ಇವರು ಶೂದ್ರರು ವರ್ಣಾಶ್ರಮದೊಳಗ ಸ್ಥಾನವನ್ನು ಪಡೆದಂತವ್ರು. ಶೂದ್ರಾತೀತರಂದ್ರೆ ಚಾಂಡಾಲರು, ಪಂಚಮರು, ಮಹಿಳೆಯರು, ಲಾಸ್ಟಿಗೆ ಮಹಿಳೆಯರು. ಮತ್ತ ಮಹಿಳೆ ಅಂತಂದ್ರ ಆಕಿ ಹೆಣ್ಮಗಳು ಮುಟ್ಟಕ್ಕಾಕಿನ ಮಸೂತಿಗೂ ಬಿಡಂಗಿಲ್ಲ, ಇವು ಚರ್ಚರು ಕರ್ಕೊಳಂಗಿಲ್ಲ. ಫಾದರ್ ಆಗಿರ್ಬೋದು ಜಗತ್ನಾಗ ಎಲ್ಲರೂ, ಮುಲ್ಲಾ ಆಗಿರ್ತಾನ, ಮುಲ್ಲಿ ಆಗಂಗಿಲ್ಲ, ಫಾದರ್ ಆಗಿರ್ತಾನ, ಮದರ್ ಇರಂಗಿಲ್ಲ. ಎಲ್ಲ ಧರ್ಮ ನೋಡ್ಕೊಡ್ರಿ. ಸಿಖ್ರೊಳಗೆ ನೋಡ್ರಿ, ಅಲ್ಲಿ ಒಬ್ರು ಧಾರ್ಮಿಕ ಗುರುಗಳು ಪುರುಷ ಪ್ರಧಾನ ಅಂತ. 400 ವರ್ಷದ ಡೆಮೋಕ್ರೆಟಿಕ್ ಸಿಸ್ಟಮ್ ಆಫ್ ಅಮೆರಿಕ ಇನ್ನೂವರೆಗೆ ಒಬ್ಬ ಮಹಿಳಾ ಪ್ರೆಸಿಡೆಂಟ್ ಆಗಿಲ್ಲ ಅಲ್ಲಿ. ಅಂದಾಗ ಹೆಣ್ಣು ಗಂಡದ ಭೇದವನ್ನ ತೆಗೆದಾಕಿ ಎಲ್ಲರನ್ನು ಸಮಾನ ಮಾಡ್ಕೊಂಡು ಹೊರಗೆ ಅಡ್ಡಾಡಬೇಡ್ರಿ, ಗುಡಿಗುಂಡಾರ ಮಾಡಬೇಡ್ರಿ. ಶರೀರ ಅಂತಕ್ಕಂಥದ್ದು ಕಾಯವೇ ಕೈಲಾಸ, ಇದೇ ಗುಡಿ. ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ, ಶಿರವೇ ಹೊನ್ನ. ಇವತ್ತಿಗೆ ನಾವು ಎಷ್ಟು ಮಾಡಾಕತ್ತೀವಿ ಅಂದ್ರೆ ಬಹುಶಃ ಇವತ್ತು ಭಾರತದೊಳಗಿರ್ತಕ್ಕಂಥ ಎಲ್ಲ ಗುಡಿಗುಂಡಾರಗಳನ್ನು ನೋಡಿದ್ರೆ ಅದ್ರೊಳಗ ನಾವ್ ಎಷ್ಟು ಶ್ರಮ ಅಂತೀವಿ. ಬಿರ್ಲಾ ಟೆಂಪಲ್ ಅಂದ್ರೆ 100 ಕೋಟಿ ಕಟ್ತೀವಿ. ಇನ್ನು ನಮ್ಮ ಶರಣರೊಬ್ಬರ ಅದಾರ ಇಲ್ಲಿದ್ರು 100 ಕೋಟಿ 300 ಕೋಟಿ ಖರ್ಚು ಮಾಡಿ ಬಸವಣ್ಣನ ಮೂರ್ತಿ ಮಾಡೋದು. ಆಮೇಲೆ ಅಲ್ಲಿ ಎಲ್ಲಾ ಕಡೆ ಬಸವಣ್ಣ ಮೂರ್ತಿ ಮಾಡೋ ಹುಚ್ಚು ಹಾಕ್ಬಿಡುತ್ತೆ ನಮಗೆ. ಅದ್ರೊಳಗ ಒಂದು ಡ್ಯಾಮ್ ಮಾಡ್ಬೋದು, ಒಂದು ಆಸ್ಪತ್ರೆ ಮಾಡ್ಬೋದು. ಜನಪರವಾದಂತ ಕಾಳಜಿಯನ್ನ ನಾವು ಮಾಡ್ಲಿಲ್ಲ. ನಾವು ನನ್ನ ಪ್ರತಿಷ್ಠೆಗೆ ನಾ ದೊಡ್ಡ ಸ್ವಾಮಿ ಅನ್ಸ್ಕೋಬೇಕು ಅಂತಕೊಂಡು ಬಸವಣ್ಣ ಮೂರ್ತಿ ದೊಡ್ಡ ಮಾಡಕ್ ಹೋಗಿ ಜೈಲ್ನಾಗ ಬಿದ್ವಿ. ನಾ ಯಾಕೆ ಈ ಮಾತನ್ನ ಹೇಳ್ತೀನಂದ್ರ, ಬಹುತೇಕ ಮಠಗಳು ಅದಕ್ಕ ಮುಕ್ತಾಯಕ್ಕ ಮುಗಿರಾಯಮ್ಮ ಎಂತ ಬಂಡುಕೋರರಾಗಿದ್ರಂದ್ರ ಈ ಲಾಂಛನದಾರಿಗಳನ್ನ ಕಂಡು ಬೈತಿದ್ರು, ಚೀತು ಅಂತಿದ್ರು. ಮುಗಿರಾಯಮ್ಮ ಅಂತಂತ ಕಾವಿ ಹೊದ್ದು ತಿರುಗುವ ಜೀವಗಳರ ವಿರಕ್ತರೆಂದೊಡೆ ಅಘೋರ ನರಕ ತಪ್ಪದು. ನೀವು ವಿರಕ್ತ ವ್ಯತ್ಯಾಸ ನೋಡ್ಕೊಳಕತ್ತಿಲ್ಲ. ನಾವು ಹೊಸ ಜಗತ್ತಿಗೆ ಅಂತಂದ್ರ ಇಂಗ್ಲೆಂಡ್, ಫ್ರಾನ್ಸ್, ಅಮೆರಿಕ ಅಲ್ಲ, ನಮ್ಮ ಬದುಕಿನೊಳಗೆ ಇರ್ತಕ್ಕಂಥ ವಿಭಿನ್ನವಾದ ನೋಟ. ಮುಖಾಮುಖಿಯಾಗಿ ಚರ್ಚೆ ಮಾಡ್ಕೊಂಡು ಹೊಸ ಜಗತ್ತಂದ್ರೆ ಏನಪ್ಪಾ, ಈ ಜಗತ್ ಬಿಟ್ಟು ಬೇರೆ ಕಡೆನೋ ಅಲ್ಲ. ನಾವು ಏನು ಬದುಕಾಕತ್ತೀವಿ ಇದಕ್ಕ ವಿಭಿನ್ನವಾಗಿ ನೋಡ್ತಕ್ಕಂಥ ರೀತಿ ಹೊಸ ಜಗತ್ತು. ವಿರಕ್ತ ರಕ್ತ ಸಂಬಂಧವನ್ನು ಹೊರತುಪಡಿಸಿದಂಥವ್ರು. ನಾವು ನಮ್ಮ ಅಣ್ಣನ ಮಗನ ಸ್ವಾಮಿ ಮಾಡ್ತೀವಿ, ನಮ್ಮ ತಂಗಿನ ಮಗನ ಇನ್ನೊಂದು ಮಠಕ್ಕೆ ಮಾಡ್ತೀವಿ, ಪಂಚಪೀಠ. ನಾ ಇವತ್ತ ಸ್ವಲ್ಪ ಕಹಿಯಾಗಿ ನೇರವಾಗಿ ಹೇಳಿದ್ರೆ ನಿಮಗೆ ನೋವು ಆದ್ರೆ, ನಾನು ಮೊದಲೇ ಹೇಳಿದ್ನಿ ಮೈಸೂರು ಭರಮಪ್ಪಣ್ಣವ್ರಿಗೆ, ನನಗೆ ವಿಶೇಷವಾಗಿ ಯಾರೂ ಕರೆಯಂಗಿಲ್ರಿ ಕಾರ್ಯಕ್ರಮಕ್ಕೆ. ನೀವ್ ಯಾಕೆ ಕರೆದ್ರಿ, ಯಾಕೆ ಹೇಳಿರಿ ನನಗೆ ಅದು ಗೊತ್ತೇ, ನಿಮ್ ಯೂಟ್ಯೂಬ್ ನೋಡಿನ್ರಿ ಹೇಳ್ಯಾರ ಅಂತಂದ್ರು. ಆಯ್ತು, ನಿಮ್ ಧೈರ್ಯ ಅಂತ ಹೇಳಿ. ನೋವಿನ ಸಂಗತಿ ಅಂದ್ರ ವಚನ ಸಾಹಿತ್ಯದ ಆಶಯಗಳು, ವಚನ ಸಾಹಿತ್ಯ 280 ಕೋಟಿ ವಚನವ ಹಾಡಿ ದನಿದನೆ ಅಂತಾನ. ಅಂದ್ರೆ 160 ಕೋಟಿ ವಚನಗಳನ್ನ ನಮ್ಗೆ ಸಿಕ್ಕಿದ 14,000 ವಚನಗಳು. ಪೌರೋಹಿತ್ಯರ ಮೇಲ್ವರ್ಗದ ಜನರ ಕೋಪಕ್ಕ ಸಿಲುಕಿಕೊಂಡು ಒದ್ದಾಡಿದಂತ ಧರ್ಮ. ವಚನಗಳು ಕಾರ್ಮಿಕರಿಗಾಗಿ ನಮ್ಗೆ 2A ಕೊಡ್ರಿ 3A ಕೊಡ್ರಿ ಅಂತ ಹೇಳಿ ಸ್ಟ್ರೈಕ್ ಮಾಡ್ತಕ್ಕಂಥ ಧರ್ಮ ಅಲ್ಲ ಅದು. ಮಾದಾರ ಚೆನ್ನಯ್ಯನ ಮನೆ ಮಗನ ನಾನಂತಾನ, ದೋಹರ ಕಕ್ಕಯ್ಯನ ಮಾದಾರ ಚೆನ್ನೈ ಇವರಿಬ್ಬರ ಕೆಲಸದವರು ಧರಣಿಯ ತರಲು ಹೋಗಿ ಸಂಗಮ ಮಾಡಿದವರು ಇವರಿಬ್ಬರಿಗೆ ಹುಟ್ಟಿದ ಶಿಶು ನಾನು. ಯಾವ ಜಗತ್ತಿನ ದಾರ್ಶನಿಕ ಹೇಳ್ತಾನ್ರಿ ಹಿಂಗ? ನೋ ಒನ್ ಕ್ಯಾನ್ ಟೆಲ್. ಈ ಒಂದು ಮಟ್ಟಕ್ಕೆ ಇಕ್ವೇಟಿಂಗ್ ಹಿಮ್ಸೆಲ್ಫ್ ಟು ದ ಸಪ್ರೆಸ್ಡ್ ಕ್ಲಾಸ್. ಮಾದಾರ ಚೆನ್ನಯ್ಯನ ದಾಸಿಯ ಮಗ, ದೋಹರ ಕಕ್ಕಯ್ಯನ ದಾಸಿಯ ಮಗಳು, ಇವರಿಬ್ಬರು ಬೆರಣೆಯ ತರಲು ಹೊಲಕ್ಕೆ ಕೂಳು ಅಂತಲ್ಲ, ಕಾಕುಳು ಹೊಲಕ್ಕೆ ಹೋಗಿ ಸಂಗಮ ಮಾಡಿದರು, ಸಂಬಂಧ ಮಾಡಿದರು. ಇವರಿಬ್ಬರಿಗೆ ಹುಟ್ಟಿದ ಶಿಶು ಕಾಣ ಕೂಡಲ ಸಂಗಮ ದೇವ ನಿಮ್ಮ ಸಾಕ್ಷಿಯಾಗಿ ಅಂತಕ್ಕಂಥ ಜೈವಿಕ ಹುಟ್ಟನ್ನ ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ. ಶಿವಾಲಯ ಬೇರೆ ಅಲ್ಲ, ಹೊಲಗೇರಿ ಬೇರೆ ಅಲ್ಲ, ಒಂದ ಭೂಮಿ. ಜಲ ಒಂದೇ ಶೌಚಾಚಮನಕ್ಕೆ, ಮುಖ ತಕ್ಕೊಳಕ, ಜಳಕಕ್ಕ, ಪೂಜಾಕ, ಕಕ್ಕಸ್ಕೋಬೇಕಾದ್ರ ಅದೇ ಜಲ. ಇಂತಿ ಜಲ ಒಂದೇ, ನೆಲ ಒಂದೇ. ನಾವ್ ಏನ್ ಮಾಡಿವಂದ್ರ ಎಲ್ಲರೊಳಗೂ ಗೂಗಿಯನ್ನ ನೋಡಿದ್ರ ಅಪಶಕನ, ರತ್ನ ಪಕ್ಷಿ ನೋಡಿದ್ರೆ ಶಕುನ. ಇದು ಬಸವೋತ್ತರ ಕಾಲದ ಲಿಂಗಾಯತರು ನಾವು ತಲೆ ಇಟ್ಕೊಂಡಿವಿ. ಬಸವಣ್ಣನನ್ನ ಒಂದು ಉತ್ಸವ ಮೂರ್ತಿಯಾಗಿ ನಾವು ಸಂಭ್ರಮಿಸಬೇಕಾಗೈತಿ. ನಾವು ಬಸವಣ್ಣ ಹಿಂಗ್ ಹೇಳೋಣ. ಇವತ್ತು ಇಡೀ ಜಗತ್ತು ಬಸವಣ್ಣ ಒಪ್ಕೊಳಾಗ್ತೈತಿ. ನಮ್ಮೊಳಗಿನ್ನೂ ವಚನ ದರ್ಶನ ಅವ್ರು ಬರೀತಾರ,
ಇದರಿಂದ ಪ್ರೇರಿತವಾದಂಥದ್ದು ಅಂತ ತಕೊಂಡು ಅವ್ರು ಹೇಳ್ತಾರ. ಅದಕ್ಕೆ ಯಾರು ನಾವು ಚಕಾರ ಶಬ್ದ ತಗಲಿ ಇಲ್ಲಿಯವರೆಗೆ ಬಂದಂತ ಮುಕ್ತಿ ಕಂಠಾಭರಣ ಇರಬಹುದು, ಆನುದೇವ ಹೊರಗಣವನ್ನು ಇರಬಹುದು, ಅಥವಾ ಧರ್ಮಕಾರಣ ಇರಬಹುದು, ಲಿಂಗದೇವ ಲೀಲಾ ವಿಲಾಸ ಇರಬಹುದು. ನಾವು ಹೋರಾಟ ಮನೋವೃತ್ತಿನೇ ಇಲ್ಲ. ಆ ಎಲ್ಲ ಹೋರಾಟ ಮನೋವೃತ್ತಿಯನ್ನು ಬಿಟ್ಟುಕೊಂಡು ನಾವೇನಾಗಿವಿ ಅಂದ್ರೆ ಅಕ್ಷರಕ್ಕೆ ಸೀಮಿತಗೊಂಡು ಪ್ರೇಮಕ್ಕೆ ಹಲಕಿ ಈ ವಿಚಾರ ಕ್ರಾಂತಿಗೆ ಆಹ್ವಾನ ಕೊಡ್ತಕ್ಕಂಥದ್ದು. ಯಾಕ ಕುವೆಂಪುರವರಿಗೆ 1950 ಸುಮಾರಿಗೆ ಬಸವಣ್ಣನ ವಿಚಾರಧಾರೆ ಓದಿದಾಗ ಯಾಕೆ ಡಾಕ್ಟರ್ ರಾಮನೂರ್ಲಯ್ಯ, ಜಯಪ್ರಕಾಶ್ ನಾರಾಯಣ್ ಬಸವಣ್ಣನ ಬಗ್ಗೆ ಬಲಪಂಥೀಯರು ಮಾತಾಡಿದ್ರು, ಎಡಪಂಥೀಯರು ಮಾತಾಡಿದ್ರು, ಗಾಂಧಿ ಮಧ್ಯವರ್ತಿಯರು ಮಾತಾಡಿದ್ರು. ಅಂದ್ರೆ ಬಸವಣ್ಣ ಎಲ್ಲರಿಗೂ ರೀಚ್ ಆಗ್ತಕ್ಕಂಥವ. ಬಸವಣ್ಣ ಒಬ್ಬ ಪರಿಪೂರ್ಣ ಕ್ರಾಂತಿಯ ವಿಚಾರವಂತ ಅಂತಕ್ಕಂಥದ್ದು. ಒಂದು ಆಧ್ಯಾತ್ಮಿಕ ನೆಲೆಯೊಳಗ ನಾವು ಧರ್ಮ ಅಂತಕ್ಕಂಥದ್ದು ಹೇಳಿದ್ರೆ ಧರ್ಮ ಅಂತಕ್ಕಂಥದ್ದು ಎಲ್ಲರಿಗೂ ತನ್ನ ಬದುಕಿನ ಒಂದು ಪದ್ಧತಿ. ಇಷ್ಟಲಿಂಗ ಕೊಡೋ ಉದ್ದೇಶ ಅಂದ್ರೆ ಮತ್ತೊಂದು ಪೂಜೆ ಮಾಡಕ್ಕಲ್ಲ, ಗಣಪತಿ ಬಿಟ್ಟು ಇದನ್ನ ಪೂಜೆ ಮಾಡಕ್. ಇದು ನಿನ್ನ ಚಿತ್ಕಳೆ ಸರ್ವತ್ರಿಗೆ ಎಲ್ಲರೂ ತಾನುಂಬ ಊಟವ ತಾ ಮಾಡುವ ಏನು ಅಂತಲ್ಲ ರತಿಸುಖವ ತಾ ಮಾಡಬೇಕಲ್ಲದ ಇನ್ನೊಬ್ಬರ ಕೈಯಲ್ಲಿ ಮಾಡ್ಸಕ್, ಇನ್ನೊಬ್ಬರ ಕೈಯಲ್ಲಿ ಪೂಜೆ ಮಾಡ್ಸಕ್ ಬರಬಾರ್ದು. ನಿನ್ನ ಅಂಗದೊಳಗಿರ್ತಕ್ಕಂಥ ಲಿಂಗ ಪ್ರಜ್ಞೆ ಅದನ್ನ ನೀ ಪೂಜೆ ಮಾಡ್ಕೊಂಡು ನಿನ್ನ ಆರಾಧಿಸು, ಅದನ್ನ ರೆಕಗ್ನೈಸ್ ಮಾಡು, ಗುರುತಿಸು, ಅದನ್ನ ಪ್ರೋತ್ಸಾಹಿಸು. ಇದು ಶರಣರ ಪರಿಕಲ್ಪನೆ. ಇಲ್ಲಾರ ನಾವಂತಾನ ಹೂವು ಪಾವನವೆಂಬೆ ಅದು ದುಂಬಿಯ ಎಂದಲು, ಜಲ ಪಾವನವೆಂಬೆ ಅದು ಮೀನದ ಎಂದಲು. ಎಲ್ಲರ ಜಲ ತರ್ತೀವಿ ನಾವು, ಮೀನು ಅಳಗಾಡ್ಲಾರ್ದ ಬರಾಕ ಸಾಧ್ಯತೆ ಅಂದ್ರೆ ಯಾವ ಹೂ ತರ್ತೀವಿ? ಬೆಳಗ್ಗೆದು ಅಥಣಿ ಶಿವಗಳು ನೋಡ್ರಿ, ಹೂ ಹರಿತಿದ್ದಿಲ್ಲ ಅವರು. ಹೂವಿನ ಗಿಡಕ್ಕೆ ಕೆಳಗ ಟಾವಲ್ ಹಾಸಿದ್ರು. ಆ ಹೂ ಬಿದ್ದದ್ದು ಅಷ್ಟ, ಅದಕ್ಕೂ ಜೀವ ಐತ್ರಪ್ಪ, ಹರಿಬೇಡಂತಿದ್ರು. ಅಂತ ಶಿವಗಳು ಎಷ್ಟು ಮಂದಿ ಅದಾರ ಇವತ್ತು ನಾವು ನೋಡ್ಬೇಕು. ಶಿವಯೋಗ ಸಾಧನ, ಹೆಸರುಗಟ್ಟ ಶಿವಯೋಗ ಸಾಧನ, ಮೈತುಂಬ ಡಯಾಬಿಟಿಕ್, ಕಿಡ್ನಿ ಫೇಲ್ಯೂರ್ ಎಲ್ಲ ಆಗ್ಯಾವ ನಮ್ಮ ಗುರುಗಳಿಗೆ ಅಥವಾ ನಮ್ಮ ನಾಯಕರಿಗೆ. ಕಾರಣ ವಚನ ಚಳವಳಿಯನ್ನ ವೈಚಾರಿಕ ನೆಲೆಗಟ್ಟಿನೊಳಗ ರ್ಯಾಷನಲ್ ಮತ್ತು ರ್ಯಾಡಿಕಲ್ ಥಾಟ್ಸ್ನೊಳಗೆ ಒಯ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿಲ್ಲ. ಕಾಗೆ ಬೆಟ್ಟಿಸುವ ಹೊಣ್ಣ ಕಳಸಕ್ಕಿಂತ ನಿಮ್ಮ ಶರಣರ ಚಮ್ಮವಿಗೆ ಮಾಡಾಗಿದೆ. ಬಸವಣ್ಣ ಹಿ ವಾಸ್ ವೆಲ್ ಅವೇರ್ ಆಫ್ ದ ಯುಟಿಲಿಟಿ ಆಫ್ ದ ಬಾಡೀಸ್ ಅಂತ. ಬೆರಳ ಕಡ್ಡಿಯ ಮಾಡಯ್ಯ, ನರವ ತಂತಿಯ ಮಾಡಯ್ಯ, ಶಿರವಸ್ವರಯ ಮಾಡಯ್ಯ, ಬತ್ತಿಸರಾಗ ನಾ ಸತ್ನಂದ್ರ ನನ್ನ ಚರ್ಮ ತೆಗೆದು 10 ಮಂದಿ ಅಡ್ಡಾಡಕ್ಕ ಜೋಗೈಸುವ ಚಮ್ಮವಿಗೆ ಮಾಡಯ್ಯ ಅಂತ. ಅಂದ್ರೆ ನಾವು ಬಹುಶಃ ಎಲ್ಲಿಯೋ ನಮಗೆ ಬೇಕಾಗತಕ್ಕಂಥ ಬರೀ ವಿಭೂತಿ ಹಚ್ಕೊಂಡ್ವಿ, ರುದ್ರಾಕ್ಷಿ ಹಾಕೊಂಡ್ವಿ, ಲಿಂಗ ಕಟ್ಕೊಂಡ್ವಿ, ಪೂಜೆ ಮಾಡ್ಕೊಂಡು ಕುಂತ್ವಿ. ಲಿಂಗಾಯತ ಅಂತಕ್ಕಂಥದ್ದು ಆಯತ ಮಾಡ್ಕೊಂಡ ಮೇಲೆ ಅದರ ಮುಂದಿನ ಉದ್ದೇಶ ಜ್ಞಾನವನ್ನು ತೆಗೆದುಕೊಳ್ತಕ್ಕಂಥದ್ದು ಸ್ವಾಯತ್ತ ಮಾಡ್ಕೊಳ್ಳಿಲ್ಲ. ಲಿಂಗವೇ ತಾನಾಗ್ತಕ್ಕಂಥ ಸನ್ನಿಹಿತನಾಗ್ಲಿಲ್ಲ. ಲಿಂಗಾಯತ ಅಂತ ಕುಂತ್ಕೊಂಡು ಬಿಟ್ವಿ. ಹೀಗಾಗಿ ಬಸವ ತತ್ವ ಅಲ್ಲಿ ಅದ್ರ ಇಡೀ ಜಗತ್ತಿಗೆ, ಹೊಸ ಜಗತ್ತಿಗೆ, ಹೊಸ ಬದುಕಿನ ಕ್ರಮಕ್ಕೆ ನಾವು ವಿಚಾರ ಮಾಡ್ತಕ್ಕಂಥದ್ದು. ನಮ್ಮ ಮಕ್ಕಳಿಗೆ ವಿಭೂತಿ ಲಿಂಗ ಅದಕ್ಕ ಬಹಳ ಚಂದ ಚಾಮರಸತನ ಕಾಯದೊಳಗು ಲಿಂಗ ಜಂಗಮ ದಾಯತು ಅರಿಯಲ್ಕೆ ಸುಲಭೋಪಾಯದಿ ಬಾಹ್ಯ ಕರಸ್ಥಲಕ್ಕೆ ಉರುವಾಗಿ ತಂದಿರಿಸಿಟ್ಟು ದಾಯದೋರಿ ಸಮಸ್ತ ಕಾಯವನ್ನು ಪಾವನ ಮಾಡಿದ ರಾಯ ಪೂರ್ವಾಚಾರಿ ಸಂಗನ ಬಸವ ಶರಣಾರ್ಥಿ ಅಂತ. ಹಿ ವಾಸ್ ವೆಲ್ ಅವೇರ್ ಆಫ್ ಆಲ್ ದಿಸ್ ಲಾಂಛನ. ನಾವೇನು ಲಾಂಛನಗಳು ಅಂತೀವಲ್ಲ, ಇವು ಎಲ್ಲ ಚಾಮರಸಕ್ಕೆ ಗೊತ್ತಾಗೈತಿ 16ನೇ ಶತಮಾನದಾಗ, ನಮ್ಗೆ ಗೊತ್ತಾಗೋದಾಗಿತ್ತು. ನಾವು ಲಿಂಗ ಕಟ್ಕೊಳ್ದ, ಲಿಂಗವನ್ನ ಜಡತ್ವ ಮಾಡಿ ನಾವು ವಿಭೂತಿಯನ್ನ ಭಸ್ಮವನ್ನಾಗಿ ಮಾಡಿದ್ವಿ. ರುದ್ರಾಕ್ಷಿಗಳನ್ನ ಕೊಳ್ಳಾಗ ಆಭರಣಗಳನ್ನ ಹಾಕೊಳ್ಳು ಸ್ವಾಮಿಗಳು ಹಾಕೊಂಡ್ ಬಡಿಗೆ ಹಿಡ್ಕೊಳ್ತಾರ, ದೊಡ್ಡ ವೃದ್ಧ ಹಾಕೊಂತಾರ. ನಮ್ಮ ಮ್ಯಾಲಿನ ಮೇಲೆ ಯಾಕೆ ಅವ್ರನ್ನ ಅಂತೀವಿ, ನಾವು ಹಾಕೊಳಂಗಿಲ್ಲ, ಅವ್ರು ಹಾಕೊಂತಾರ. ಅವುಗಳ ಇತಿಮಿತಿಗಳು, ಅವುಗಳ ಹಿಂದಿನ ಆಶಯಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ರೀತಿ ನಮ್ಗೆ ಗೊತ್ತಾಗ್ಲಿಲ್ಲ. ಜಗತ್ತಿನೊಳಗ ದ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತಾರ, RD ರಾನಡೆ ಅವ್ರು ಹೇಳ್ತಾರ, ದ ಪಾತ್ವೇ ಆಫ್ ಗಾಡ್ ಅಂತಕ್ಕಂಥ. ಅವ್ರಂತಾರ, ನಾನು ಮೂಲತಃ ಕರ್ನಾಟಕದವ, ಮಹಾರಾಷ್ಟ್ರದಾಗ ಬೆಳೆದೆ. ನನಗೆ ಕರ್ನಾಟಕದಾಗ ನಾನು ಉಳಿದಿದ್ದಂದ್ರ ನಾನು ವಚನ ಸಾಹಿತ್ಯವನ್ನು ಇನ್ನೂ ಹೆಚ್ಚು ಓದ್ತೀನಿ. ಡೈರೆಕ್ಟ್ ಪಾತ್ವೇ ಟು ಗಾಡ್ ಅಂತ, ದೇವಲೋಕಕ್ಕೆ ಬಟ್ಟೆ ಆದನು ಅಂತ ಚನ್ನ ಬಸವಣ್ಣ. ದೇವಲೋಕದ ಬಟ್ಟೆ ಆದನು ಬಸವಣ್ಣ. ಬಟ್ಟೆ ಅಂತಂದ್ರೆ ದಾರಿ ಆದವ, ಡೈರೆಕ್ಟ್ ಕರ್ಕೊಂಡು ಹೋಗ್ಬಿಟ್ಟ, ತನ್ನ ಎತ್ತರಕ್ಕೆ ಒಯ್ದ್ಬಿಟ್ಟು ಎಲ್ಲರನ್ನು. ಒಮ್ಮೆ ಮಧುರ ಚಂದ್ರು ಅವ್ರು ಪಾಸಾಗಿದ್ ಬರೀ 7 ಎತ್ತ. ಇಂಗ್ಲಿಷ್ನೊಳಗ ಅಲ್ಲಮ್ಮನ ಬಸವಣ್ಣನ 2-3 ವಚನಗಳನ್ನು ಒಯ್ದು ಅರವಿಂದರಿಗೆ ತೋರಿಸ್ತಾನ. ಅರವಿಂದ್ರ ಕಣ್ತುಂಬ ನೀರು ಬರ್ತಾವ. ಇದು ಸತ್ಯ ಘಟನೆ. ಸಾಯುವ ಒಂದು ಸಹಾಯಕ್ಕೆ ತಿರ್ತಾರ. ಮಧುರ ಚಂದ್ರಗಂತ ನೀವು ಮೊದಲು ತಂದು ಕೊಡ್ಲಿಲ್ಲ ನೀವು ಇದನ್ನು. ನಾನು ವಚನ ಸಾಹಿತ್ಯ ಅಂತಕ್ಕಂಥ ಅಮೃತ ಕುಡಿತಿದ್ದೆ ನಮ್ಮ ಜೀವನದಾಗ ಅಂತಿದ್ದ. ಅಂದ್ರೆ ಯಾಕ ಅರವಿಂದರಿಗೆ ಬೇಕಾಗ್ತಕ್ಕಂಥದ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್, ಸಿದ್ದಪ್ಪ ಕಂಬಳಿ ಅವರು 1952 ನಿಜಲಿಂಗಪ್ಪನವರು ಪಾರ್ಲಿಮೆಂಟ್ ಅದ ನಿಮ್ಮ ಚಿತ್ರದುರ್ಗ ದಾವಣಗೆರೆ MP ಅವರು ಪಾರ್ಲಿಮೆಂಟ್ ಮೆಂಬರ್ ಇರ್ತಾರ. 1952 ಹಿಂದೂ ಕೋಡ್ ಬಿಲ್ ಒಳಗ ನೆಹರು ಜೊತೆಗೆ ಜಗಳಾಡಿ ರಾಜೀನಾಮೆ ಕೊಡ್ತಾರ. ಕೊಡೋಕ್ಕಿಂತ ಮುಂಚೆ ಮಾತು ಹೇಳ್ತಾರ, ಭಾರತದೊಳಗ ಬುದ್ಧನಂಗ ಯಾರಾದ್ರೂ ದಾರ್ಶನಿಕರು ಮಹಿಳೆಯರ ಹಕ್ಕಿಗಳಿಗೆ ಹೋರಾಟ ಮಾಡ್ಯಾರ ಹೆಂಗಂತ ಪ್ರಶ್ನೆ ಕೇಳ್ತಾರ.
ಎಲ್ಲರೂ ಸುಮ್ಕೊಂಡಿರ್ತಾರೆ ಪಾಪ ತಮ್ಮ ಏನ್ ತಿಳಿದತ್ತೆ ಏನು ಹೇಳಕ್ಕಾಗಲ್ಲ. ನಿಜಲಿಂಗಪ್ಪನವರು ಕಾರಿಡಾರ್ದಾಗ ಹೇಳ್ತಾರ, ಬಾ ಇಲ್ಲಿ ಬಾಬಾ ಸಾಹೇಬ್ ನೋಡ್ರಿ ಬಸವಣ್ಣ ಹೇಳ್ಯಾನ, ಒಂದಿಷ್ಟು ಪುಸ್ತಕ ಕೊಡ್ತಾರ. ಆ ಪುಸ್ತಕ ಓದಿ 8 ದಿನದ ಮೇಲೆ ಬೆಟ್ಟಕ ಇದನ್ನ ಸ್ವತಃ ನಿಜಲಿಂಗಪ್ಪನವರು ನನ್ನ ರಾಜಕೀಯ ಬದುಕು ಅಂತಕ್ಕಂಥ ಒಂದು ಆತ್ಮಚರಿತ್ರೆ ಬರ್ದಾರ. ಅವ್ರು ಹೇಳ್ತಾರ, ನಿಜಲಿಂಗಪ್ಪನವ್ರ ಬಸವಣ್ಣ ಅಂತಕ್ಕಂಥ ಜಗತ್ತಿನ ಬಹಳ ದೊಡ್ಡ ದಾರ್ಶನಿಕ. ನೀವು ಅವನ ಪುಸ್ತಕದ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿರಲ್ಲ ಒಳಗ, ಜಗತ್ತಿಗೆ ಕೊಟ್ಟಿದ್ರೆ ಜಗತ್ತಿನ ಏನಾದ್ರೂ ಬಸವಣ್ಣ ಇಂಗ್ಲೆಂಡ್ ಫ್ರಾನ್ಸ್ ಆಗಿ ಬದುಕಿದ್ರೆ ಇಡೀ ಜಗತ್ತಿನ ಒಂದೇ ಧರ್ಮಕ್ಕಿತ್ತು, ಅದು ಬಸವ ಧರ್ಮ, ಲಿಂಗಾಯತ ಧರ್ಮಕ್ಕಿತ್ತು. ಜಗತ್ತಿನ ಧರ್ಮವನ್ನ ಸಂಕುಚಿತ ಮಾಡಿದ್ವಿ. ಅದನ್ನ ದೇವನೂರು ಮಾದೇವ್ರು ಹೇಳ್ತಾರ, ಅಕ್ಷರಕ್ಕ ಎದೆಗೆ ಬಿದ್ದ ಅಕ್ಷರ ಅಂತಕ್ಕಂಥ ಪುಸ್ತಕದೊಳಗ, ಲಿಂಗಾಯತ ಇದು ಧರ್ಮವಾದರೆ ಜಗತ್ತಿನ ದೊಡ್ಡದ ಶ್ರೇಷ್ಠ ಧರ್ಮ, ಇದು ಜಾತಿ ಆದರೆ ಕರ್ಮದ ಕೊಚ್ಚೆ ಅಂತಾರ, ಇದು ಕೊಚ್ಚೆ ಆದಂಗೆ ಆಕತಿ ಅಂತ. ನಾವು ಕೊಚ್ಚೆಯೊಳಗೆ ಬಿದ್ದು ಧರ್ಮಕ್ಕೆ ಹಾಕತ್ತೀವಿ. ಹಿಂಗಾಗಿ ಆಧ್ಯಾತ್ಮಿಕ ಕ್ರಾಂತಿ ಒಳಗ, ಆಧ್ಯಾತ್ಮಿಕ ಅಂದ್ರೆ ಏನಪ್ಪಾ, ಸಬ್ಲಿಮೇಷನ್ ಅಂತಕ್ಕಂಥದ್ದು, ಉದಾತ್ತೀಕರಣದ ಪರಿಕಲ್ಪನೆ. ಅಲ್ಲಮರ ಎಷ್ಟು ಎಲ್ಲೂ ಕೂಡ ಬಂಧನಕ್ಕೆ ಸಿಗಂಗಿಲ್ಲ ಅಲ್ಲಮ್ಮ. ಜಲವ ಅರಿತು ನೋಡಿದಲ್ಲಿ ಜಲವು ಜಲವಲ್ಲ ಅಂತ ನಾವು H2O ನಾವು ತಗೊಂತೀವಿ. ಆಮ್ಲಜನಕ ಬೆಂಕಿಯನ್ನ ಜ್ವಾಲೆಯನ್ನ ಹೆಚ್ಚು ಮಾಡ್ತತಿ, ಜಲಜನಕ ಹೆಚ್ಚು ಮಾಡ್ತತಿ. H ಮತ್ತು ಆಮ್ಲಜನಕ O ಎರಡೂ ಕೂಡಿದಾಗ ಜಲದೊಳಗಿದ್ದ ಕಿಚ್ಚು ಜಲವ ಸುಡೋದು ಎಷ್ಟು ಚಂದ. ಜಲದೊಳಗಿರತಕ್ಕಂಥ ಕಿಚ್ಚು ಐತಿ, ಎಲೆಕ್ಟ್ರಿಸಿಟಿ ಜನರೇಟೆಡ್ ಬೈ ವಾಟರ್, ಬಟ್ ಇಟ್ ಕೆನಾಟ್ ಬರ್ನ್ ದ ವಾಟರ್. ಏನ್ರಿ ಅದರ ನೀರೊಳಗೆ ಬೆಂಕಿ ಐತಲ್ಲ, ಉದಕದೊಳಗೆ ಕಿತ್ತು ಹುಟ್ಟಿ ಸುಡುತ್ತಿರುವುದು ಕಂಡೆ, ಗಗನದಲ್ಲಿ ಮಾಮರವ ಕಂಡೆ, ಪಕ್ಕ ಬಿಲ್ಲದ ಹಕ್ಕಿ ಭುವಿಯ ನುಂಗಿದ ಕಂಡೆ ಕಾಣ, ಗುಹೇಶ್ವರ ನಿಮ್ಮ ಕಾಲದ ಭಿನ್ನಾನ ಅಂತಾನ ಅಲ್ಲಮ್ಮ. ಅಲ್ಲಮ್ಮನ ಒಂದು ಕಾಲಜ್ಞಾನದ ವಚನಗಳು, ಅಲ್ಲಮ್ಮನ ಬೆಳಗಿನ ವಚನಗಳನ್ನು ಓದಿದಾಗ ನಾವ್ ಯಾಕೆ ಇದನ್ನ ಓದಕ್ಕಾಗಲ್ದು, ನಾವ್ ಯಾಕೆ ಇದನ್ನ ತಿಳ್ಕೊಳಕತ್ತಿಲ್ಲ. ಕಾಣಬಾರದ ಲಿಂಗವು ಏನ ಕರಸಲಿಕ್ಕೆ ಬಂತು. ಅಲ್ಲಮ್ಮ ಒಂದ್ ವೇಳೆ ಬರ್ದಿದ್ರ ಕಲ್ಯಾಣ ಕ್ರಾಂತಿಗೆ ಒಂದು ವ್ಯಾಖ್ಯಾನ ಸಿಗ್ತಿರ್ಲಿಲ್ಲ, ಒಂದು ಗಟ್ಟಿತನ ಸಿಗ್ತಿರ್ಲಿಲ್ಲ. ಕಾಣಬಾರದ ಲಿಂಗವು ಏನ ಕರಸಲಕ್ಕೆ ತಲುಪಿತು, ಎನಗಿದು ಸೋಜಿಗದ ಹೌದೆನ್ನಬಹುದು ಅಲ್ಲವೆನ್ನಬಹುದು. ನಾವು ಹೂ ಅನ್ಲೋ ಏನು ಒಲ್ಲೆ ಅನ್ಲೋ, ವಿರಾಳವೆಂಬ ಬಯಲು ಗುಹೇಶ್ವರ ನೋಡ ಅಂತ ಹೇಳ್ತಾನ. ಬಯಲು ಪ್ರಜ್ಞೆ ಯಾರೂ ಕೊಟ್ಟಿಲ್ಲ. ಇಂಥವು ಬಹುದೊಡ್ಡ ದಾರ್ಶನಿಕನಾದಂತ ಅಲ್ಲಮ್ಮ, ಮುಕ್ತಾಯಕ್ಕನ ಅಣ್ಣನಾದಂತ ಅಜಗಣ್ಣ ತಿರ್ಕೊಂಡಾಗ ಸಮಾಧಾನ ಹೇಳಕ್ ಹೋಗಿರ್ತಾನ. ಸರ್ ಮಾತಾಡಿ 8:10 8:20 ತನಕ ಮಾತಾಡಿ ಸರ್, ತೊಂದ್ರೆ ಇಲ್ಲ. ಅದೇ ಈಗ 8 ಗಂಟೆ ಆಗಿದೆ, ಇನ್ನೊಂದು 10-20 ನಿಮಿಷ ಮಾತಾಡ್ಬೋದು ಸರ್ ನಾವು. ಓಕೆ. ಸರ್ ಮಾತಾಡಿ, ತುಂಬಾ ಅದ್ಭುತವಾಗಿ ಮಾತಾಡ್ತಾ ಇದೀರಿ, ನಾವು ಕೇಳಿಸ್ಕೊಂತ ಇದೀವಿ. ನಮಗೂ ಹೊರಗೆ ಬರಕ್ ಸಾಧ್ಯತೆ ಆಗ್ತಾ ಇಲ್ಲ. ನೀವು ಮಾತಾಡಿ, ನಾವು ನಿಮಗಾಗಿ ಟೈಮ್ ಮೀಸಲಿಡ್ತಾವ. ನಮ್ದು ಇನ್ನೂ 9 ಗಂಟೆ ತನಕ ಇದೆ ಕಾರ್ಯಕ್ರಮ. ಇಲ್ಲ ಮಾತಾಡ, ನೀವು ಯಾರಾದ್ರೂ ಒಂದು ಹ್ಯಾಂಡ್ ರೈಸ್ ಮಾಡಿದ್ರೆ ಸಾಕು, ಮೆಸೇಜ್ ಹಾಕಿದ್ರು ಕೂಡ. ಅದ ಆಮೇಲೆ ಮತ್ತೆ ಮಾಡೋಣ, ಮೊದಲು ನಿಮ್ದು ಮುಗಿಲಿ. ಅಲ್ಲಮ್ಮ ನಿರಾಳ ಹೇಳಿದ್ನಲ್ಲ, ಎಲ್ಲೂ ಕೂಡ ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ, ವೇದಶಾಸ್ತ್ರವೆಂಬ ಹಗ್ಗ ಕಟ್ಟಾರ, ಭ್ರಾಂತಿಯ ಹಗ್ಗ ಬಿಚ್ಚುದು ತೆಳಗ ಬೀಳುವುದಲ್ಲದೆ ತೆಳಗ ಬಿದ್ದು ಕೂಸು ಅಳಬೇಕು ಅಂತಕ್ಕಂಥ ಮಾತು. ಮುಕ್ತಾಯಕ್ಕ ಹೊಕ್ಕನ ಯಾಕವ ಅಜಗಣ್ಣ ಹಿಂಗ ಆಗೈತಿ, ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನ್ನ ಅರಿಯರು, ಸಾವಂತಕ್ಕಂಥದ್ದಿಲ್ಲ ನಮಗ, ಯಾಕೆ ನೀನ್ ಸಾಯ್ತಿ ಅಂತಂದಾಗ ಒಂದ್ ಮಾತು ಹೇಳ್ತಾಳ್ರಿ. ಎಂತ ಮಾತಂದ್ರ, ಅಂಧಕನ ಕೈ ಅಂಧಕ ಹಿಡಿದಂತಿರಬೇಕು, ಮೂಕನ ಬಾಯಿಯಲ್ಲಿ ಕಾವ್ಯವ ಕೇಳಿದಂತಿರಬೇಕು. ಅಂಧಕನ ಕೈ ಅಂಧಕ. ನಾನು ನೋಡಿದಂಗ ನೀವು ಪುಟ್ಟರಾಜ ಗವಾಯಿಗಳು ಆಶ್ರಮಕ್ಕೆ ಹೋಗ್ರಿ, ನಾನ ಅಲ್ಲಿ ಆಶ್ರಮದಾಗ ಎಡಿ ಬಿದ್ದೀನಿ, ಅಲ್ಲಿ ನೋಡ್ಕೊಂತ. ಯಾಕಂದ್ರೆ ನಮ್ಮ ಲಕ್ಷ್ಯ, ನಮ್ ಕಣ್ಣು ಐತೆ ಅಂತ ಅಹಂಕಾರ ಇರ್ತದೆ ನನಗೆ, ಹೊರಗಿನ ಕಣ್ಣಿನ ಅಹಂಕಾರ ಇರ್ತದೆ. ಕುರುಡರು ಎಲ್ಲೂ ಬಿದ್ದಿಲ್ಲ. ಅಂಧಕನ ಕೈ ಅಂಧಕ ಹಿಡಿದಂತಿರಬೇಕು, ಮೂಕನ ಬಾಯಿಯಲ್ಲಿ ಕಾವ್ಯವ ಕೇಳಿದಂತಿರಬೇಕು, ನೀರೊಳಗೆ ಅಡಗಿದ ಪ್ರತಿಬಿಂಬದಂತೆ ಹಿಡಿವರೆಗೆ ಅಳವಲ್ಲದಂತೆ ಇರಬೇಕು ಅಣ್ಣ. ನೀರಾಗ ನಾವು ಪ್ರತಿಬಿಂಬ ಕಾಣ್ತೀವಿ, ಅದನ್ನ ಹಿಡ್ಯಾಕ ಕಟ್ಟಾಕ ಬರಂಗಿಲ್ಲ. ಕೂರ್ಮದ ಶಿಶುವಿನ ಸ್ನೇಹದಂತೆ ಇರಬೇಕಲ್ಲದೆ ಅರುಡುಗೆಟ್ಟಿ ಅಲ್ವಾಜಿಗಣ್ಣ ಅಂತ. ಅಲ್ಲಮ್ಮನಿಗೆ ವಿಚಿತ್ರ ಕತಿ. ಆಮೆಗೆ 100 ವರ್ಷ ಆಯುಷ್ಯ, ದಿನಕ್ಕೆ 40-50 ಸಲ ಅಷ್ಟ ಬ್ರೀದ್ ಮಾಡ್ತೈತ. ಒಮ್ಮೆ ತಗೊಂಡ್ರೆ ಗ್ಯಾಲನ್ಸ್ ಆಫ್ ಆಕ್ಸಿಜನ್ ಇಟ್ಲೆ ಇನ್ಹೇಲ್ ಒಳಗ್ ತಗೊಂತೈತ. ಅದು ಕೂರ್ಮದ ಶಿಶು, ಅದಕ್ಕೆ ಚೊಂಚಿಲ್ಲ, ಬಾಯಿಲ್ಲ, ಮೊಲೆ ಇಲ್ಲ, ಕಣ್ತುಂಬ ನೋಡ್ತೈತಿ. ಮರಿ ತಾಯಿ ನೋಡ್ತೈತಿ, ಎರಡು ಹೊಟ್ಟೆ ತುಂಬತೈತಿ. ದಿಸ್ ಇಸ್ ಬಯಾಲಜಿಕಲ್ ಅಪ್ರೂವ್ ಟ್ರುತ್. ಎಷ್ಟೊಂದು ನಿರೀಕ್ಷಣೆ ಮುಕ್ತಾಯಕ್ಕ ನೋಡ್ರಿ, ಮುಕ್ತಾಯಕ್ಕ ನಿರೀಕ್ಷೆ ನೋಡ್ರಿ. ಅದಕ್ಕ ಈ ಒಂದು ಆಧ್ಯಾತ್ಮಿಕ ಕ್ರಾಂತಿಗೆ ನಾನಿವತ್ತ ನಿಮಗ ಅದರ ಹಸಿವು ಅನುಭವ ಐತು ಇಲ್ಲ ಗೊತ್ತಿಲ್ಲ. ಶಿವಾನುಭವ ಅಂತಂದ್ರೆ ಅಲ್ಲಿರ್ತಕ್ಕಂಥ ಹೆಡ್ ಅಲ್ಲ, ಅಲ್ಲಿರ್ತಕ್ಕಂಥ ಹಾಳು ಮರಳೊಳಗೆ ಕುಂತು ನಮ್ಮ ಶಿವ ಅಲ್ಲ, ನಮ್ಮ ಶಿವ ಬೇರೆ, ನಮ್ಮ ಶಿವ ಮಂಗಳ, ನಮ್ಮ ಶಿವ ಕಲ್ಯಾಣ, ನಮ್ಮ ಶಿವ ಚೈತನ್ಯ ಅಂತಕ್ಕಂಥದ್ದು, ನೀನೇ ಶಿವನಾಗ್ತಕ್ಕಂಥದ್ದು ಪರಿಕ್ರಮವನ್ನು ಕೊಟ್ಟವ
ಬಸವಣ್ಣ. ಹೀಗಾಗಿ ಈ ಆಧ್ಯಾತ್ಮಿಕ ಕ್ರಾಂತಿ, ಈ ಧಾರ್ಮಿಕ ಕ್ರಾಂತಿ, ಈ ಅಕ್ಷರ ಕ್ರಾಂತಿ, ಈ ಹಸಿವನ್ನ ಮುಕ್ತ ಮಾಡ್ತಕ್ಕಂಥ ಕ್ರಾಂತಿ, ಇವತ್ತು ನಾವೇನು ಹೊಸ ಹೊಸ ಯೋಜನೆಗಳನ್ನ ಹಾಕ್ತಾರೆ ಇವರು. ನಾನು ಮಾಡಿದ್ವಿ ಎಲ್ಲದಕ್ಕೂ ಅಂತ ನಾ ಮಾಡಿದ್ವಿ. ಒಂದ್ ಗುಡಿಗೆ ಹೋಗಿ 1,000 ರೂಪಾಯಿ ಕೊಟ್ಟು ರುದ್ರಾಭಿಷೇಕ ಅವನ ಹೆಸರು ಮ್ಯಾಲ, ಅವನ ಕೆಳಗೆ ಇನ್ನೊಂದು ಹೆಸರು, ರೊಕ್ಕ ಕೊಟ್ಟು ನಾವು ಹೆಸರು ನಾವು ದೇವರು ಕಣ್ಣು ಕೊಟ್ಟಿರ್ತಾನ, ನಾವು ಕಣ್ಣು ಕೊಡ್ತೀವಿ, ಬೆಳ್ಳಿ ಕಣ್ಣು ಕೊಡ್ತೀವಿ, ಅವ್ನ್ ಮೀಸಿ ಕೊಡ್ತೀವಿ. ಯಾಕಂದ್ರೆ ನಮ್ಗೆ ಆಸೆ ಇರ್ತೈತಿ. 2 ಕಾರಣ, ಒಂದು ಭಯ ಭೀತಿ, ಒಂದು ಆಸೆ. ಈ ಕಾರಣದಿಂದ ನಾವು ದೇವ್ರಿಗೆ ಹೋಗಿ ನಡ್ಕೊಂತೀವಿ. ಇವತ್ತು ನಾಳೆ ಗಣಪತಿ ನಮ್ಮ ಮನೆ ಮುಂದೆ ಆಣೆಗೆ ಬಂದು ಕುಂತು ನನಗೆ ಊಟಕ್ಕೆ ಹಾಕಂದ್ರೆ ಹಾಕುವಂತ ತಾಕತ್ತಿಲ್ಲ ನಮ್ಗೆ, ಆದ್ರೆ ಅವನು ಪೂಜೆ ಮಾಡ್ತೀವಿ. ಅಂದ್ರ ಇವೆಲ್ಲವ ಮೌಢ್ಯಗಳನ್ನ ಅಂಧಶ್ರದ್ಧೆಗಳನ್ನ ತೆಗೆದುಹಾಕಿ ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರಗವ, ನೆಚ್ಚಿದವರು ನಿಮ್ಮನ್ನೆತ್ತು ಕಾಣ ಕೂಡಲ ಸಂಗಮ. ಇವ್ರು ಯಾರಿಗಂತೀರೋ ನೀವು ಅಂತನವ ಅಂದಾಗ ನಾವು ಬಹುಶಃ ವಚನ ಸಾಹಿತ್ಯದ ಆಳ ಅರಿವು ಹಸಿವುಗಳನ್ನ ವಿಸ್ತಾರಗೊಳಿಸ್ತಕ್ಕಂಥ ಕೆಲಸ ಮಾಡ್ಲಾರ್ದ ಅವ್ನು ಸಂಕುಚಿತ ಮಾಡಿದ್ವಿ. ಈ ಕಾರಣದಿಂದ 4-5 ವರ್ಷ ಆಯ್ತು ನಾವ್ ಇವತ್ತು ವಚನ ಅಧ್ಯಯನ ವೇದಿಕೆ. ನಾನು ಅದಕ್ಕೆ ಬರ್ಮಪ್ಪ ಅವ್ರು ನಮ್ಗೆ ಹೇಳಿದಾಗ, ಸರ್ ಒಂದು ನಮ್ಗೆ ಉಪಕಾರ ಅಂದ್ರೆ ನಮ್ಮ ಯೂಟ್ಯೂಬ್ದಾಗ ನಾವು ರೆಕಾರ್ಡ್ ಮಾಡ್ತೀವಿ, ಅದು ಜಗತ್ತಿಗೆ ಹೋಗ್ಬೇಕು ಅಂತಕ್ಕಂಥದ್ದು. ನಾನು ಒಂದು ಕಾಲೇಜಿನ ಪ್ರಾಚಾರ್ಯ ಇದ್ದೆ, ನನ್ನ ಹೆಂಡತಿ PhD, ನಾನು PhD. ತಿಂಗಳ ಇಬ್ರು ಕೂಡ 4-5 ಲಕ್ಷ ರೂಪಾಯಿ ನಾವು ದುಡಿದು ಆರಾಮಿರ್ಬೋದಿತ್ತು. ಅಲ್ಲ, ವಚನ ಚಳವಳಿಗೆಗೆ ನಾವು ತೊಡಗಿಸ್ಕೊಳ್ತಕ್ಕಂಥ ಬಸವಣ್ಣ ಕಾಲಘಟ್ಟದೊಳಗೆ ಹೆಂಗಾಯ್ತು ಅಂದ್ರೆ ಮನಿಗೆ ಹೇಳಂಗಿಲ್ಲವ. ಅಂದು ನೀವು ಕರುಹಿದೆ ಎಂದು ಬಂದು ಮಾಡಿದೆ ಮಹಾಮನಿಯ ಕಾರ್ಯ, ಮತ್ತೆ ಬರ ಹೇಳಿದರೆ ಚಣ್ಣ ಬಸವಣ್ಣಗ ಅವ ಚಿಕ್ಕ ದಂಡ ನಾಯಕ. ಅವ ಬಾಳ ಮಂದಿ ಚಣ್ಣ ಬಸವಣ್ಣಗೂ ಕಾಮಿ ಹಾಕಿಬಿಟ್ವಿ, ಬಸವಣ್ಣಗೂ ಕಾಮಿ ಹಾಕಿ ಬಸವಣ್ಣ ತಲೆ ಬೋಚ್ಬಿಟ್ವಿ. ಬಸವಣ್ಣ ಕಿರೀಟ ಬಾಜು ಕಿಟ್ಟ ಅದನ್ನ ತಗೊಂಡು ಹಾಕೊಂಡು ನಮ್ ಸಾವು ಹಾಕೊಂಡ್ ಅಂದ್ರ ಯಾವ ಕ್ರಾಂತಿಯ ತೀವ್ರತೆ ಇವತ್ತು ಇಡೀ ಪಾಶ್ಚಿಮಾತ್ಯ ಮತ್ತು ಪೌರಾತ್ಯ ರಾಷ್ಟ್ರದೊಳಗೆ ಗುಡುಗಾಗತೈತಿ. ಆ ಕ್ರಾಂತಿಯ 1% ಅರಿವು ನಮ್ಗಾಗಿಲ್ಲ. ಇದು ಬಹಳ ಶೋಚನೀಯ. ಅದಕ್ಕೆ ನಾನು ಹೇಳಿದ್ರೆ ಅಂಬೇಡ್ಕರ್ ಅವರು 1956 ಧಾರವಾಡದಾಗ ಅಡ್ಮಿಟ್ ಆಗಿರ್ತಾರೆ. ಅಂಬೇಡ್ಕರ್ ಅವರು ಭಾರತಕ್ಕೆ ಬಂದ ಮೇಲೆ ಮೊಟ್ಟ ಮೊದಲ ಕೇಸು ಧಾರವಾಡದಾಗ ಮಾಡಿದ್ರು. ಧಾರವಾಡದಾಗ ಒಬ್ಬ ದಲಿತನಿಗೆ, ಒಬ್ಬ ಹೊಲಿಯನಿಗೆ, ದಲಿತ ಅನ್ನೋದೇ ಬೇಡ, ಹೊಲಿಯನಿಗೆ ಟೀಚರ್ಸ್ದಾಗ ಅಡ್ಮಿಷನ್ ಕೊಟ್ಟಂಗಿಲ್ಲ. ಸಿದ್ದಪ್ಪ ಕಂಬಳಿ ಎಜುಕೇಶನ್ ಮಿನಿಸ್ಟರ್ 1915 ಅವ್ರಿಗೆ ಹೇಳ್ತಾರ, ಈ ಕೇಸ್ ನೀನ್ ಮಾಡು, ಕೇಸ್ ಹಾಕ್ತಾರ. ಅದಕ್ಕೆ ಸರ್ ಸಾಹೇಬ್ ಅಂತಿದ್ರು ಅವ್ರಿಗೆ. ಸಿದ್ದಪ್ಪ ಕಂಬಳಿ ವಾಸ್ ಎ ಒಂದೇನು ಗಾರ್ಡ್ ಅಂತಾರಲ್ಲ, ಒಂದು ಪೊಲಿಟಿಕಲ್ ಗುರು ಅವ್ರಿಗೆ. ಅವರು 1956 ಜರ್ಮನ್ ಹಾಸ್ಪಿಟಲ್ನಾಗ ಅಡ್ಮಿಟ್ ಆಗಿರ್ತಾರ. ಅವ್ರು ನೋಡಕ ಮತ್ತಷ್ಟು ಹೆಚ್ಚಿನ ಪುಸ್ತಕಗಳನ್ನ ತಗೊಂಡೋಗಿರ್ತಾರೆ. ಸಿದ್ದಪ್ಪ ಕಂಬಳಿ ಅವ್ರು ಓದ್ರಿ ಅಂತ ಓದ್ತಾರ, ಕೊಂತುಂಬ ನೀರು ತರ್ತಾರ. ಅವ್ರ ತೊಡಿ ಮೇಲೆ ಇದನ್ನ ಸ್ವತಃ ಅಂಬೇಡ್ಕರ್ ಅವ್ರು ಬರ್ದಾರ. ತೊಡಿ ಮೇಲೆ ತಲೆ ಇಟ್ಟು ಸಾಹೇಬ್ ತುಮಿಕೂ ಉಸಿರಿಕೆಲಿ ಬಹಳ ತಡ ಮಾಡಿ ಕೊಟ್ಟರೆ ನಂಗೆ ಈ ಪುಸ್ತಕ. ನೀವು ನನಗೆ ಮೊದಲ ಕೊಟ್ಟಿದ್ರೆ ನಾನು ಲಿಂಗಾಯತ ಧರ್ಮ ಸ್ವೀಕಾರ ಮಾಡ್ತೀನಿ. 1935 ಡಿಕ್ಲೇರ್ ಮಾಡಿದ್ರು ಅಂಬೇಡ್ಕರ್ ಅವರು. ಏನಂತ ಡಿಕ್ಲೇರ್ ಮಾಡಿದ್ರು? ಐ ಹ್ಯಾವ್ ಬಾರ್ನ್ ಆಸ್ ಎನ್ ಹಿಂದೂ ಬಟ್ ಐ ವಿಲ್ ನಾಟ್ ಡೈ ಆಸ್ ಹಿಂದೂ. ನಾನು ಹಿಂದೂವಾಗಿ ಹುಟ್ಟೀನಿ, ಅದು ಹಿಂದೂವಾಗಿ ಸಾಯುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇವಲದೊಳಗೆ 1935 21 ವರ್ಷದ ನಂತರ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾರ. ಬೌದ್ಧ ಧರ್ಮ ಸ್ವೀಕಾರ ಮಾಡಿದಾಗ ರಾತ್ರಿ ಅವರ ಅಂಬೇಡ್ಕರ್ ಲೇಖನಗಳು ಓದ್ಬೇಕು, ರಾತ್ರಿ ನಿದ್ದೆ ಮಾಡಂಗಿಲ್ಲ ಅವರು. ಏನಿದು 5-10 ನಿಮಿಷದೊಳಗೆ ನನಗೆ ಕಮಲದ ಎಲೆಗಳನ್ನು ಕಟ್ಟಿ ಕೊಳ್ಳಾಗ ಮಾಲಿ ಹಾಕಿ ನನಗೆ ನನ್ನ ಹೆಂಡತಿಗೆ 3 ಸಲ ಕುಂಡ್ರಿಸಿ ಎಬ್ಬಿಸ್ಬಿಟ್ರು, ಮಂತ್ರ ಹೇಳಿದ್ರು, ಇಷ್ಟಕ್ಕೆ ನಾ ಬುದ್ಧ ಆದ್ನಿ. ಅವ್ರಿಗೆ ಏನಾಗ್ಬೇಕೈತ ತನ್ನ ಶೋಷಿತ ವರ್ಗ, ತನ್ನೊಂದಿಗೆ ಇರ್ತಕ್ಕಂಥ ವಂಚಿತ ಜನಾಂಗಕ್ಕೆ ಒಂದು ಮಾರ್ಗ ಕೊಡ್ಬೇಕಾಗಿತ್ತು. ಆ ಕೆಲಸ ಬಸವಣ್ಣ ಮಾಡಿದ. ತಾನು ಬದುಕಿದ, ಎಲ್ಲರನ್ನೂ ತಂದಿಟ್ಟ, ಎಲ್ಲರನ್ನ ಆ ಚೌಕಟ್ಟಿನೊಳಗೆ ತಂದಿಟ್ಟು ಅಧ್ಯಯನ ಮಾಡಿ ಚೌಕಟ್ಟನ್ನ ಕಿತ್ತೊಗೆದು ಜಗತ್ತಿಗೆ ಹೋಗ್ರಿ ಅಂತ ಹೇಳಿದ್ರು. ಯಾರು ಕೂಡ ಅವ್ರು ಮಾಡ್ಲಿಲ್ಲ. ಮೊನಾರ್ಚಿನ್ ಮಾಡ್ಲಿಲ್ಲ, ಮಠ ಕಟ್ಲಿಲ್ಲ, ಗುಡಿ ಕಟ್ಲಿಲ್ಲ, ಕುದುರೆ ಹತ್ತಿ ಹೋಗ್ಲಿಲ್ಲ. ನಾವೇನ್ ಮಾಡಿದ್ವಿ ಅಂದ್ರೆ, ಅಂಬಾರಿ ಆಣೆ ನೀರಿಕೊಂಡು ಹೋದಿರಿ ನೀವು, ಕುದುರೆ ನೀರಿಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿಯನ್ನು ಪೂಸಿಕೊಂಡು ಹೋದಿರಿ ನೀವು. ಕೂಡಲ ಸಂಗ ನೀವು ಅರಿಯದೆ ಕೂಡಲ ಸಂಗನಕ್ಕೆ ಭಾಜನವಾಗಿ ನೀವು ಉಪಯೋಗ ಆಗ್ಲಿಲ್ಲ. ನೀವು ಬಸವಣ್ಣನ ಪ್ರಶ್ನೆ ನೋಡ್ರಿ, ತರ್ಕ ನೋಡ್ರಿ, ವಿಚಾರ ನೋಡ್ರಿ. ಕಾರಣ ಬಹುಶಃ ನಮ್ಮೊಳಗ ಒಂದು ಅಧ್ಯಯನಶೀಲತೆ ಕೊರತೆ ಐತಿ. ನಮ್ಮನ್ನೇ ನಾವು ದೊಡ್ಡವರು ಅಂತ ಹಸಿರು. ನಾವು ಅಕ್ಕಮಹಾದೇವಿ ಬರ್ಬೇಕಾದ್ರೆ ಅಕ್ಕಮಹಾದೇವಿಯ ಒಂದು ಪ್ರಜ್ಞೆ ಬಹಳ ಜನರಿಗೆ ನೋವಿನ ಸಂಗತಿ ಅಂದ್ರೆ, ಅಕ್ಕಮಹಾದೇವಿ ಅಂದ್ರೆ ಬೆತ್ತಲೆ ಬಂದಲಕ್ಕೆ ಕೂದಲ ಬಿಟ್ಕೊಂಡು. ಯಾಕ ಅಕ್ಕಮಹಾದೇವಿಗೆ ತಲೆ ಇರ್ಲಿಲ್ಲ? ಹೆಂಗ 900 ಕಿಲೋಮೀಟರ್ ಈಗಿನ ಕಾಲದಾಗ ಅಡ್ಡಾಡ್ತಾರ. ಅದು ಒಬ್ಬ ಹೆಣ್ಮಗಳು, ತನ್ನ ಹುಡುಗಿ, ವಯಸ್ಸಿಗೆ ಬಂದಂತ ಹೆಣ್ಮಗಳು. ಕಾರಣ ಉದ್ದೇಶ ಪೂರಿತವಾಗಿ ಹಲಗೆಯಾರ ಅಂತಕ್ಕಂಥ ಶೂನ್ಯ ಸಂಪಾದನೆ ಒಳಗೆ ಅದನ್ನ ತಿರುಕಿದ. ಕೇಶಾಂಬರ ಅಂತಂದ್ರ ಕೂದಲಿನಿಂದ ಮಾಡ್ತಕ್ಕಂಥ ಬಟ್ಟೆ, ಕಂಬಳಿ, ಉಡತಡಿ. ಅಕ್ಕಮಹಾದೇವನ ಹೇಳ್ತಾರೆ, ಹಸಿವಾದೊಡೆ ಭಿಕ್ಷಾಂಡಗಳು ಉಂಟು, ತೃಷೆಯಾದೊಡೆ ತೊರೆ ಬಾಮಿಗಳು, ಶಯನಕ್ಕೆ ಹಾಳು ದೇಗುಲಗಳುಂಟು. ಹಳ್ಳ್ಯಾಗ ಗುಡಿ ಗುಂಡಾರಗಳು ಇರ್ತಾವ,
ಅಂಗಚಿತ್ತಕ್ಕೆ ನಿಮ್ಮ ಬಿಸುಟಿದ ಬಟ್ಟೆಗಳು ಉಂಟು, ಹಾಕೊಂಡದಲ್ಲ, ನನಗೆ ಬ್ಯಾಡ ಅಂತ ಒದಿರ್ತಾರಲ್ಲ ಎಕ್ಸ್ಟ್ರಾ. ಒಕ್ಕುದ ಮಿಕ್ಕುದ ಅಂತಕ್ಕಂಥ ಬಳಸ್ತಕ್ಕಂಥ ಶರಣರು ಎಷ್ಟು ಚಂದ ಹೇಳ್ತಾರ ನೋಡ್ರಿ. ಒಕ್ಕುದ್ದು ನನಗ, ಮಿಕ್ಕಿದ್ದು ಎಷ್ಟು ಬೇಕಷ್ಟ ನನಗ, ಮಿಕ್ಕಿದ್ದು ಸಮಾಜಕ್ಕೆ. ಈ ತತ್ವವನ್ನ ಅನುಸರಿಸ್ತಕ್ಕಂಥ ಅಕ್ಕಮಹಾದೇವಿ ಹೇಳ್ತಾಳ, ಭ್ರಮರಗಳೇ, ದುಂಬಿಗಳೇ, ನೀವು ಕಾಣಿರಿ, ನೀವು ಕಾಣಿರಿ. ನನಗೆ ಅಷ್ಟ ದೇವ್ರು ಕಾಣಬೇಕಂತಿಲ್ಲ, ಚನ್ನಮಲ್ಲಿಕಾರ್ಜುನ ನಿಮ್ಮೊಳಗೂ ಕಾಣಬೇಕಲ್ಲ. ನೀವು ಕಂಡರೆ ಕರೆದು ತೋರಿರಿ. ನೀವೇನಾರ ನನ್ನ ಚನ್ನಮಲ್ಲಿಕಾರ್ಜುನ ಕಂಡ್ರ ನನಗೆ ಬಂದು ತೋರ್ಸ್ರಿ. ಇದಕ್ಕೆ ಪರಗೇಶನ್ ಅಂತಾರೆ ಇಂಗ್ಲಿಷ್ನಾಗ, ಅಂದ್ರೆ ಶೋಧನ. ಆಕೆಗೆ ತೀವ್ರವಾಗಿತ್ತು, ಬಹಳ ತೀವ್ರವಾಗಿತ್ತು. ಹುಡುಕಾಡ್ಬೇಕಾಗಿತ್ತು ನನಗೆ. ಚನ್ನಮಲ್ಲಿಕಾರ್ಜುನ ದ್ವೈತಳಾಗಿದ್ದಳು, ಆರಂಭದೊಳಗೆ ಆಕಿ ದ್ವೈತಳಾಗಿದ್ದಳು. ಅವಳು ಚನ್ನಮಲ್ಲಿಕಾರ್ಜುನ ನನ್ನ ಗಂಡ, ಸಾಯು ಗಂಡ ಬೇಡ ಅಂತ ತಿಳ್ಕೊಂಡು ಅರಮನೆ ಬಿಟ್ಟು ಬರ್ತಾಳ. ತುಂಡು ಬಟ್ಟೆಯನ್ನ ಹಾಕೊಂಡು ಬರ್ತಾಳ. ಆಕಿ ಬಂದ ಕಲ್ಯಾಣಕ್ಕೆ ಬರ್ತಾಳ. ತನ್ನ ಪರಿಕಲ್ಪನೆ, ತನ್ನ ಪ್ರಜ್ಞೆ ಗುರುಲಿಂಗ ಜಂಗಮದ ಏನಿತ್ತಂದ್ರ, ಗುರು ಅಂತಕ್ಕಂಥವನ್ ಕಡೆ ತಗೋಬೇಕು. ಹಲಗ್ಯಾರ ಬ್ರಾಹ್ಮಣ ಅವ್ರ ಪ್ರಶ್ನೆ ಕೇಳಿದ್ರು. ನಿಮ್ ಬೇಕಾದ್ರೆ ಮುಗಿದ್ಮೇಲೆ ಸಂವಾದದೊಳಗೆ ನೀವು ಕೇಳ್ರಿ, ನನಗೆ ತಿಳಿದಷ್ಟು ಹೇಳ್ತೀನಿ. ತಾವು ಎಲ್ಲ ದೊಡ್ಡ ವಿದ್ವಾಂಸರು ಅದಿರೋದಕ್ಕ. ಅಕ್ಕಮಹಾದೇವಿ ಬರ್ತಾಳ, ನೋಡ್ತಾಳ, ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ, ಪ್ರಸಾದವ ಕಂಡೆ ಅಂತಳಕಿ. ಇದು ದರ್ಶನ, ಪರಗೇಶನ್, ಇಲ್ಯುಮಿನೇಷನ್. ಬಟ್ ವಿ ಆರ್ ನಾವು ಇಲ್ಯೂಷನ್ದಾಗ ಅದೀವಿ. ನಾವು ಬಸವಣ್ಣನ ಹಿಡ್ಕೊಂಡು ನಾವು ಭ್ರಮೆ ಒಳಗದೀವಿ, ಭ್ರಾಂತಿ ಒಳಗದೀವಿ, ಉನ್ಮಾದ ಒಳಗದೀವಿ, ಉತ್ಸಾಹದೊಳಗದೀವಿ, ಆನಂದಿಸ್ತೀವಿ. ಬಸವ ಬಂದ್ರೆ ಡಂಗ್ರ ಬರೋದು, ಹಲಗಿ ಬಾರಿಸಿ ತಮ್ಮ ತಮ್ಮ ಮಠಗಳು ಬಸವಣ್ಣನ ಬಳಸಕತ್ತಾರ ವಿನ ಯಾವರಿಗೂ ಕೂಡ ಬಸವಣ್ಣ ಬೆಳಿಬೇಕಂತ ವಿಚಾರ. ಅದು ಈ ವೈಚಾರಿಕ ಕ್ರಾಂತಿಯೊಳಗ ಅವ ದರ್ಶನ ಕಾಣ್ತಾಳಕ್ಕೆ ಇಡೀ ಜಗತ್ತಿನ ನೋಡ್ತಾಳ. ಆಮೇಲೆ ಕೊನೆಗೆ ಶೋಧನ, ದರ್ಶನ, ಕೊನೆಗೆ ಏನ್ ಹೇಳ್ತಾಳ? ಲಿಂಗವೆನ್ನೆ, ಲಿಂಗಕ್ಕೆವೆನ್ನೆ, ಸಂಘವೆನ್ನೆ, ಸಮರಸವೆನ್ನೆ, ನಾ ಎಣ್ಣೆ, ಏನೂ ಎಣ್ಣೆ ಅಂತ. ಎಲ್ಲಿ ಲಿಂಗಕ್ಕೆ ಹೋಗಿ ಏನೂ ಇಲ್ಲ ಅಂತ ಆಕಿ ಅಕ್ಕಮಹಾದೇವಿ. ದೇವಲೋಕಕ್ಕೂ ಬಸವಣ್ಣನ ದೇವರು, ಮರ್ತ್ಯಲೋಕಕ್ಕೂ ಬಸವಣ್ಣನ ದೇವರು, ಪಾತಾಳ ದೇವಕ್ಕೂ ಬಸವಣ್ಣನ ದೇವರು, ನಾಗಲೋಕಕ್ಕೂ ಬಸವಣ್ಣನ ದೇವರು. ನಿನಗೂ ಫಸ್ಟಿಗೆ ಅವಂಗ, ನಿನಗೂ ಅಂದ್ರೆ ಯಾರಿಗೆ? ಚನ್ನಮಲ್ಲಿಕಾರ್ಜುನ. ನಿನಗೂ, ನಮ್ಮ ಶರಣರಿಗೂ, ನನಗೂ ಬಸವಣ್ಣನ ದೇವರು. ಅಂದ್ರ ದೇವರು ಅಂತಕ್ಕಂಥದ್ದು ನಮ್ಮೊಳಗದ, ಅದು ಮೌಲ್ಯ. ದೇವರು ಅಂತಕ್ಕಂಥದ್ದು ಮೌಲ್ಯಗಳ ಮೊತ್ತ. ಆ ಮೌಲ್ಯಗಳ ಮೊತ್ತನ ತಾನೇ ಲಿಂಗ ಒಕ್ಕಳ. ಅದಕ್ಕೆ ಸಂಗಮ, ಯುನಿಫಿಕೇಶನ್ ಅಂತ. ತಾನು ದೈವತ್ವ ಒಳಗೆ ಕೂಡ್ಕೊಂಡ, ತಾನೇ ದೇವರಾದ್ಲು. ಸರಿ ಅಂತ, ಇದೆಲ್ಲ ಬ್ಯಾಡ್ ಬಿಡಂತ. ಇಷ್ಟೆಲ್ಲ ವೈಚಾರಿಕ ಕ್ರಾಂತಿಯ ದ್ವೈತದಿಂದ ಅದ್ವೈತಳಾಗಿ ಇವೆಲ್ಲ ದ್ವೈತಾದ್ವೈತವನ್ನ ಮೀರಿ ಕದಳಿ ಮತ್ತು ಬಯಲೊಳಗೆ ಬಯಲಾದ್ಲು ಅಕ್ಕಮಹಾದೇವಿ. ಹೀಗಾಗಿ ಆ ಪರಿಪೂರ್ಣ ಕ್ರಾಂತಿಯ ವಿಚಾರವನ್ನ ಬಸವಣ್ಣ ಕೊಟ್ಟ ಅಂತಕ್ಕಂಥದ್ದು ಬಹಳ ಸಲ ಹೇಳ್ತಾರ. ಬಹುದೊಡ್ಡ ಶಾಸನ, ಬಹುದೊಡ್ಡ ಸಂವಿಧಾನ ಜಗತ್ತಿಗೆ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್. ತಾವೇ ಉಲ್ಲೇಖ ಮಾಡ್ತಾರ, ನಾನು 20ನೇ ಶತಮಾನದೊಳಗೆ ಬರೆದಂತ ಸಂವಿಧಾನದ ಅಂಶಗಳು ಎಲ್ಲವೂ ಕೂಡ ವಚನ ಸಾಹಿತ್ಯದೊಳಗೆ ಅದಾವು ಅಂತ. ಇಡೀ ಜಗತ್ತಿನೊಳಗ ಸರ್ವ ಪಕ್ಷಗಳ ಸರ್ಕಾರವನ್ನು ಮಾಡ್ತಕ್ಕಂಥ ನೆಹರೂರ ಆಡಳಿತದೊಳಗ RR ದಿವಾಕರ್, ರಂಗನಾಥ್ ದಿವಾಕರ್ ಅಂತಿದ್ರು. ರಂಗನಾಥ್ ದಿವಾಕರ್ ಒಂದು ಮಾತು ಹೇಳ್ತಾರ, ವಚನಗಳಲ್ಲಿ ಉಪನಿಷತ್ಗಳ ಅಂಶಗಳನ್ನು ಕಾಣಬಹುದು, ಆದರೆ ಉಪನಿಷತ್ಗಳಲ್ಲಿ ವಚನಗಳ ಕಳಕಳಿ ಇಲ್ಲ. ನಾವು ಬಹಳ ಮಂದಿ ಹೇಳ್ತೀವಿ, ಶರಣರು ಉಪನಿಷತ್ಗಳನ್ನ ಟೀಕೆ ಮಾಡಿಲ್ಲ, ವೇದ ಆಗಮ ಶಾಸ್ತ್ರಗಳನ್ನ ಅಷ್ಟ ಎಲ್ಲಗಳನ್ನು ಉಕ್ತಿ ಮಾಡಿದವನ, ಎಲ್ಲವನ್ನ ಅಲ್ಲಗಳವನ. ಸರಳ ಸಹಜದತ್ತವಾಗಿ ಪಂಚಮಹಾಭೂತಗಳಿಂದ ಪಂಚೇಂದ್ರಿಯಗಳಿಗೆ ಗ್ರಹಿಕೆವಾದಂತ ಜ್ಞಾನ, ಬದುಕಿನ ಆಶಯ, ಆಸನ, ವ್ಯಸನ ಎಲ್ಲ ಬದುಕಿನೊಳಗೆ ನಮ್ಗೆ ಹೆಂಗ್ ಬರ್ಬೇಕಂದ್ರೆ ನೀನು ಬದುಕು, ಇನ್ನೊಬ್ರಿಗೆ ಬದುಕಾಗ್ತದೆ. ಇವತ್ತಿನ ಸರ್ಕಾರ ಎಲ್ಲ ಘೋಷಣೆಗಳು ತಗೊಂಡು ನೀವು ಸರ್ವರಿಗೂ ಸಮಬಾಳು ಸಮಪಾಲು ಶರಣರು ಮಾಡ್ಯಾರ. ಡಿಟ್ಯಾಚ್ಮೆಂಟ್, ಮನ್ಯಾಗ ಹೋಗಿ ಹೆಂತಿಗೆ ಹೇಳಿ ನಾನು ಟ್ರಾನ್ಸ್ಫರ್ ಆತು, ನಾ ಕೂಡಲ ಸಂಘ ಹೋಗ್ತೀನಿ, ಇಲ್ಲ ಇಲ್ಲ. ಭಾಳ ಮಂದಿ ಅದನ್ನು ಎಷ್ಟು ಅವನಿಗೆ ದಂಡನೆ ಆತಂತ, ಬಿಟ್ಟು ಹೋದಂತ ಬಸವಣ್ಣ. ನನಗೆ ಬೇಡ ಅಂತನವ. ಬೆಟ್ಟಕ್ಕೆ ಬೆಳ್ಳ ಬೊಗಳಿದ್ರೇನು, ಕರೆದುಕೋ ಹೆಣ್ಣನು ಸಂಗಮನಾಥ ಬರೆದುಕೋ, ನನಗೆ ಕರ್ಕೊರೋ, ನೀ ಅದೇನು ಮಾಡ್ತೀಯ ಅಂತ. ಬಸವನೊಳಗಿರ್ತಕ್ಕಂಥ ಒಂದು ಗಟ್ಟಿತನ, ವೈಚಾರಿಕತೆ, ನಿಲುವು, ಅಂಬಿಗರ ಚೌಡಯ್ಯ, ಮಡಿವಾಳ ಮಚ್ಚದು ಎಲ್ಲ ತಳ ಸಮುದಾಯದವ್ರನ್ನ ರಾಜ ಮಾರ್ಗಕ್ಕೆ ಒಯ್ದವ. ಎಲ್ಲ ತನ್ನ ಎತ್ತರಕ್ಕೆ ಒಯ್ದ್ಬಿಟ್ಟವ, ತನ್ನ ಎತ್ತರಕ್ಕೆ ಒಯ್ದ. ಎಲ್ಲಿಯ ಮಠ ಒಯ್ದಂತಂದ್ರ ಒಂದೇ ಒಂದು ಉದಾಹರಣೆಯನ್ನು ನಾನು ಕೊಡ್ತೀನಿ. ಶರಣಸತಿ ಲಿಂಗಪತಿ ಅಂತಕ್ಕಂಥ ಒಂದು ವಿಚಾರ ಬಸವಣ್ಣ ಹೇಳಿದಾಗ 770 ಅಮರ ಗಣಗಳು 769 ಎಸ್ ಅಂದ್ಬಿಟ್ರು. ಅಂಬಿಗರ ಚೌಡಯ್ಯ ಅಂತನವ. ಬಸವಣ್ಣ ಶರಣ ಸತಿಯಾದ ಬಗೆ ಅಂತೂ ಹೇಳ, ಲಿಂಗ ಸತಿಯಾದ ಬಗೆ ಅಂತೇಳು.
ಎರಡು ಉಭಯ ಭಾವ ಲಿಂಗಾಂಗ ಸಾಮರಸ್ಯ ಒಂದಾದ್ಮೇಲೆ ಅಂಗಲಿಂಗ ಒಂದಾದ್ಮೇಲೆ ಶರಣಸತಿ ಲಿಂಗಪತಿ ಅಂತಕ್ಕಂಥ ಭೇದಾಗ್ನಿ ಹುಟ್ಟಿಸಿ ಅಂತಕ್ಕಂಥದ್ದು ಪ್ರಶ್ನೆ ಮಾಡ್ತಾನೆ ಬಸವಣ್ಣ. ಒಂದು ಎಂತ ಒಂದು ವೈಚಾರಿಕ ಕ್ರಾಂತಿಯನ್ನ ತಂದಿಟ್ಟಿದ್ರು ಅಂತಕ್ಕಂಥ ವಿಚಾರವನ್ನ ನಾವು ಅಂದ್ರೆ ಈ ಕಾಲಘಟ್ಟದೊಳಗ ನಮ್ಗೆಲ್ಲ ಮಠಾಧೀಶರಿಗೆ, ನಮ್ಗೆಲ್ಲ ರಾಜಕಾರಣಿಗಳಿಗೆ, ನಮ್ಮ ವೀರಶೈವ ಮಹಾಸಭಾ, ಜಾಗತಿಕ ಲಿಂಗಾಯತ ಸಭೆ, 108 ಸಂಘಟನೆಗಳು, ನಮ್ಮ ಶರಣ ಸಾಹಿತ್ಯ ಪರಿಷತ್ತು, ಇವು ಏನಾಗಂದ್ರ ನಾವೇನು ಸಾಂದರ್ಭಿಕವಾಗಿ ಔಪಚಾರಿಕವಾಗಿ ಒಂದು ಕಾರ್ಯಕ್ರಮ ಮಾಡೋದು, ನಾನೊಂದಿಷ್ಟು ಭಾಷಣ ಮಾಡ್ತೀನಿ, ನೀವೊಂದಿಷ್ಟು ಹೊಡಿತೀರಿ, ಮುಗಿತು ನಮ್ದು ಇಲ್ಲಿಗೆ. ಅಂದ್ರೆ ನಾವು ಉನ್ಮಾದದೊಳಗೆ ಉತ್ಸಾಹದೊಳಗ ವಿ ಆರ್ ರಿಯಲಿ ನಾಟ್ ಪ್ರಾಕ್ಟಿವ್. ಬಸವಣ್ಣ ವಾಸ್ ದ ಗ್ರೇಟೆಸ್ಟ್ ರ್ಯಾಷನಲ್ ಆಫ್ ದ ವರ್ಲ್ಡ್. ಜಗತ್ತಿನ ಬಹಳ ದೊಡ್ಡ ರ್ಯಾಷನಲಿಸ್ಟ್ ಅವ. ಆದ್ರೆ ನಾವು ಸಂಪ್ರದಾಯವಾದಿಗಳಾಗಿದ್ವಿ, ನಾವು ಸಂಕುಚಿತರಾಗತ್ತೀವಿ. ಶರಣ ಮಾರ್ಗವನ್ನು ಬಿಟ್ಟು ನಾವು ಸಂಕುಚಿತರಾಗತ್ತೀವಿ ನಮ್ಮ ಮಾರ್ಗಕ್ಕೆ. ಅಲ್ಲಮ್ಮ ಎಷ್ಟು ಚಂದ ಹೇಳ್ತಾನ, ಸಂಸಾರ ಎಂಬ ಹೆಣ ಬಿದ್ದಿರಲು ತಿನ್ನ ಬಂದು 2 ನಾಯಿಗಳು, ನಾಯಿ ತಿನ್ನಕ್ ಬಂದು ಅವು ಜಗಳಾಕತ್ತು ಅಂತ. ಸಂಸಾರ ಭವಿ ಹೆಣ, ಇವು ಜಗಳಾಡೋದು ನೋಡಿ ಹೆಣಬೆದ್ದು ನಕ್ಕಿತ್ತು ನೋಡ ಗುಹೇಶ್ವರ ಅಂತನ. ನಾಯಿಗಳ ಜಗಳಾಡೋದು ನೋಡಿ ಎದ್ದು ನಗಾಕತ್ತಂತ. ಬಸವಣ್ಣ ಇನ್ನೊಂದು ದೊಡ್ಡ ಕ್ರಾಂತಿ ಅಂತ ಅಂದ್ರ, ಬಸವಣ್ಣ ಇವರೆಲ್ಲ ಅಂತಾರ ನನ್ನ ಅಧ್ಯಯನ ಬಸವಣ್ಣ ಬದುಕಿದ್ದು 36 ವರ್ಷ, ಇವ್ರು 63 ವರ್ಷ 70 ವರ್ಷ ಬರ್ತಾರ. ಅವ್ರವ್ರು ಹೇಳ್ಕೊಳ್ಳಿ, ಇನ್ನೇನು ಆ ಅಧ್ಯಯನಕ್ಕೆ ಮೀಸಲಾದ್ದು. ಮತ್ತೆ ಬಸವಣ್ಣ 1196 ಇದ್ದ ಅಂತಕೊಂಡು ಬರೀತಾರ. ಬಸವಣ್ಣ 67ಕ್ಕೆ ಅದನ್ನ PB ದೇಸಾಯಿ ಅವರಾಗ್ಲಿ, ಷಡಕ್ಷರಿ ಶೆಟ್ಟರ್ ಆಗ್ಲಿ, ಈ ಬಹಳ ದೊಡ್ಡದಂತಂದ್ರ ಆಲೂರು ವೆಂಕಟರಾಯರು ಕೂಡ ಬರೀತಾರ. ಆಲೂರು ವೆಂಕಟರಾಯರು ಕರ್ನಾಟಕ ಗತೋವ್ಯೂಹವನ್ನು ನೋಡ್ರಿ, ರಂಶ್ರೀ ಮುಗುಳಿ ಅವರ ಕರ್ನಾಟಕ ಕಥಾ ಸಾಹಿತ್ಯ, ಕನ್ನಡ ಚರಿತ್ರೆಯ ಬಗ್ಗೆ ಓದ್ರಿ, ಶರಣರ ಬಗ್ಗೆ. ಇವತ್ತು ಬ್ರಾಹ್ಮಣರು, ನಮ್ಮ ಧಾರವಾಡದ ಬ್ರಾಹ್ಮಣರು ಹಳಪೇಟೆ ಚಿಂತಾಮಣಿ ಅಂತಕೊಂಡು ಅವ್ರು ಲಿಂಗ ಕಟ್ಕೊಂಡಿದ್ರು. ಅಷ್ಟೇ ಅಲ್ಲ, ಶಿಶುನಾಳ ಶರೀಫರ ಗುರುಗಳು ಖಾದರ್ ಲಿಂಗ ಹಾಕೊಂಡಿದ್ರು. ಖಾದರ್ ಲಿಂಗ್ ಅಂತಾರ. ನನಗೆ ಮುಸ್ಲಿಂ ಧರ್ಮಕ್ಕಿಂತ ಇದಕ್ಕೈತಿ. ಅದಕ್ಕೆ ಬಹಳ ಚಂದ ಶಿಶುನಾಳ ಶರೀಫ್ ಹೇಳ್ತಾನ, ಬಹಳ ಚಂದ. ಎಡೆಯ ವಯ್ಯುನು ಬಾರೆ ಒಡವಿಯೊಳಗ ಅಧಿಕನ್ನ ಒಡೆಯ ಅಲ್ಲಮ್ಮನಿಗೆ ಕರ್ಮದ ಕುರಿ ಕೊಯ್ದು. ಎಂತ ಕರ್ಮದ ಕುರಿ ಕೊಯ್ದು ಒಡೆಯಗೆ ಎಡಿ ವಯ್ಯುನು. ಬಸವಣ್ಣನಿನ ಪಾದ ಹಸನಾಗಿ ತೊಳೆದಾನ. ಹಸರ ಗಲೀಪ ಹೊಲಿಸಿನ ಮುಸಲ್ಮಾನರು ಗದ್ಗಿಗೆ ಗಲೀಪ್ ಹಾಕ್ತಾರ, ನಮ್ಮ ದನಕ್ಕೆ ಹಾಕ್ತೀನಿ, ನಮ್ಮ ಬಸವಣ್ಣಗೆ ಹಾಕ್ತೀನಿ. ಎಷ್ಟು ಪ್ರೀತಿ ಪ್ರೇಮ. ಇಡೀ ಜಗತ್ತನ್ನ, ಇಡೀ ಜನಪದ ಸಮುದಾಯವನ್ನ, ಸಮಷ್ಟಿಯನ್ನ ಬಸವಣ್ಣ ಹಾಕಿಕೊಂಡ. ಹೀಗಾಗಿ ಬಸವಣ್ಣ ಸಾರ್ವತ್ರಿಕ ನಾಯಕನಿಂತ ಎಲ್ಲ ಸಮಸ್ಯೆಗಳಿಗೆ, ನಮ್ಮ ಸುಂಕದ ಬಂಕನ್ನ, ಟ್ಯಾಕ್ಸೇಷನ್, ಕಳುವ ನಾಣ್ಯ ತಗೊಂಡು ಹೋಗಿರಿ ನೀವು, ಕಾಳ ನಾಣ್ಯ ಇವರೆಲ್ಲ ನಾ ಮಾಡ್ತೀನಿ, ಮತ್ತು 2000 ನೋಟ್ ತೆಗೆದು ಮತ್ತೆ ಬಂದ್ ಮಾಡೋದು, ಇವತ್ತು 100 ನೋಟ್ ಕೊಡ್ರಿ, ಖಾಲಿ ಇರಬಾರ್ದು, ನಮ್ಮ ತಲೆ ಹುಳ ಬಿಡದ. ಅಂದ್ರೆ ಎಲ್ಲ ಕ್ರಾಂತಿಯ, ಆರ್ಥಿಕ ಕ್ರಾಂತಿ, ನೈತಿಕ ಕ್ರಾಂತಿ, ರಾಜಕೀಯ ಕ್ರಾಂತಿ, ಶೈಕ್ಷಣಿಕ ಕ್ರಾಂತಿ, ಪೊಲಿಟಿಕಲ್ ಏನಂತೀವಿ, ಸಾಮಾಜಿಕ ಕ್ರಾಂತಿ, ಎಲ್ಲ ಕ್ರಾಂತಿಯ ಪರಿಪೂರ್ಣ. ನಾನು ಡಾಕ್ಟರ್ YB ನಂದನ್ ಅಂತಕೊಂಡು 2000 ಭೇಟಿಯಾಗಿದ್ದೀನಿ. ಇವ್ ದ ಗ್ರೇಟೆಸ್ಟ್ ಬುದ್ಧಿಸ್ಟ್ ಅವ. ನಾವ್ ಹೆಂಗ ಸ್ಕಾಲರ್ಸ್ ಅಂತೀವಿ ನಾವು ವಚನ ಸಾಹಿತ್ಯ, ಹಂಗ ಬುದ್ಧಿಸ್ಟ್. ನಾನು ಈಗ 23 ವರ್ಷದ ಕೆಳಗ, ಈಗ ನಮ್ಗೆ 48, ಅವಾಗ 35-36 ವರ್ಷ. ಕೇಳಿದ್ವಿ ಅವ್ರಿಗೆ, ಮುಗ್ದಿ ಹೆದರ್ಕೊಂತ, ಹೌ ಡು ಯು ಫೀಲ್ ಅಬೌಟ್ ಲಿಂಗಾಯತ್ ಅಂಡ್ ಬುದ್ಧಿಸ್ಟ್? ನೀವು ಲಕ್ಕಿ ಅಂತ. ನೀವು ಲಕ್ಕಿ, ಇಟ್ಸ್ ಮೋರ್ ಪ್ರಾಕ್ಟಿಕಲ್ ಅಂಡ್ ಸೈಂಟಿಫಿಕ್ ರಿಲೇಷನ್. ಧರ್ಮ ಮಾನ್ಯತೆ ನಿಮ್ಗೆ ಸಿಗ್ಬೇಕಾಗಿತ್ತು. ನಮ್ಮೊಳಗ ಇರ್ತಕ್ಕಂಥ ಮಗ್ಗಲ ಮುಳ್ಳುಗಳು ಏನೋ ತಿಳ್ಕೊಡ್ರಿ, ವೀರಶೈವರ ಅಂತ ತಿಳ್ಕೊಡ್ರಿ, ಶೈವರ ಅಂತ ತಿಳ್ಕೊಡ್ರಿ, ಸಂಪ್ರದಾಯಗಳು. ನಮ್ಮ ಲಿಂಗಾಯತೊಳಗೆ ಎಲ್ಲರೂ ಅದಾರ. ನಮ್ಮ ಹೆಸರು ಎಷ್ಟು ಲಿಂಗಾಯತ ಆಗಿವಿ, ಅದು ತಾತ್ವಿಕವಾಗಿ ನಾವು ಲಿಂಗಾಯತರಾಗಿಲ್ಲ. ಅವ್ರಂತಾರ ಇಂಥ ಒಂದು ದೊಡ್ಡ ವೈಚಾರಿಕ ಕ್ರಾಂತಿಯನ್ನು ಜಗತ್ತಿಗೆ ಕೊಟ್ಟಾನ ಬಸವಣ್ಣ, ಅದನ್ನ ನೀವು ಉಳಿಸ್ಕೊಳಕ್ಕಾಗಿಲ್ಲಲ್ಲ. ಇಡೀ ಜಗತ್ತು ಇವತ್ತ ಆರ್ಥರ್ ಮಿಲ್ಸ್ ಹೇಳ್ತಾನ, ಜಾನ್ ಬರ್ಕೋ ಹೇಳ್ತಾನ, CP ಬ್ರೌನ್ ಹೇಳ್ತಾರ. ಎಷ್ಟು ಮಂದಿ, ಸುಮಾರು 175 ವಿದೇಶಿ ಶರಣರು. ಎಂತೋವಾನ್ ಹೇಳ್ತಾನ, ಬರ್ಕ್ಲಿ ಹೇಳ್ತಾನ. ಅವ್ರು ಹೇಳ್ತಾರ, ಎಷ್ಟು ಚಂದ ಹೇಳ್ತಾನಂದ್ರ, ಒಬ್ಬ ಇಂಗ್ಲೆಂಡಿನ ತತ್ವಜ್ಞಾನಿ ಹೇಳ್ತಾನ, ಇಟ್ ಈಸ್ ವೆರಿ ಅಮೇಜಿಂಗ್ ಅಂಡ್ ಸ್ಟ್ರೇಂಜ್ ಫಾರ್ ಮೀ ಆಫ್ಟರ್ ಬಸವಣ್ಣ ಹೌ ಕಮ್ ದ ಪ್ರೀವಿಯಸ್ ರಿಲಿಜನ್ ಎಕ್ಸಿಸ್ಟೆಡ್ ಅಂಡ್ ಹೌ ಕಮ್ ದ ನ್ಯೂ ರಿಲಿಜನ್ ರೈಸ್ ಅಂತ. ಬಸವಣ್ಣ ಇದು ದೊಡ್ಡ ಕ್ರಾಂತಿ ಮಾಡಿದಲ್ಲ, ಮೊದಲಿನ ಧರ್ಮಗಳು ಹೆಂಗ್ ಉಳ್ಕೊಂಡು ಹೊಸ ಧರ್ಮ ಹೆಂಗ್ ಹುಟ್ಕೊಂಡು ಅಂತಕ್ಕಂಥ ನನಗೆ ಇನ್ನೂ ಜಿಜ್ಞಾಸೆ ಅಂತ. ಈ ಕಾರಣಕ್ಕಾಗಿ ಪರಮೇಶ್ವರಪ್ಪ ಅವರಾಗಲಿ, ಪ್ರಕಾಶಣ್ಣವರಾಗ್ಲಿ, ನಮ್ಮ ಭರಮಪ್ಪಣ್ಣವರಾಗ್ಲಿ, ಎಲ್ಲರೂ ಕೂಡ ಮಾಡ್ತಕ್ಕಂಥ ಜವಾಬ್ದಾರಿ ಭಾಳ ಐತಿ ನಮ್ಗೆ. ನಮ್ಮ ಸಂಬಂಧ ಇಲ್ಲ ಅಂತಕೊಂಡು ನಾವು ಮುಕ್ಕೊಳ್ಳಂಗಿಲ್ಲ. ವಚನ ಕ್ರಾಂತಿಯನ್ನ, ವಚನ ಚಳುವಳಿಯನ್ನ, ಧಾರ್ಮಿಕ ಜಾತಿಗೆ ಸೀಮೆ ಹಕ್ಕನ್ನ ಕಿತ್ತೋಗೋದು, ಅಂದ್ರೆ ಹಂಗ ಅದಕ್ಕೆ ಇಟ್ಕೊಂಡಿವಿ. ಧಾರ್ಮಿಕ ಮಾನ್ಯತೆ ಸಿಗ್ಬೇಕು, ಬಟ್ ಹಂಗ ಸಿಗ್ಬೇಕಂತ ನಾವು ಮನ್ಯಾಗ ಲೇಖನ ಬರೆದು ಭಾಷಣ ಮಾಡಿದ್ರೆ, ಸಮಾವೇಶ ಮಾಡಿದ್ರೆ ಸಿಗಂಗಿಲ್ಲ. ಅದನ್ನು ಸಾಧಿಸ್ಬೇಕಾಗಿತ್ತು. ಆ ಹಿನ್ನೆಲೆಯೊಳಗೆ ನನಗೆ ತಿಳಿದಂಥ ವಿಷಯಗಳನ್ನ ಏನು ಮಾತಾಡೀನಿ ಗೊತ್ತಿಲ್ಲ. ಯಾಕಂದ್ರೆ 5 ರಿಂದ 7 ಒಂದು ನಮ್ದು 5:30 ಇತ್ತು.
ಭರಮಪ್ಪಣ್ಣವರು ಮೈಸೂರವ್ರು ಹೇಳಿದ್ರು ಮಾಡ್ರಿ, ನಂಗೆ ನಮ್ದು ತಗೊಳ್ರಿ ಸರ್, ಲಿಂಕ್ ತಗೊಂಡು ಮಾತಾಡ್ರಿ ಅಂತಂದ್ರೆ ನಾನೇನಾದರೂ ಚಲೋ ಮಾತಾಡಿನಂದ್ರೆ ಗಂಟು ತಟ್ರಿ, ತಪ್ಪು ಮಾಡಿದ ನಿಮ್ಮ ಮಗ ಅಂತ ಹೊಟ್ಟೆಗೆ ಹಾಕೊಡ್ರಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಶರಣು ಶರಣಾರ್ಥಿ. ಜಗತ್ತಿಗೆ ದೊಡ್ಡ ಕ್ರಾಂತಿಕಾರ, ದೊಡ್ಡ ಸೂರ್ಯ ಬೆಳಕು ಅದು ಬಸವಣ್ಣ. ಬಸವಣ್ಣನಿಗೆ ಬಹಳ ಚಂದ ಅಂದ್ರೆ ನಿಜಲಿಂಗಪ್ಪನವರು. ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ನಿಜಲಿಂಗಪ್ಪನವರು 1967ರಾಗ ಅಷ್ಟ ಶತಮಾನೋತ್ಸವ ಮಾಡೋದ್ನಾಗ ಎಲ್ಲರಿಗೂ ಒಪ್ಕೊಂಡ್ರು. ಬುದ್ಧ ಬಸವ, ಬಸವ ಬುದ್ಧ, ಬಸವ ಮಹಾವೀರ, ಬಸವ ಕ್ರಿಸ್ತ ಎಲ್ಲರನ್ನು ಜಗತ್ತಿನ ಎಲ್ಲ ದಾರ್ಶನಿಕರು ಕಂಪೇರ್ ಮಾಡಕ್ ಕೊಟ್ರಂತ. ಅನಕರನ್ನು ಕರೆದ್ರಂತ, ಲೆಟರ್ ಬರೆದ್ರಂತ. ಬುದ್ಧ ಮತ್ತು ಚಿತ್ರಾಚಾರ್ಯ, ಶಂಕರಾಚಾರ್ಯ, ಮಧ್ವಾಚಾರ್ಯ ಇವ್ರ ಬಗ್ಗೆ ಯಾರು ಕಂಪೇರ್ ಮಾಡಿ ಬರೀರಿ ಅಂದ್ರೆ ಅವ್ರು ಪತ್ರ ಬರೀತಾರಂತ. ನಾ ಬರೆಯಕ್ ಆಗೋದಿಲ್ಲ ಅಂತ ಹೊಳ್ಳಿ ಕಳಿಸ್ತಾರೆ. ಜಗತ್ತಿನೊಳಗ ಬಸವಣ್ಣಗೆ ಯಾರಿಗೆ ಹೋಲಿಸ್ಬೇಕಂದ್ರೆ ಬಸವಣ್ಣಗೆ ಹೋಲಿಸ್ಬೇಕಂತ. ಇಫ್ ಐ ವಾಂಟ್ ಟು ಕಂಪೇರ್ ಬಸವಣ್ಣ ಟು ಎನಿ ಆಫ್ ಇನ್ ದ ವರ್ಲ್ಡ್ ಅಂದ್ರೆ ಈ ಶುಡ್ ಬಿ ಕಂಪೇರ್ಡ್ ಓನ್ಲಿ ವಿತ್ ಬಸವಣ್ಣ. ಒಬ್ಬ ಬ್ರಾಹ್ಮಣ. ಬೆನಗಲ್ ರಾಮರಾಯರು ಹೇಳ್ತಾರ, ಬಸವಣ್ಣನಂತ ಇನ್ನೊಬ್ಬ ಜಗತ್ತಿನ ದೊಡ್ಡ ಕ್ರಾಂತಿಕಾರ ನಾನು ನೋಡಿನಿ ಅಂತಕ್ಕಂಥದ್ದು ನನಗೆ ಅಂದೇ ಇಲ್ಲ, ನಾನು ನೋಡಿಲ್ಲ, ಆ ಧೈರ್ಯ ಇಲ್ಲ. ಬೆಳಗಲ್ ರಾಮರಾಯ ಹೇಳ್ತಾರ, ಓನಕರು ಹೇಳ್ತಾರ, ಆರಾಧ್ಯವಾಕರು ಹೇಳ್ತಾರ. ನಮ್ಮವ್ರು ಹೇಳಂಗಿಲ್ಲ ಬಸವಣ್ಣಗಿಂತ ದೊಡ್ಡವ್ರು ನಾವು. ನನಗೆ ಬಾ ನೋವಿನ ಸಂಗತಿ ಅಂದ್ರೆ ನಾನು ಇನ್ನೇ ಒಂದು ಕವನ ಬರದೆ. ಬಸವಣ್ಣ ನಮ್ಮ ಶಿಷ್ಯನೆಂದು ಸೂಲಿಗೆ ಶೋಷಣೆ ಮಾಡಿದರು ಪಂಚಪೀಠದವರು, ಬಸವಣ್ಣ ನಮ್ಮ ಗುರು ಎಂದು ದಾಳಿಗೆ ಮಾಡಿದರು ನಮ್ಮ ಗುರುಮಾತೆ ಶರಣರು ಅಂತ. ಬಸವಣ್ಣನ ಬಂಡವಾಳ ಮಾಡಿದ್ವಿ, ಕ್ಯಾಪಿಟಲ್ ಮಾಡಿದ್ವಿ. ಇಷ್ಟು ಹೇಳಿ ನಾನು ಏನಾದ್ರು ತಪ್ಪು ಮಾಡಿದಾರೆ ನಿಮ್ಗೆ ಅನ್ಸಿದ್ರ, ನಾ ಏನು ತಪ್ಪು ಮಾಡಿಲ್ಲ ಅಂತ ಅಂತಿಲ್ಲ. ನನಗೆ ನಿಮ್ಗೆ ಏನು ಅನಿಸ್ತದೆ ನನಗೆ ಕ್ಷಮೆ ಮಾಡ್ರಿ, ಅವಕಾಶ ಕೊಟ್ರಿ. ಸಂವಾದದೊಳಗೆ ನಿಮ್ಗೆ ಏನಾದ್ರು ನನಗೆ ತಿಳಿದಂತ ಉತ್ತರಗಳನ್ನು ನಿಮ್ಮ ಪ್ರಶ್ನೆಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ವಿಶೇಷವಾಗಿ ಭರಮಪ್ಪಣ್ಣ ಮೈಸೂರು ಅವ್ರು ಇನ್ನೊಮ್ಮೆ ನನಗೆ ಕರೀದಿಲ್ಲ ಅಂತ ತಿಳ್ಕೊಂಡು, ಯಾಕೆ ಮುಖದ ಮೇಲೆ ಅವ್ರು ಪಾಪ ರಾವ್ ಹೊಡೆದಾರ. ಎಲ್ಲರಿಗೆ ಶರಣು ಶರಣಾರ್ಥಿ. ತಮಗೂ ಶರಣು ಶರಣ ಸರ್. ಶಶಿಕಾಂತ್ ಪಟ್ಟಣ್ ಸರ್, ನಾವು ಕೇಳಿರ್ತಕ್ಕಂಥ ಉಪನ್ಯಾಸಗಳಲ್ಲಿನೇ ಅತ್ಯಂತ ಅದ್ಭುತವಾದ ಉಪನ್ಯಾಸವನ್ನ ಇಂದು ತಾವು ನೀಡಿದ್ದೀರಿ. ತುಂಬಾ ಸಂತೋಷ. ಬಸವಣ್ಣನನ್ನ ಕುರಿತು ಅಧ್ಯಯನ ಮಾಡಿದಷ್ಟು ಜಗತ್ತಿನ ಯಾವ ದಾರ್ಶನಿಕನನ್ನು ಕುರಿತು ಅಧ್ಯಯನ ಮಾಡಿಲ್ಲ. ಬಸವಣ್ಣನನ್ನ ಅಷ್ಟು ಕುರಿತು ಅಧ್ಯಯನ ಮಾಡಿ ಸುಮಾರು 300 ಜನ PhD ಮಾಡಿದ್ದಾರೆ. ಸುಮಾರು 900 ವರ್ಷಗಳ ಕಾಲ ನಿರಂತರವಾಗಿ ಅಧ್ಯಯನ ಮಾಡ್ತಿದೀವಿ. ಅದರ ಆಚರಣೆ ತರಲಿಕ್ಕೆ ನಮ್ಮ ಕಡೆಯಿಂದ ಆಗ್ತಾ ಇಲ್ಲ. ಆಚರಣೆ ತರುವಂತ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನ ಮಾಡಬೇಕಾಗಿದೆ. ಈ ವಿಷಯವನ್ನ ಮತ್ತೊಂದು ಸ್ವಲ್ಪ ಮುಂದುವರಿಸೋಣ. ಅದಕ್ಕಿಂತ ಮುಂಚೆ BT ಪ್ರಕಾಶ್ ರವರು ಒಂದು ವಚನ ಗಾಯನ ಹಾಡ್ಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಿದ್ದೇನೆ. BT ಪ್ರಕಾಶ್ ಸರ್, ಒಂದು ಹಾಡನ್ನ ಹಾಡಿ ಸರ್. ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರವನಾದ ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಆಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರವನಾದ ಕಾಸಿ ಕಮ್ಮಾರನಾದ ಕರ್ಣದಲ್ಲಿ ಜನಿಸಿದವರುಂಟೆ ಕರ್ಣದಲ್ಲಿ ಜನಿಸಿದವರುಂಟೆ ಇದು ಕಾರಣ ಕೂಡಲ ಸಂಗಮ ದೇವ ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗ ಸ್ಥಳವಾ ನರಿದವನೇ ಲಿಂಗ ಸ್ಥಳವಾ ನರಿದವನೇ ಕುಲಜನು 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 ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರವನಾದ ಕಾಸಿ ಕಮ್ಮಾರ ಕಾಸಿ ಕಮ್ಮಾರ ಕಾಸಿ ಕಮ್ಮಾರನಾದ. ಶರಣಾರ್ಥಿ. ಧನ್ಯವಾದಗಳು ಸರ್ ಪ್ರಕಾಶ್ ಸರ್. ಸರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಇದುವರೆಗೂ ಸುಮಾರು ಒಂದು 55ರಿಂದ 60 ನಿಮಿಷ, 1 ಗಂಟೆಗಳ ಕಾಲ ನಿರಂತರವಾಗಿ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ
ವೈಚಾರಿಕವಾಗಿರ್ತಕ್ಕಂಥ ಒಂದು ಪ್ರವಚನವನ್ನ ನಮಗೆ ನೀಡಿದ್ದಾರೆ. ದಾವಣಗೆರೆ ಶರಣ ಸಾಹಿತ್ಯ ಪರಿಷತ್ತು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ. ಸಾರ್, ತಾವು ಮಾತನಾಡಿರ್ತಕ್ಕಂಥ ಮಾತುಗಳಿಂದ ನಿಜಕ್ಕೂ ಬಸವಣ್ಣ ಯಾವ ರೀತಿಯಾಗಿ ಒಬ್ಬ ಮಹಾನ್ ವೈಚಾರಿಕ ವ್ಯಕ್ತಿಯಾಗಿದ್ದ, ವಿಜ್ಞಾನ, ಸಮಾಜ ವಿಜ್ಞಾನ, ರಾಜಕೀಯ, ಆರ್ಥಿಕತೆ ಎಲ್ಲಾ ರಂಗದಲ್ಲೂ ಕೂಡ ವಿಶೇಷವಾದ ಜ್ಞಾನವನ್ನು ಹೊಂದಿ ಸಮಾಜವನ್ನ ಸಮಾಜ ಮಾಡ್ಲಿಕ್ಕೆ ಹೊರಟಂತ ಬಸವಣ್ಣನ ವ್ಯಕ್ತಿತ್ವ ಅತ್ಯಂತ ಅದ್ಭುತ. ಸರ್, ತಾವೆಲ್ಲ ತಮ್ಮ ತಮ್ಮ ನುಡಿಗಳಿಂದ ತುಂಬಾ ಅದ್ಭುತವಾದಂತ ಮಾಡಿದಿರ. ಆತ್ಮೋದ್ಧಾರಕ್ಕೆ ಎಲ್ಲಾ ಆಧ್ಯಾತ್ಮಿಕ ಜೀವಿಗಳು ಕಾಡಿಗೆ ಪ್ರವೇಶ ಮಾಡಿ ಧ್ಯಾನ ಮಾಡಿ ತಪಸ್ ಮಾಡಿ ಆಧ್ಯಾತ್ಮ ಸಾಧನೆಯನ್ನ ಮಾಡಿದ್ರು. ಅವರ ಆತ್ಮೋದ್ಧಾರ ಮಾಡ್ಕೊಂಡ್ರು. ಅವರ ಆತ್ಮೋದ್ಧಾರದಿಂದ ಯಾವುದೇ ಪ್ರಯೋಜನ ಆಗ್ಲಿಲ್ಲ. ಅದಕ್ಕೆ ಬದಲಾಗಿ ಸಮಾಜದಲ್ಲೇ ನಿಂತ್ಕೊಂಡು ಸಮಾಜದೊಟ್ಟಿಗೆ ಬೆರೆತು ಸಮಾಜವನ್ನ ಸಮಸಮಾಜ ನಿರ್ಮಾಣ ಮಾಡ್ಲಿಕ್ಕೆ, ಜನರಿಗೆ ಹಿತ ಮಾಡುವಂತ, ಜಂಗಮಕ್ಕೆ ಅನುಕೂಲ ಮಾಡುವಂತ ಕೆಲಸವನ್ನ ಮಾಡಿದ್ರು. ಸ್ಥಾವರ ಕಳಿವುಂಟು ಜಂಗಮಕ್ಕಿಲ್ಲ ಅಂತ ಕಳಿವಿಲ್ಲ ಅಂತಕ್ಕಂಥದ್ದು ಹೇಳಿದ್ರು. ಜೊತೆಗೆ ಅವರ ಧೈರ್ಯ, ಆ ದ್ರಾಷ್ಟ್ಯ ಇವತ್ತು ನಮ್ಮೆಲ್ಲ ಬರಬೇಕಾಗಿದೆ. ಆ ನಿಟ್ಟಿನಲ್ಲಿ ತಮ್ಮ ಉಪನ್ಯಾಸ ತುಂಬಾ ಅದ್ಭುತವಾಗಿತ್ತು ಸರ್. ಅವರು ಆರು ಮುನಿದು ನಮ್ಮನೇನು ಮಾಡುವರು, ಊರು ಮುನಿದು ನಮ್ಮನೇನು ಮಾಡುವರು, ನಮ್ಮ ಕುನ್ನಿಗೆ ಕೂಸ ಕೊಡಬೇಡ, ನಮ್ಮ ಸೊನಗಂಗೆ ಹೊನ್ನ ತಳಗಿಯ ನಿಕ್ಕಬೇಡ, ಆನೆ ಮೇಲೆ ಹೋವನ ಸ್ವಾನ ಕಚ್ಚುವುದೇ ಅಯ್ಯ. ಆನೆ ಮೇಲೆ ಹೋಗ್ತಕ್ಕಂಥವ್ರಿಗೆ, ವಿಚಾರವಾದಿಗಳಿಗೆ, ತಿಳ್ಕೊಂಡಿರ್ತಕ್ಕಂಥವ್ರಿಗೆ, ಜ್ಞಾನಿಗಳಿಗೆ ಸಮಾಜದ ಯಾವುದು ಕೂಡ ಟಚ್ ಮಾಡ್ಲಿಕ್ಕೆ ಆಗೋಲ್ಲ ಅನ್ನೋ ಮಾತನ್ನ ತಾವು ಅದ್ಭುತವಾಗಿ ಮಾತಾಡಿದ್ರ. ತಮ್ಮ ಮಾತುಗಳನ್ನ ಆಲಿಸಿರ್ತಕ್ಕಂಥ ಎಲ್ಲಾ ಶರಣ ಬಂಧುಗಳು, ಇವತ್ತೊಂದು ವಿಶೇಷ ಅಂತ ಹೇಳಿದ್ರೆ ನಮಗೆ ನಿಮ್ಮ ಸಮಿತಿಯವರಿಂದ, ಅಂದ್ರೆ ನಿಮ್ಮ ಬಸವ ಅಧ್ಯಯನ ಸಮಿತಿ ಇದೆಯಲ್ಲ, ಆ ಬಸವನ ಅಧ್ಯಯನ ಸಮಿತಿ ಮತ್ತು ಅಕ್ಕನ ಅರಿವು ಸಮಿತಿ, ಈ 3 ಸಮಿತಿಗಳು ಮತ್ತು ದಾವಣಗೆರೆ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಎಲ್ಲರೂ ಒಟ್ಟಿಗೆ ಸೇರಿದ್ರಿಂದ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲವಾಯಿತು. ಈ ಒಂದು ತತ್ವವನ್ನ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಸಂಘಟನೆಗಳು ಅಳವಡಿಸ್ಕೊಂಡ್ರೆ, ಒಟ್ಟಿಗೆ ಕೂಡಿ ಮಾಡಿದ್ರೆ ಒಂದ್ಸಲಕ್ಕೆ ಒಂದು 150-200 ಜನ ಜಾಯಿನ್ ಆಗ್ಬೋದು, ಹೊಸ ವಿಷಯಗಳನ್ನ ತಿಳಿಲಿಕ್ಕೆ ಅನುಕೂಲವಾಗುತ್ತೆ ಅಂತಕ್ಕಂಥ ಅಂಶವನ್ನ ತಮ್ಮ ಗಮನಕ್ಕೆ ತರ್ತಾ, ಈಗ ಕಾರ್ಯಕ್ರಮದ ಮುಂದಿನ ಭಾಗ ಸಂವಾದ ಅಂತ ಇದೆ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ, ವಿಚಾರಗಳಿದ್ರೆ, ಅನಿಸಿಕೆಗಳಿದ್ರೆ ಒಂದು 22-20 ನಿಮಿಷದಲ್ಲಿ ಮುಗಿಸೋಣ ಅಂತ ಅನ್ಕೊಂಡಿದೀವಿ. ಒಂದು 3 ನಿಮಿಷ ಅಥವಾ 4 ನಿಮಿಷ ತಮ್ಮ ಅನಿಸಿಕೆಯನ್ನ ಅಥವಾ ಪ್ರಶ್ನೆಯನ್ನ ಕೇಳ್ಬೇಕು ಅಂತ ಹೇಳ್ತಾ, ಯಾರಾದ್ರೂ ಇದ್ದವರು ಹ್ಯಾಂಡ್ ರೈಸ್ ಮಾಡಿದ್ರೆ ಮಾಡ್ಬೋದು, ಪ್ರಶ್ನೆಯನ್ನ ಕೇಳ್ಬೋದು. ದಯವಿಟ್ಟು ಇದ್ದಾರೆ. ಶಾರದಾ ರವಿಶಂಕರ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಪರಮೇಶ್ವರಪ್ಪ ಕೊಂಡಜ್ಜಿ ಅವರು ಕೂಡ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಕೊಂಡಜ್ಜಿ ಪರಮೇಶ್ವರಪ್ಪ ಅಧ್ಯಕ್ಷರು ಮಾತಾಡಿ. ಶಾರದಾ ಕಣ್ಗುಟ್ಟಿಗೆ ಅವರು ಮಾತಾಡ್ಲಿ, ಅವ್ರಿಗೆ ಮೊದಲು ಅವಕಾಶ ಮಾಡಿಕೊಡೋಣ. ಶಾರದಾ ರವಿಶಂಕರ್ ಅವರು. ಓಂ ಗುರು ಬಸವಲಿಂಗಾಯ ನಮಃ. ಸರ್ ಕೇಳಿಸ್ತಾ ಇದೆ ಸರ್? ಕೇಳಿಸಿದೆ, ಮಾತಾಡಿ. ಹಾ ಸರ್, ಇಲ್ಲಿವರೆಗೂ ತುಂಬಾ ಪ್ರವಚನಗಳನ್ನ ಕೇಳಿದೀವಿ ನಾವು ಶರಣ ಸಾಹಿತ್ಯ ಪರಿಷತ್ ಬಗ್ಗೆ. ಇವತ್ತು ಇನ್ನೂ ವಿಶೇಷವಾಗಿತ್ತು. ಸರ್ಗೆ ತುಂಬಾ ಅಭಿನಂದನೆಗಳು. ಏನಪ್ಪಾ ಅಂದ್ರೆ ಕೆಲವು ವಿಶೇಷ ಶಬ್ದಗಳು ನಮ್ಗೆ ಹೇಳಿದ್ರು. ಇದು ಶರಣ ಸಾಹಿತ್ಯ ಪರಿಷತ್ತಿನ ಒಂದು ವಚನ ಸಾಹಿತ್ಯ ಪಚನ ಆಗಿಲ್ಲ ಅಂತ. ನಿಜವಾಗ್ಲೂ ಪಚನ ಆಗಿಲ್ಲ ಸರ್. ಮೇಲ್ನೋಟಕ್ಕೆ ನಮ್ಗೆ ಅದು ಅರ್ಥ ಆಗಿದ್ರು ಸಹ ನಾವು ಅದ್ರ ಆಳಕ್ಕೆ ಇಳಿದಿಲ್ಲ ಸಮಾಜ. ಮತ್ತೆ ಇನ್ನೂ ಕೆಲವೊಂದು ಶಬ್ದ, ಆಯ್ದಕ್ಕಿ ಅನ್ನುವ ಶಬ್ದವನ್ನು ಸಹ ಹೇಳಿದ್ರು. ಇದನ್ನ ನೋಡಿದಾಗ ಶರಣ ಸಾಹಿತ್ಯ ಪರಿಷತ್ತಿನ ಒಂದು ಉದ್ದೇಶ ಹಾಗೂ ಸರ್ ಒಂದು ವಚನ ಸಾಹಿತ್ಯದ ಬಗ್ಗೆ ಏನು ಉಪನ್ಯಾಸ ಹೇಳಿದ್ರಲ್ಲ, ತುಂಬಾ ಆಳಕ್ಕೆ ಇಳಿದು ಸಮಾಜಕ್ಕೆ ಹೋಗಿ ತಲುಪಿದ್ರೆ ಸಮಾಜ ಹೇಗೆ ಬದಲಾಗುತ್ತೆ ಅನ್ನುವ ನಿಟ್ಟಿನಲ್ಲಿ ಸರ್ ಹೇಳಿದ್ರು. ನನಗೆ ಒಂದು ಚಿಕ್ಕ ಅನಿಸಿಕೆ ಏನಪ್ಪಾ ಅಂತಂದ್ರೆ, ಸ್ವಲ್ಪ ಮಟ್ಟಿಗೆ ಕೆಲವರು ಅದರಾಗೂ ವಿದ್ಯಾವಂತರಾಗಿರ್ಬೋದು ಅಥವಾ ವಚನ ಸಾಹಿತ್ಯ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋರು ಸ್ವಲ್ಪ ಸಮಾಜ ಬದಲಾವಣೆಗೆ ಅಥವಾ ಬಸವಣ್ಣನವರ ಚಿಂತನೆಗೆ ಹೋಗೊಡ್ತಾ ಇದ್ದಾರೆ. ಆದ್ರೆ ಸ್ವಲ್ಪ ಇನ್ನೂ ಹಳ್ಳಿಯ ಮಟ್ಟದಲ್ಲಿ ಅಥವಾ ಗ್ರಾಮಾಂತರ ಮಟ್ಟದಲ್ಲಿ ಅಥವಾ ತುಂಬಾ ಜನ ಹೆಣ್ಮಕ್ಳು, ನನ್ನ ಸೇರಿ ಹೆಣ್ಮಕ್ಳಿಗೆ ಈ ಒಂದು ಶಾಸ್ತ್ರಗಳು, ಸಂಪ್ರದಾಯಗಳು, ಈ ಮೌಢ್ಯತೆಗಳು ಸ್ವಲ್ಪ ಮುಟ್ಟುವ ನಿಟ್ಟಿನಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ಈ ನಿಟ್ಟಿನಲ್ಲಿ ಸರ್ ಏನಾದ್ರೂ ಉತ್ತರ ಹೇಳ್ಬಹುದು ಅಥವಾ ನಾವೀಗ ಮಾಡೋಣ ಅಂತ ಹೇಳ್ಬಹುದು. ನಿಜವಾಗ್ಲೂ ಬಹಳಷ್ಟು ಇನ್ನೊಂದ್ಸರಿ ಸರ್ದು ಪ್ರವಚನ ಕೇಳ್ಬೇಕು ಅನಿಸ್ತಾ ಇದೆ ಸರ್. ಇದು ನನ್ನ ಒಂದು ಆಶಯ. ಎಲ್ಲರಿಗೂ ಶರಣಾರ್ಥಿ. ಓಂ ಗುರು ಬಸವಲಿಂಗಾಯ ನಮಃ. ಸಾರಿ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತಾರೆ. ಹಳ್ಳಿಯೊಳಗಿರ್ತಕ್ಕಂಥ ಸಂಪ್ರದಾಯಗಳು ಅಥವಾ ಆಚರಣೆಗಳು ಯಾಕೆ ಬಲಿಷ್ಠವಾಗಿ ಬಂದು ಅಂತಂದ್ರೆ, ಅಲ್ಲಿ ಕೆಲ ವ್ಯಕ್ತಿ ಅಂದ್ರೆ ಕೆಲವು ಉದ್ಯೋಗನ ಮೊದಲ ಶರಣರು ಕಾಯಕವನ್ನ ಪೂಜೆ ಹಾಕೊಂಡ್ರು, ಪೂಜೆಯನ್ನ ಕಾಯಕ ಮಾಡಿದ್ರು ಈಗಿನ ದಿನವರು. ಅಂದ್ ಶರಣರು ಶ್ರಮ ಕಾಯಕ ಇದ ಪೂಜೆ ಅಂದ್ರು. ಈಗ ಪೂಜೆ ಮಾಡೋದು ಒಂದು ಕಾಯಕ. ಬಸವಣ್ಣ ಗುಡಿಗೆ ಹೋಗ್ಬೇಡ ಅಂದ, ಈಗ ಮಠದೊಳಗೆ ಗದ್ದಿಗೆ ಹೇಳ್ದೋ ಅದನ್ನ ಪೂಜೆ ಮಾಡಾಕತ್ತಾರ. ಅಂದ್ರೆ
ಖಂಡಿತ ಅವಾಗ ಸತ್ಯಕ್ಕ ಈ ನೀ ಶಿವಮೊಗ್ಗದಂತಲ ಸತ್ಯಕ್ಕ ಅವಳು ಏನ್ ಹೇಳ್ತಾಳ ಅಡಿಗೆ ಮಾಡೋದ್ನಾಗ ಅಥವಾ ಕಸ ಹುಡುಗತ್ನಾಗ ಕಸದಾಗ ಏನಾರ ಅಲ್ಲಿ ಬಟ್ಟೆ ಒಳಗೆ ಒಂದು ವಸ್ತು ಬೇಕೆಂದ್ ಬಿದ್ದಡೆ ಬೇಕೆಂದು ಎತ್ತಿಕಂದ್ರೆ ಶಂಭುಕೇಶ್ವರ ನಿಮ್ಮ ಮೇಲೆ ಆಣೆ ಐತಂದ ನಮ್ಗೆ ಬೇಡ ಅಂತಾಳ. ಕಸದೊಳಗೆ ಬಂಗಾರ ಬಿತ್ತಂದ್ರೆ ಕಸನ ಅಂತಾಳಕಿ. ಅನ್ವಾಂಟೆಡ್ ಥಿಂಗ್ಸ್. ಈ ರೀತಿಯಾಗಿ ಅವಾಗಿನ ಕಾಲದೊಳಗ ಯಾವುದೇ ಆಧುನಿಕ ಸಲಕರಣೆಗಳು ಇಲ್ಲದಂತ ಸಂದರ್ಭದೊಳಗ ಅವ್ರು ಮಾಡ್ಯಾರ. ಖಂಡಿತ ನಾವು ಇದನ್ನ ಮನೆಯೊಳಗ ಹೋಗಿ ಮುಟ್ಟಿಸ್ತಕ್ಕಂಥದ್ದು ವೈಚಾರಿಕ ನೆಲೆಗಟ್ಟಿನೊಳಗೆ ಕಟ್ಟಿಸ್ರಿ. ಯಾವುದೇ ಒಂದು ಸಾಂಸ್ಥಿಕರಣಗೊಂಡಕ್ಕ ನಮ್ಮನ್ನ ನಾವು ಇಲ್ಲಪ್ಪ ನಾವು ಹಿಂಗ ನಮ್ಗೆ ಹಿಂಗ್ ಚೌಕಟ್ಟು ಹಾಕಿ ನಾವು ಹಿಂಗೆ ಹೇಳ್ಬೇಕು ಅಂತ ಹಂಗಾದ್ರೆ ಏನಾಗತ್ತಂದ್ರೆ ಇನ್ನೂ ನೀವು 100 ಉಪನ್ಯಾಸ ಆದ್ರೂ ಕೂಡ ಬದಲಾವಣೆ ಆಗಲ್ಲ. ಬದಲಾವಣೆ ಮೊದಲು ನನ್ನೊಳಗೆ ಆಗ್ಬೇಕು, ನನ್ನ ಮನೆಯೊಳಗೆ ಆಗ್ಬೇಕು ಅಂತಕ್ಕಂಥದ್ದು ಶಾರದಕ್ಕ ಅವ್ರಿಗೆ ನಾನು ಹೇಳಲಿಕ್ಕೆ ಖಂಡಿತ ಸಾಧ್ಯ ಐತಿ. ಈ ಬರುವ ದಿನದೊಳಗ ಭಾಳ ದಿವಸ ಹೋಗಂಗಿಲ್ಲ. ಇನ್ನೊಂದು 10-20 ವರ್ಷದೊಳಗ ಸಮಗ್ರವಾಗಿ ಎಲ್ಲರೂ ಎತ್ತರಗೊಳ್ತಾರೆ. ಎಲ್ಲಾ ಹಳ್ಳಿ ಒಳಗ ಎಲ್ಲಾ ಗ್ರಾಮೀಣ ಪ್ರದೇಶದೊಳಗ ಈಗ ಏನ್ ಮೊಬೈಲ್ ಬಂದವಲ್ಲ ಮುಟ್ಟಾಕತೈತಿ. ಧನ್ಯವಾದಗಳು. MC ಸಿದ್ದರಾಮಣ್ಣವರು ಧನ್ಯವಾದಗಳು ಸರ್. ತಾವು ತೃಪ್ತಿ ಪಟ್ಕೊಂಡ್ರೆ ಅಂತ ಅನ್ಕೊಳ್ತೀನಿ. MC ಸಿದ್ದರಾಮಣ್ಣವರು ಹ್ಯಾಂಡ್ ರೈಸ್ ಮಾಡಿದರೆ ಅವ್ರು ದಯವಿಟ್ಟು ಮಾತಾಡ್ಬೇಕು. ದಯವಿಟ್ಟು ಶರಣಾರ್ಥಿಗಳು. ಇವತ್ತಿನ ಉಪನ್ಯಾಸ ಕಿರೀಟಪ್ರಾಯವಾಗಿತ್ತು ಅಂತೇಳಿ ನನ್ನ ಭಾವನೆ. ನಾನು ತುಮಕೂರು ಜಿಲ್ಲೆಯಲ್ಲಿದ್ದೀನಿ. ಶರಣಾರ್ಥಿಗಳು ತುಂಬಾ ಅದ್ಭುತವಾಗಿ ಹೊಸ ವಿಷಯಗಳನ್ನ ಕ್ರಾಂತಿಕಾರಿ ಬಸವಣ್ಣನವರನ್ನ ನೀವು ಕ್ರಾಂತಿಕಾರ ರೂಪದಲ್ಲಿಯೇನೆ ಯಾವುದೇ ಮುಲಾಜಿಲ್ದಲೇನೆ ಅತ್ಯಂತ ಸುಲಲಿತವಾಗಿ ನಮಗೆ ಮುಣಬಡಿಸಿದಿರಿ. ತಮಗೆ ಶರಣಾರ್ಥಿಗಳು. ನಂದು ಒಂದು ಪ್ರಶ್ನೆ ಅಣ್ಣವ್ರೆ, ಸರಳವಾಗಿದೆ. ಇವತ್ತು ನಾವು ಯಾವುದೇ ಕಾರ್ಯಕ್ರಮಗಳನ್ನ ಎಲ್ಲೇ ಮಾಡ್ಲಿಕ್ಕೆ ಹೋದ್ರೆ ಅದು ಶರಣ ಸಾಹಿತ್ಯ ಪರಿಷತ್ ಆಗ್ಬೋದು, ಬೇರೆ ಯಾವುದೇ ಕಾರ್ಯಕ್ರಮಗಳಾಗ್ಬೋದು, ನಾವು ಯುವ ಜನರನ್ನ ಹೇಗೆ ಆಕರ್ಷಿಸುವುದು, ಇದು ನನ್ನ ಇವತ್ತು ಒಂದು ತಿಪ್ಟೂರಲ್ಲಿ ಒಂದು ಪ್ರೋಗ್ರಾಮ್ ಹೋಗಿದ್ದೆ. ಅಲ್ಲಿ ಸೇರಿದ್ದವರೆಲ್ಲರೂ ಕೂಡ 60 ವರ್ಷದ ಮೇಲ್ಪಟ್ಟವರೇನೆ. ನಮ್ಮ ಯುವ ಜನಾಂಗವನ್ನ ಈ ವಚನ ಸಾಹಿತ್ಯಕ್ಕೆ ತರುವುದು ಹೇಗೆ? ನಿಮ್ಮಂತವರು ಬಂದ್ಬೇಕು ಅಂತ ನನ್ನ ಅಭಿಪ್ರಾಯ. ತಾವು ಉತ್ತರವನ್ನ ಕೊಡಿ ಅಣ್ಣ. ಅಣ್ಣವ್ರೆ, ನನಗೀಗ 58 ವರ್ಷ. ನಾನು 13ನೇ ವರ್ಷದೊಳಗ ನನ್ನ ಕೇವಲ 6ನೇ ಸ್ಟ್ಯಾಂಡ್ ಅಂದ್ರೆ 6ನೇ ಎತ್ತಿವರೆಗೆ ನಾನು ಕನ್ನಡ ಮೀಡಿಯಂ ಕಲ್ತಿದ್ದು. ಮುಂದೆ ಇಂಗ್ಲಿಷ್ ಮೀಡಿಯಂ ಕಲ್ತಿದ್ದೆ ಸೈನ್ಸ್ ಸ್ಕೂಲ್ನಾಗ. ನನ್ನ ಆಸಕ್ತಿ ಹಸಿವು ನಮ್ಮ ಮನೆಯ ಪರಿಸರ, ಸಂಸ್ಕಾರ, ವಚನ ಸಾಹಿತ್ಯ. ನಾವ್ ಎಲ್ಲಿ ಎಡಿವಿ ಅಂತಂದ್ರ ಹಿರಿಯರಾಗಿ ನಾವೇ ಎಡಿವಿ. 65-70 ಆದ್ಮೇಲೆ ಇದೊಂದು ತರ ಹೆಂಗತ್ತಂದ್ರ ನಿವೃತ್ತಿಯ ಆಶ್ರಮ ಈಗ ಅಂತಾರಲ್ಲ, ಎಲ್ಲರೂ ಒಂದು ರೆಫ್ಯೂಜಿ ಏರಿಯಾ. ಯಾರಿಗಂದ್ರ ನೀವು ಅಲ್ಲಿ ಮನ್ಯಾಗ ಕುಂಡ ಹೊತ್ತು ಹೋಗಂಗಿಲ್ಲ ಅಂತ ತಿಳ್ಕೊಂಡು ಬಂದು ಇಲ್ಲಿ ಟೈಮ್ ಪಾಸ್ ಮಾಡ್ತಕ್ಕಂಥದ್ದು ಆಗೈತಿ. ನಾವು ಇವತ್ತು ಯುವಕರೊಳಗೆ ವ್ಯಕ್ತಿತ್ವ ವಿಕಸನ ಬಸವಣ್ಣ ನಿಮ್ಮ ಇಡೀ ಜಗತ್ತಿಗೆ ಬೇಕಾಗ್ಯಾನ ಅಂತಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡುವ ನಾವ್ ಹಿಡಿದೀವಿ. ತಂದೆ ಇವತ್ತು ನನ್ನ ಮಗಗೆ ನಾನು ಎಷ್ಟು ಲಿಂಗ, ನನ್ನ ಬಹಳ ಮಂದಿ ಹೇಳಿದ್ರು, ನೀವು ನಿಮ್ಮ ಮಗಗೆ ಲಿಂಗ ಕಟ್ಟ್ರಿ, ಸ್ವಾಮಿಗಳು ಕರ್ಕೊಂಡ್ ನಾ ಹೇಳಿಲ್ಲ. ನನ್ನ ಹೆಂಡತಿನ ನನ್ನ ಮಗಗೆ ಲಿಂಗಧಾರಣೆ ಕೊಟ್ಟರು. ನಮ್ಮ ಮನೆ ಒಳಗಿಂದ ಆಚರಣೆಗಳು ಸರಳಾಚರಣೆ ಆಗ್ಬೇಕು. ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ ನಾವು ಪೂಜೆಗೆ ಅವನ್ನ ವೈಭವೀಕರಣ ಮಾಡ್ಕೊಂಡು ಬಸವಣ್ಣ ವೈಭವೀಕರಣ ಮಾಡಕತ್ತೀವಿ. ಸಿದ್ದರಾಮಯ್ಯ ಅವ್ರು ಹೇಳಿದಾಗೆ ನಿಜಾಚರಣೆಗಳು ಶರಣರ ವಾಸ್ತವಿಕ ನೆಲೆಗಟ್ಟನ್ನು ಯುವಕರಿಗೆ ಬೇಕಾಗೈತಿ ಇವತ್ತ. ಯಾಕಂದ್ರೆ ಅವ್ರ ಕೆಲಸ ಇಲ್ಲ, ಉದ್ಯೋಗ ಇಲ್ಲ. ಇವತ್ತು ಸಾವಿರಾರು ಲಕ್ಷಾಂತರ ಕೋಟಿ ಆಸ್ತಿಯನ್ನು ಹೊಂದತಕ್ಕಂಥ ಮಠಗಳು ಅವು ತಮ್ಮ ಒಂದು ಕೆಲವರ ಮಠಗಳಾಗ್ಲಿ, ಪೀಠಗಳಾಗ್ಲಿ, ಆಶ್ರಮಗಳಾಗ್ಲಿ, ಸಮಿತಿಗಳಾಗ್ಲಿ ಏನೇನದಾವಲ್ಲ ಎಲ್ಲವೂ ಕೂಡ ಒಂದು ವಾಟರ್ ಒಂದು ಸಣ್ಣ ಉದ್ಯೋಗ ಅಂದ್ರೆ ಒಂದು 25-30 ವರ್ಷದ ಹುಡುಗರಿಗೆ ನಾವು ಬಿಸ್ಲೇರಿ ವಾಟರ್ ಮಾಡ್ತೀವಲ್ಲ, ಬಾಟಲ್ ಮೇಲೆ ಒಂದು ವಚನ ಹಾಕೋದು, ಆ ಒಂದು 2-3 ರೂಪಾಯಿಗೆ ತಯಾರಾಗ್ತಕ್ಕಂಥ ಬಾಟಲ್ ಅದನ್ನ ಹಂಚತಕ್ಕಂಥ ಆಯಾ ಜಿಲ್ಲೆಗೆ ಹಂಚು ಮಾಡಿದ್ರೆ ಒಂದು 10 ಲಕ್ಷ 20 ಲಕ್ಷ ಒಂದು ಫ್ಯಾಕ್ಟ್ರಿ ಒಳಗೆ 100 ಮಂದಿ ಕಾರ್ಮಿಕರು ದುಡಿತಾರ. ಅವ್ರಿಗೆ ಕನ್ವಿನ್ಸ್ ಮಾಡುವಲ್ಲ ಹಿಡಿವಿ. ಹಿಂಗಾಗಿ ಅವ್ರು RSS, ಬಜರಂಗ ದಳ ಬೇರೆ ಬೇರೆ ಹೋಗ್ತಾರ. ಎಲ್ಲ ಹೆಣ್ಮಕ್ಳು ಹೋಗ್ತಾರ, ಅಲ್ಲಿ ಓಂ ಶಾಂತಿಗೆ ಹೋಗ್ತಾರ, ಎಲ್ಲ ಕಡೆ ತಪ್ಪು ಅಂದ್ರೆ ನಾವು ನಮ್ಮ ಕುಟುಂಬದೊಳಗ ನನ್ನ ಮಗನಿಗೆ ನನ್ನ ಜೊತೆ ಕುಂತ್ಕೊಂಡು ಲಿಂಗ ಯೋಗ ಮಾಡ್ತಾರೆ. ಲಿಂಗ ಯೋಗದು ವಿಭೂತಿ ಹಚ್ಕೋಪ, ರುದ್ರಾಕ್ಷಿ ಹಟ್ಕೋ, ಈ ವಿಚಾರವನ್ನ ಒಂದು 5-10 ನನ್ನ ಮಗ ಇವತ್ತು ಇಂಗ್ಲಿಷ್ ಕನ್ನಡ ಬರಂಗಿಲ್ಲ ಅಂದ್ರೆ ಒಂದು 10 ಇಂಗ್ಲಿಷ್ ವಚನದಾಗ ಟ್ರಾನ್ಸ್ಲೇಟ್ ಮಾಡ್ಕೊಡ್ತೀನಿ. ಕನ್ನಡದ ವಚನ ಗೊತ್ತಾನ. ನನ್ನ ಹೆಂಡತಿ ಕನ್ನಡ ಮಹಾರಾಷ್ಟ್ರದಾಗಿದ್ರು ಕೂಡ ನನಗಿಂತ ಹೆಚ್ಚು ವಚನ ಸಾಹಿತ್ಯ ಅಂತ ತಿಳ್ಕೊಂಡಳ. ಮರಾಠಿ ಒಳಗೆ ಪ್ರತಿ ತಿಂಗಳು ಮಾಡಕತ್ತೀವಿ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಿ. ನಾವ್ ಏನಾಗಿ ಒಂದು ದೂರ ದಾವಣಗೆರೆ ಅಂತೂ ಕಲ್ಯಾಣ ಕ್ರಾಂತಿಯ ತಿರುಳು, ಅದು ಡಿಸೈಡಿಂಗ್ ಫ್ಯಾಕ್ಟರ್. ಅದು ಅಲ್ಲಿ ಎಲ್ಲೆಲ್ಲ ಎಂತೆಂತ ಹರ್ಡೇಕರ್ ಮಂಜಪ್ಪನವರಾಗ್ಲಿ, ಜಯದೇವ್ ಸ್ವಾಮಿಗಳಾಗ್ಲಿ ದಾವಣಗೆರೆಗೆ ಬಸವ ಜಯಂತಿ ಹುಟ್ಟಾಕಿದ್ದ. ಅಲ್ಲೇ ಬಸವ ಜಯಂತಿ 1913 ಬಸವ ಜಯಂತಿ ಆರಂಭವಾಗಿದ್ದ ದಾವಣಗೆರೆ ವ್ಯಕ್ತ ಮಠದಿಂದ. ಅಂದ್ರೆ ಇಡೀ ಜಗತ್ತಿಗೆ ಬೆಳಕಾಗ್ತಕ್ಕಂಥವ್ರು ನಾವು. ಅವಾಗ ಮಾಡಿದ್ರೆ ಎಷ್ಟು ಮೃತ್ಯುಂಜಯಪ್ಪ ವಯಸ್ಸು ಎಷ್ಟು ಅವ್ರಿಗೆ? 25-30 ವರ್ಷ. ಅವರು ಆರಂಭ ಮಾಡ್ಯಾರ. ಅವ್ರನ್ನ ತೆರೀಲಿಕ್ಕೆ, ಯುವಕರನ್ನ ನಾವು ಸೆಳಿಲಿಕ್ಕೆ ವಿಫಲರಾಗಿವಿ. ನಾವು ಕಾರ್ಯಾಚರಣೆಗಳು ಮಾಡೋ ಯುವಕರಿಗೆ ಅಷ್ಟೇ ಇಡ್ಬೇಕು. ನಾವು ಮೊದಲಿಗೆ ಮಕ್ಕಳಿಂದ ವಚನ ಸಾಹಿತ್ಯ ಕಮ್ಮಟಗಳನ್ನು ಇಡಬೇಕು. ಅವ್ರಿಗೆ ಲಿಂಗ ಯೋಗ ಪ್ರಾತ್ಯಕ್ಷಿಕೆ ಅವ್ರಿಗೆ 1-to-1 ಡಿಸ್ಕಷನ್ ಮಾಡಿ ಕೇಳಿ ಅವ್ರಿಗೆ ಅವ್ರು ತೆಳ್ಳಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಾವು ತೆಗೆದು ಹಾಕಿದ್ರೆ ಖಂಡಿತ ಅದು ಹಾಗೆ ಸಾಧ್ಯ ಐತ್ರಿ ಸಿದ್ದರಾಮಯ್ಯ ಅವ್ರ. ಮತ್ತೆ ನೀವು ಯಾವಾಗ ಕರೆದ್ರು ಕೂಡ ನನ್ನ ಸ್ವಂತ ಖರ್ಚಿನಿಂದ ದಾವಣಗೆರೆ ಬಂದು ಹೋಗ್ತೀನಿ. ನನಗೇನು ಹೇಳ್ಕೊಳಕ್ ಜಾಗ ಕೊಟ್ರ ಆಯ್ತು, ಇಲ್ಲಂದ್ರೂ ಆಯ್ತು. ಪುಷ್ಪವತಿ P ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ.
ಪರಮಣ್ಣವ್ರೆ, ನನ್ನ ಪ್ರಶ್ನೆ ಇದೆ. ಅಧ್ಯಕ್ಷರು ನೀವು ಅನಂತರ ಮಾತಾಡೋದ್ರಿ. ಶರಣಾರ್ಥಿಗಳು ಮಾತಾಡಿ. ತುಂಬಾ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು. ನಂಗೆ ಏನ್ ಡೌಟು ಅಂದ್ರೆ ಆಯದ ಅಕ್ಕಿ ತಂದು ಅಂದ್ರೆ ಹೇಗೆ ಅಂತ. ಅಣ್ಣವ್ರೆ, ನಮ್ ಕಡೆ ಅದಕ್ಕೆ ಐಗಾರ ಅಕ್ಕಿ ತಂದು ಅಂತ ಮಾತಾಡ್ತೀವಿ. ಆಯದೇ ಅಕ್ಕಿ ತರೋದು ಹೇಗೆ ಅಂತ. ಐಗಾರರು ಅಂತಂದ್ರೆ ಕೂಲಿಕಾರರು ಅಂತ ಬರ್ತಾರೆ ನಮ್ ಕಡೆ. ಐಗಾರರು ನಮ್ ಕಡೆ ಮೊದಲು ರಾಶಿ ಮಾಡಿದ ಕೂಡಲೇ ನಾವು ಉತ್ತರ ಕರ್ನಾಟಕ ರಾಶಿ ಮಾಡಿದ ಕೂಡಲೇ ಐಗಾರನ್ ಕರೆಸ್ತೀವಿ. ಐಗಾರ ಅಂತ ಹಡತರು, ಅಗಸರು, ಕಂಬಾರು, ಕುಂಬಾರು, ನಮ್ಗೆ ಅಂದ್ರೆ ವೈದ್ಯಪಿ ಮಾಡೋರೆಲ್ಲ ಐಗಾರ ಅಂತೀವಿ. ಐಗಾರ ಅವ್ರನ್ನ ಐಗಾರ ಅವರು ಅಂದ್ರೆ ಕೂಲಿಕಾರರು. ಅವ್ರಿಗೆ ನಮ್ಮ ರಾಶಿಯ ಮೊದಲ ಫಲ ಏನೈತಲ್ಲ ಅವ್ರು ಕೊಟ್ಟ ಮೇಲೆ ನಾವು ಉಳ್ಕದ್ ಚೀಲ ವಿ ಹ್ಯಾವ್ ನೋ ರೈಟ್ಸ್. ಯಾಕಂದ್ರೆ ಅದಕ್ಕೆ ನಮ್ಗೆ ಕೂಲಿಗೆ ಕೃಷಿಗೆ ಮಾಡಿದಂತ ಶ್ರಮಕ್ಕೆ ನಾವು ಕೊಡ್ತಕ್ಕಂಥ ಬೆಲೆ. ಆಯ್ದ ಅಕ್ಕಿ ಅಂತಂದ್ರೆ ಬಿದ್ದದ ಅಕ್ಕಿ, ಅದು ಕೂಲಿನೂ ಆಗಂಗಿಲ್ಲ, ಶ್ರಮನೂ ಆಗಂಗಿಲ್ಲ. ಸೊ ಬಿದ್ದುದು ಬೇಡ್ಕೊಂಡು ಪ್ರಾಣಿ ಪಕ್ಷಿಗಳು ತಿಂತಿದ್ವು ಅಲ್ಲ, ಅದನ್ನ ಯಾವ್ದು ವ್ಯಯ ಆಗಂಗಿಲ್ಲ. ಅದು ಆಯ್ಗಾರರು ಆಯ್ದಕ್ಕಿ ಅಂತ ಹೇಳಿ ಇದು ಮಿಸ್ಇಂಟರ್ಪ್ರಿಟೇಷನ್. ಕಳೆದ 30 ವರ್ಷದಿಂದ ಇದನ್ನ ಹೇಳಕತ್ತೀನಿ ನಾನು. ಆಯ್ದ ಅಕ್ಕಿ ಅಲ್ಲ, ಅದು ಆಯದ ಅಕ್ಕಿ ಅಂದ್ರೆ ಕೂಲಿಗಾಗಿ ಬಂದಂತ ಕಾಳು ಅಂತಕ್ಕಂಥ. ಶಶಿಕಾಂತ್ ಅವರು ತುಂಬಾ ಅದ್ಭುತವಾಗಿ ಸಂಶೋಧನೆ ಮಾಡ್ತಾ ಇದ್ದಾರೆ. ವಚನಗಳನ್ನ ಯಾವ ರೀತಿಯಾಗಿ ನಾವು ಪುನರ್ ರಚನೆಗೊಳಿಸಬೇಕು ಅಂತ ಹೇಳಿ ಕೆಲವು ಲೋಪದೋಷಗಳು ನುಸುಳಿ ಬಿಟ್ಟಿವೆ. ಈಗ ವಚನಗಳಲ್ಲಿ ರಚನೆ ಆಗುವಾಗ ವೈದಿಕ ಶಾಹಿಗಳ ಪ್ರಭಾವದಿಂದಾಗಿ ಕೆಲವು ತಪ್ಪುಗಳು ನುಸುಳಿವೆ. ಆ ನುಸುಳಿರ್ತಕ್ಕಂಥ ತಪ್ಪುಗಳನ್ನ ಪತ್ತೆ ಹಚ್ಚಿ ಅವನ್ನ ಯಾಕೆ ಪರಿಷ್ಕರಣೆ ಮಾಡ್ಬೇಕು ಅಂತ ಹೇಳಿ ತುಂಬಾ ದೊಡ್ಡ ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ. ಅದರ ಫಲವಾಗಿನೇ ಇಂತೆಲ್ಲ ಹೊಸ ಹೊಸ ವಿಷಯಗಳು ಬೆಳಕಿಗೆ ಬರ್ತವೆ ಅಂತ ಎಲ್ಲರೂ ಕೈ ಜೋಡಿಸ್ಬೇಕ್ರಿ. ಭರಮಪ್ಪನವ್ರು ಇಷ್ಟು ಒಂದಕ್ಕೆ ಮಾಡಿ ನೀವು ನಮ್ಗ ಇದಲ್ಲ, ಎಲ್ಲರೂ ಕೂಡ ಈಗ ಪ್ರಕಾಶ್ ಅಣ್ಣವರಾಗ್ಲಿ ಎಲ್ಲರಿಗೂ ಮನಸ್ಸೈತಿ. ಇದು ಕಲ್ಯಾಣ ಕ್ರಾಂತಿ ಆಗಿದ್ದ ಹಿಂಗೆ ಎಲ್ಲರಿಗೂ ಒಂದು ದಾರಿ ಬೇಕಾಗಿತ್ತು. ಬಸವಣ್ಣ ಬಂದ, ನಮ್ಗೆ ಪ್ರಸವ ಪ್ರಜ್ಞೆ ಐತಿ ಸಾಕಷ್ಟು. 1924 ಬೆಳಗಾವಿಗೆ ಗಾಂಧಿಯವ್ರು ಬಂದಾಗ ಒಂದೇ ಒಂದು ಅಧಿವೇಶನ, ಗಾಂಧಿ ಅಧ್ಯಕ್ಷದ್ದು ಅವ್ರು ಬಂದಾಗ ಮೊಟ್ಟ ಮೊದಲಿಗೆ ಬಸವಣ್ಣನವ್ರು ಹೇಳ್ತಾರೆ, ಬಸವಣ್ಣ ನಾಡಿನವ್ರು ನೀವು. ಯಾಕಂದ್ರೆ ಅವ್ರು ಬಸವಣ್ಣನವ್ರಿಗೆ ಲಕ್ಷ್ಮಣರಾವ್ ಬಿಡಿ ಅಂತಕ್ಕಂಥ ಒಂದು ಪುಸ್ತಕ ಬರೆದು ಕೊಡ್ತಾರ. ಅವ್ರು ಅರಣ್ಯಕರ ಮಂಜಪ್ಪನವ್ರು ಬರ್ತಾರ ಈ ಸ್ವತಂತ್ರ ಧರ್ಮ ಹೋಗಿ ಬಸವಣ್ಣ ಬಗ್ಗೆ ಓದಿದಾಗ ಗಾಂಧಿಯವ್ರು ಇಷ್ಟು ವಿಚಾರಕಾರ ಅಂತ ನಾನು 1924 ಬಸವಣ್ಣ ಕೇಳಿದ್ದಿಲ್ಲ. ಜಗತ್ತಿಗೆ ಬೋಧನೆ ಮಾಡ್ತಕ್ಕಂಥ ನೀವು ಲಿಂಗಾಯತರು ನಿಮ್ಗೇನು ಬುದ್ಧಿ ಮಾಡ್ಲಿ ನಾನು ಹೇಳಿ, ನನಗೆ ಆ ತಾಕತ್ತಿಲ್ಲ ಅಂತ. ಬಸವಣ್ಣ ಹೇಳಿದ್ದು 10% ನೀವು ಏನಾದ್ರು ಮಾಡಿದ್ರೆ ಇಡೀ ಜಗತ್ತನ್ನು ಕಲ್ಯಾಣ ಮಾಡ್ಬೋದು ಅಂತಕ್ಕಂಥ ಒಂದು ಪ್ರಾಮಾಣಿಕ ಹೇಳಿಕೆಯನ್ನು ಗಾಂಧಿಯವರು ಹೇಳಿದ್ರು. ಶರಣಾರ್ಥಿ ಸರ್, ನಾನು ಮಾತಾಡ್ಬೋದಾ? ಪ್ರಶ್ನೆ ಕೇಳಿ ಮಾತಾಡೋ ಅಧ್ಯಕ್ಷ ಭಾಷಣ ಮಾತಾಡುವಂತ ನೀವು. ಇಲ್ಲ, ಅದು ಆಮೇಲೆ ಮಾತಾಡೋ ಪ್ರಶ್ನೆ ಏನಂದ್ರೆ, ಡಾಕ್ಟರ್ ಶಶಿಕಾಂತ್ ಪಟ್ರಾಡ್ ಅವರೇ, ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ವಿಚಾರ ನಡೆದಿದೆ. ಏನಪ್ಪಾ ಅಂದ್ರೆ, ಮೊನ್ನೆ ಹೊಳವಿಕೆರೆಯಲ್ಲಿ ಒಂದು ಕಾರ್ಯಕ್ರಮ ಆಯ್ತು. ಅಲ್ಲಿ ಪಂಚಮಸಾಲಿ ಪೀಠದ ಈ ವಚನದ ಸ್ವಾಮಿಗಳು ಏನ್ ಮಾಡ್ಬಿಟ್ರು ಅಂದ್ರೆ, ಹಿಂದೂ ಧರ್ಮ ಲಿಂಗಾಯತ ಧರ್ಮ ಅಂತಕ್ಕಂಥದ್ದು, ಹಿಂದೂ ಧರ್ಮದ ರೆಕ್ಕೆ ಕೊಕ್ಕೆಗಳಿದ್ದಂಗೆ ಲಿಂಗಾಯತ ಧರ್ಮ ಅಂತಕ್ಕಂಥದ್ದಿಲ್ಲ, ಹಿಂದೂ ಧರ್ಮನೇ ಬಹಳ ಸರ್ವಶ್ರೇಷ್ಠ, ಈ ರೀತಿಯನ್ನು ಮಾತಾಡಿದ್ದಾರೆ. ಮತ್ತೆ ನಮ್ಮ ಶರಣ ಸಾಹಿತ್ಯ ಪರಿಷತ್ತರು, ಜಾಗತಿಕ ಲಿಂಗಾಯತ ಮಹಾಸಭಾದವರು ಇದನ್ನು ತುಂಬಾ ಇಲ್ಲಿ ಅದನ್ನ ಬಹಳ ಒಂದು ವಿಚಾರವನ್ನು ಬಹಿಷ್ಕರಿಸಿದ್ದಾರೆ. ಆಮೇಲೆ ಇವತ್ತು ಬೆಂಗಳೂರಿನಲ್ಲಿ ನಮ್ಮ ಶರಣ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷರು ಆಗಿರ್ತಕ್ಕಂಥ ಗದಗಿನ ಶರಣ ಸಿದ್ದರಾಮ ಜಗದ್ಗುರು ಅವರು ಏನ್ ಹೇಳಿದಾರೆ ಅಂತ ಹೇಳಿದ್ರೆ, ನೀವು ಪಂಚಾಚಾರ ಪೀಠಗಳೇ ಬೇರೆ, ವಿರಕ್ತ ಮಠಗಳ ಪೀಠಗಳ ಬೇರೆ, ನೀವು ಯಾರು ವಿರಕ್ತ ಮಠಗಳ ಪೀಠಗಳು ಬಸವ ತತ್ವವನ್ನು ಹೇಳೋದು ಅವರೆಲ್ಲರೂ ನಿಮ್ಮ ಪೀಠಗಳಿಂದ ಹೊರ ಬಂದ್ಬಿಡಿ, ಬೇರೆ ಅವಕಾಶ ಮಾಡ್ಕೊಡಿ, ಬಸವ ತತ್ವ ಬೆಳೆದಿ ಅಂತಕ್ಕಂಥ ವಿಚಾರನು ಅದಕ್ಕೆ ಪೂರಕವಾಗಿ ಗದಗಿನ ಜಗದ್ಗುರು ಹೇಳಿದ್ದಾರೆ. ಈ ಎರಡು ಪ್ರಶ್ನೆಗಳನ್ನು ಒಂದರಲ್ಲೇ ಸೇರಿಸ್ಬಿಡೋದು ನಾನು, ಯಾಕಂದ್ರೆ ಎರಡು ಒಂದಕ್ಕೆ ಸಂಬಂಧಪಟ್ಟದ್ದು. ಈ ವಿಚಾರವಾಗಿ ತಮ್ಮ ಅನಿಸಿಕೆ ಏನು ಅಂತಕ್ಕಂಥ ವಿಚಾರ, ಹಿಂದೂ ಧರ್ಮ ಮತ್ತೆ ಲಿಂಗಾಯತ ಧರ್ಮ ಮತ್ತೆ ಇವ್ರು ಹೇಳ್ತಕ್ಕಂಥ, ಮತ್ತೆ ಸಾಣೇಹಳ್ಳಿ ಸ್ವಾಮಿಗಳು ಅದೇ ವೇದಿಕೆಯಲ್ಲಿ ಹೇಳಿದ್ದಾರೆ, ಸಾಣೇಹಳ್ಳಿ ಶ್ರೀಗಳು ಅದೇ ವೇದಿಕೆಯಲ್ಲಿ ಹೇಳಿದ್ದಾರೆ. ಏನು ಅಂದ್ರೆ, ಹಿಂದೂ ಅಂತಕ್ಕಂಥ ಧರ್ಮ ಅಂತ ಯಾವುದೂ ಇಲ್ಲ, ಅದು ಒಂದು ಆಚಾರದ ವಿಧಾನ ಅಷ್ಟೇ ಹೊರತು ಹಿಂದೂ ಧರ್ಮ ಅಂತಕ್ಕಂಥದ್ದಿಲ್ಲ, ಲಿಂಗಾಯತ ಧರ್ಮನೇ ಸ್ವತಂತ್ರ ಧರ್ಮ ಅಂತ ಅರ್ಥ ಆಗಿದೆ ಸರ್. ಸರ್ ಈ ವಿಚಾರ ಸರ್, ಇದು ಪ್ರಶ್ನೆ ನಂದು, ಇದು ವಿಚಾರಕ್ಕೆ ನನಗೆ ಒಂದಿಷ್ಟು ಎಕ್ಸ್ಪ್ಲೇಷನ್ ಬೇಕು. ಯಾಕಂದ್ರೆ ಇಲ್ಲಿ ನಾನೊಬ್ಬ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ಅವರೆಲ್ಲರಿಗೂ ನಾನು ಮಾರ್ಗದರ್ಶನ ಮಾಡ್ಬೇಕಾಗಿದೆ. ಅದರಿಂದ ಅಣ್ಣವ್ರೆ, ನಿಮ್ ಪ್ರಶ್ನೆ ತಿಳಿತು. ಸಿಂಧೂ ನದಿಯ ಪ್ರದೇಶದೊಳಗೆ ಬದುಕ್ತಕ್ಕಂಥ ಜನರು ಹಿಂದೂ ಅಂತಕ್ಕಂಥದ್ದು ಬಂತು. ಹಿಂದೂ ಅಂತಕ್ಕಂಥದ್ದು ಸಂಸ್ಕೃತಿಯ ಹೊರತು ಧರ್ಮ ಅಲ್ಲ. ಇದನ್ನು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. MN ವೆಂಕಟಾಚಲಯ್ಯ ಅವರಾಗ್ಲಿ ಅಥವಾ ಮೊದಲಿನ ಎಲ್ಲ ಪೀಠಗಳು, ಗಜೇಂದ್ರ ಗಡ್ಕರ್ ಅವರ ಎಲ್ಲ ಈ ಧಾರ್ಮಿಕ ವ್ಯಾಜ್ಯದೊಳಗ ಹಿಂದೂ ಅಂತಕ್ಕಂಥದ್ದು ಇದು ಸಂಸ್ಕೃತಿ ಅಂತಕ್ಕಂಥದ್ದು. ಈ ಸಂಸ್ಕೃತಿ ಒಳಗ ಶರಣರು ಬೌದ್ಧ, ಜೈನ, ಸಿಖ್ಖರ ಹಾಗೆ
ಪರ್ಯಾಯ ಮಾಡ್ಕೊಂಡಿರ್ಬೋದು. ಆದ್ರೆ ಶರಣರು ಪ್ರತಿಯಾಗಿ ಬಂದ್ರು, ಪ್ರತಿದ್ವಂದ್ವಿಯಾಗಿ ಅಂತಂದ್ರ ವೇದಶಾಸ್ತ್ರ ಆಗಮಗಳನ್ನ ಪಾಣಿನಿಯ ಪ್ರಕಾರ ವೇದ ಆಗಮ ಶಾಸ್ತ್ರಗಳನ್ನು ಒಪ್ಪಿಕೊಳ್ಳುವ ಹಿಂದೂ ಅಂತಕ್ಕಂಥದ್ದು ಹಿಂದೂ ಅಂತಕ್ಕಂಥ ಪದ ಮೊಟ್ಟ ಮೊದಲಿಗೆ ಬಂದಿದ್ದು 1920 ಅದು ಮೊದಲಿಗೆ ಎಲ್ಲೂ ಕೂಡ ವಚನದೊಳಗಾಗ್ಲಿ, ಭಗವದ್ಗೀತೆ ಒಳಗಾಗ್ಲಿ, ಪುರಾಣದೊಳಗಾಗ್ಲಿ, ವೇದದೊಳಗೆ ಎಲ್ಲೂ ಕೂಡ ಹಿಂದೂ ಅಂತಕ್ಕಂಥ ಪದನೇ ಇಲ್ಲ. ಹಿಂದೂ ಅಂತಕ್ಕಂಥ ಸಂಸ್ಕೃತಿಯನ್ನ ಧರ್ಮವನ್ನಾಗಿ ಮಾಡಿದ್ರು. ನಾವು ಹಿಂದೂ ಸಂಸ್ಕೃತಿ ಅಂದ್ರೆ ಹೌದು, ನಾವು ಹಿಂದೂ ಸಂಸ್ಕೃತಿ. ಈ ಭಾರತದ ಭೌಗೋಳಿಕ ಈ ಸಿಂಧು ನದಿಯ ಪ್ರಾಂತಕ್ಕೆ ಅವಾಗ ಏನಂತಾರಲ್ಲ ಅದು ನಾವು ಕರೆಕ್ಟ್. ಅದ್ರ ಧಾರ್ಮಿಕವಾಗಿ ಅಹಿಂದೂ, ಹಿಂದೂಯೇತರ ಮತ್ತು ವೈದಿಕೇತರ ಧರ್ಮ, ಸ್ವತಂತ್ರ ಧರ್ಮ ಅಂದ್ರೆ ಶರಣ ಧರ್ಮ. ಇದಕ್ಕೆ ಇವತ್ತಿನ ಅಲ್ಲ 250 ವರ್ಷದ ಇತಿಹಾಸ ಇದೆ. ಇದಕ್ಕೆ ಆದ್ರೆ ನಾವು ಹಿಂದೂ ವಿರೋಧಿಗಳಂತಕ್ಕಂಥದ್ದಲ್ಲ. ವಚನಾನಂದ ಸ್ವಾಮಿಗಳಿಗೆ ವಚನ ಸಾಹಿತ್ಯದ ಅಧ್ಯಯನದ ಕೊರತೆ ಇದೆ. ನಾನು ಅವ್ರಿಗೆ ಎಷ್ಟೋ ಸಲ ಲೇಖನೂ ಬರ್ದೀನಿ. ಅವರು ಪೂರ್ಣ ಯಾವ್ದು ಪರಿಪೂರ್ಣ ಹಿಂದೂಗಳ ಬಗ್ಗೆನೂ ಗೊತ್ತಿಲ್ಲ, ವೀರಶೈವನೂ ಗೊತ್ತಿಲ್ಲ, ಲಿಂಗಾಯತನೂ ಗೊತ್ತಿಲ್ಲ. ಹಿಂದೂ ಧರ್ಮ ಅಂತಕ್ಕಂಥದ್ದು ಯಾರನ್ನ ನಾವು ಸರ್ವೇ ಜನ ಸುಖಿನೋ ಭವಂತು ಅಂತಾರ. ಮತ್ತೆ ಈಗ ಯಾಕ ಇನ್ನೊಬ್ಬ ಕೋಮದವ್ರನ್ನ ಲಿಂಗಾಯತರನ್ನ ಕಟ್ಟಿ ತಾವು ವಿರೋಧ ಮಾಡ್ತಾರಕ್ಕಂತಕ್ಕಂಥದ್ದು ಇದು ಸಂಪೂರ್ಣವಾಗಿ ತಪ್ಪು. ಲಿಂಗಾಯತ ಇದು ಸಾರ್ವಕಾಲಿಕ ಸ್ವತಂತ್ರ ಧರ್ಮ. ಶರಣಾರ್ಥಿ. ಭೋಜರಾಜ್ ಅವರು. ಮತ್ತಿನ್ಯಾರಾದ್ರೂ ಪ್ರಶ್ನೆ ಕೇಳೋರಿದ್ರೆ ಪ್ರಶ್ನೆ ಕೇಳ್ಬೋದು. ಇಲ್ಲಿಗೆ ಸಂವಾದದ ಸಮಯ ಮುಕ್ತಾಯ ಆಗ್ತಾ ಬಂತು. 8:36 ಆಗಿದೆ. ಭೋಜರಾಜ್ರಿಗೂ ಒಂದು ಅವಕಾಶ ಕೊಡಿ, ಆಮೇಲೆ ಮಾತಾಡೋಣ. ಕೇಳಿದೆ ನಾನು, ಭೋಜರಾಜ್ ಮಾತಾಡ್ತಾ ಇಲ್ಲ. ನೆಕ್ಸ್ಟ್ ಅಧ್ಯಕ್ಷ ಭಾಷಣ. ಭೋಜರಾಜ್ ಅವರೇ. ದಾವಣಗೆರೆಯಲ್ಲಿ ಒಂದು ಮಾತಾಡ್ರಿ ಸಿದ್ದರಾಮಯ್ಯ ಮಾತಾಡ್ರಿ. ದಾವಣಗೆರೆಯಲ್ಲಿ ಮುಂದಿನ ತಿಂಗಳು ಏನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಲ್ಲ ಸರ್ ನೀವು, ಅವಾಗ ಶಶಿಕಣ್ಣ ಒಂದು ಗಂಟೆ ಅವಕಾಶ ಕೊಟ್ಟು ಅರಿಬಹುದಾ? ಭೌತಿಕವಾಗಿನಾ ಸರ್? ಖಂಡಿತ ಸರ್, ಖಂಡಿತ ಸರ್. ನಿಮ್ಮ ಸರ್ ಖಂಡಿತ ಅಧ್ಯಕ್ಷರೇ, ತುಮಕೂರು ಅಧ್ಯಕ್ಷರೇ, ಅದಕ್ಕೆ ನಾನು ಒಂದು ಈಗಾಗಲೇ ಅವ್ರ ಮಾತುಗಳು ಕೇಳಿ ಮರಳಾಗ್ಬಿಟ್ಟಿದ್ದೀನಿ. ನೀವೆಲ್ಲ ನಮ್ಮ ರಾಜ್ಯದ ಎಲ್ಲ ಅಧ್ಯಕ್ಷರಿದ್ದಾಗಲೇ ಅವ್ರನ್ನ ಕರೆಸ್ಬೇಕು ಅಂತಕ್ಕಂಥ ವಿಚಾರ ನನ್ನ ತಲೆಯಲ್ಲಿ ಬಂದಿದೆ. ಆ ಒಂದು ಸಲಹೆಗೆ ತುಂಬಾ ಸುಸ್ವಾಗತ. ಅದನ್ನ ನಾನು ಕಾರ್ಯೋನ್ಮುಖ ಆಗ್ತೇನೆ. ಧನ್ಯವಾದಗಳು. ಶರಣಾರ್ಥಿಗಳು ಕರ್ಸಿ ಅಣ್ಣಾರೆ ಒಂದ್ಸರಿ ಬೇಕವ್ರು. ಓಕೆ, ಭೋಜರಾಜ್ ಅವರು. ಓಕೆ, ಸೊ ಇಲ್ಲಿಗೆ ಸಂವಾದದ ಕಾರ್ಯಕ್ರಮ ಯಾರು ಮಾದೇವಪ್ಪ ಪದಶೆಟ್ಟಿ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮಾದೇವಪ್ಪ ಪದಶೆಟ್ಟಿ ಅವರು ದಯವಿಟ್ಟು ಮಾತಾಡಿ ಸರ್. ಕೇಳಿಸ್ತದ್ರಿ ಸರ್? ಕೇಳಿಸ್ತದ್ರಿ? ಮಾತಾಡಿ. ಬಸವಾದಿ ಪ್ರಮುಖರಲ್ಲಿ ಶರಣಂದು ಇದುವರೆಗೂ ನಮ್ಮ ಶಶಿಕಾಂತ್ ಪಟ್ಟಣ ಸರ್ ಅವರು ಸಮಗ್ರವಾಗಿ ಬಸವ ಫಿಲಾಸಫಿಯನ್ನ ನಮ್ಮ ಮುಂದ ಬಿಚ್ಚಿಟ್ರು. ಒಂದು ಪ್ರಶ್ನೆ ಕೇಳಿದ್ರು ಯಾರೋ ಅಧ್ಯಕ್ಷರು, ಯಾರೋ ಇದನ್ನ ತರುಣರಿಗೆ ಹೇಗೆ ಮುಟ್ಟಿಸ್ಬೇಕು ಬಸವ ಸಂದೇಶ ಅನ್ನೋದು ಒಂದು ಪ್ರಶ್ನೆ ಕೇಳಿದ್ರು. ಈಗಾಗಲೇ ಬಸವ ಸಮಿತಿ ತುಮಕೂರು ಅಧ್ಯಕ್ಷರು ತುಮಕೂರು ಅಧ್ಯಕ್ಷರು ಕೇಳಿದ ಹಾಗೆ ಈಗಾಗಲೇ ನಮ್ಮ ಬೆಂಗಳೂರು ಬಸವ ಸಮಿತಿ, ರಾಜ್ಯ ಬಸವ ಸಮಿತಿ ಅಧ್ಯಕ್ಷರು ಶರಣರಾದ ಶ್ರೀ ಅರವಿಂದ್ ಜತ್ತಿ ಅವರು ಶಾಲಾ ಕಾಲೇಜುಗಳಲ್ಲಿ ವ್ಯಕ್ತಿತ್ವ ವಿಕಸನ ಅನ್ನುವಂಥ ಒಂದು ಕಾನ್ಸೆಪ್ಟ್ ಹಿನ್ನೆಲೆಯೊಳಗ ಶರಣರ ವಚನಗಳ ಮೂಲಕ ವ್ಯಕ್ತಿತ್ವ ವಿಕಸನ ಹೇಗಾಗಬೇಕು ಅನ್ನೋದು ತರುಣರಿಗೆ ಮುಟ್ಟಿಸುವಂತ ಕೆಲಸ ಅವರು ಮಾಡ್ತಿದ್ದಾರೆ ಅನ್ನುವಂತ ಮಾತನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಿಸುತ್ತೇನೆ. ಶರಣಾರ್ಥಿಗಳು. ತಮಗೆ ಧನ್ಯವಾದಗಳು ಸರ್ ಮಾದೇವಪ್ಪ ಪಡಶೆಟ್ಟಿ ಅವರಿಗೆ. ಆ ವಚನ ಪುಸ್ತಕವನ್ನು ನಾನು ನೋಡಿದ್ದೀನಿ ಅಣ್ಣವ್ರೆ. ಕೆಲವು ಅಂಕಿತ ನಾಮಗಳನ್ನ ಕೆಲವು ಕಡೆ ಬಿಟ್ಟು ಬಿಟ್ಟಿದ್ದಾರೆ. ಅದೊಂದು ಲೋಪ ಆಗಿದೆ ಅಣ್ಣಾರೆ. ಅದು ಸರಿಪಡಿಸಬಹುದು. ಯಾವ ಉದ್ದೇಶದಿಂದ ಹಲವಾರು ವಚನಗಳು ಲೋಪಗೊಂಡಂತ, ದೋಷಗೊಂಡಂತ ಪಡಶೆಟ್ಟಿ ಸರ್ಗೆ ಗೊತ್ತು ಹೊಸದಂತಲ್ಲ. ಸಾಕಷ್ಟು ವಚನದೊಳಗ ವೈದಿಕ ಮೂಲದ ಆಶಯಗಳು ಇನ್ನೂ ಕೂಡ ಅದಾವ. ಆ ವಚನ ಹಂಗೆ ಯಥಾಚಿತ್ತವಾಗಿ ಮಾಡ್ತಾರೆ. ಎಲ್ಲಿವರೆಗೆ ನಾವು ಮೂಲ ವಚನಗಳನ್ನ ಪರಿಷ್ಕರಣೆ ಮಾಡ್ಲಿಲ್ಲ ಅಂದ್ರೆ, ಶುದ್ಧೀಕರಣಿಸಲಿಲ್ಲ ಅಂದ್ರೆ, ನಾವು ಕಾಲೇಜ್ ಹೋಗಿ ಭಾಷಣ ಮಾಡಿ ಅವರನ್ನ ಸಮಾಧಾನಕ್ಕೆ ನಾವು ಹೇಳಿದಲ್ಲ, ಇದನ್ನ ನಿರಂತರವಾದಂತ ಪ್ರಕ್ರಿಯೆಗಳಾಗಬೇಕದನ್ನ ಒಂದು ದಿನದ ಕಾರ್ಯಕ್ರಮ ಅಲ್ಲ ಅಂತಕ್ಕಂಥ ನನ್ನ ವ್ಯಕ್ತಿಗತ. ಸಂಘ ಸಂಸ್ಥೆಗಳು ನಿಮ್ಮಂತವ್ರು ಮಾಡ್ಬೋದು. ನಾನು ಇವತ್ತು ಬಸವ ಸಮಿತಿ ಆಗ್ಲಿ, ಮಠಗಳ ಬಗ್ಗೆ ಆಗ್ಲಿ ಯಾರೂ ಕೂಡ ಮಾಡಂಗಿಲ್ಲ. ಈಗ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಅದನ್ನ. ಸರ್ನ ಅವರು ನಮ್ಗೆ ಬೇಕಾದವ್ರು ಅದಾರ. ಅದೇನಾಗೈತೆ ಅಂದ್ರೆ ಸುಮ್ಮನೆ ಹೋಗಿ ಒಂದು ವಿಕಾಸನ ಭಾಷಣ ಮಾಡಿ ಬರ್ತಾರ. ಅದಕ್ಕೆ ಎಲ್ಲರ ಮಕ್ಕಳನ್ನ ಸೆರೆ ಹಿಡಿತಕ್ಕಂಥ ಕೆಲಸ, ವಚನಗಳ ಶುದ್ಧೀಕರಣ ಮಾಡ್ಬೇಕು, ಹಿಂಗ್ ಮಾಡ್ಬೇಕು. ಅಲ್ಲಿ ಸ್ಟ್ರಾಟಜಿ ಯೋಜನೆಗಳಿಲ್ಲ.
ವ್ಯಕ್ತಿತ್ವ ವಿಕಸನ ಬಗ್ಗೆ ಭಾಷಣ ಮಾಡ್ಬಿಟ್ಟು ಬಂದ್ಬಿಡ್ತೀವಿ, ಮುಗೀತು. ಅವ್ರ ಹುಡುಗರು ಹಂಗ ಇರ್ತಾರೆ, ನಾವು ಹಂಗ ಇರ್ತೀವಿ. ಈ ರೀತಿಯ ಕಂದರ ಕಡಿಮೆ ಮಾಡ್ಬೇಕು. ಅದೇ ಸರ್, ತಾವು ಆಗಾಗ ಹೇಳ್ತಿರ್ತೀರಿ, ನಾವು ನಮ್ ಕೆಲಸ ಏನಾಗ್ಬೇಕಂದ್ರ ಪ್ರಕ್ಷಿಪ್ತ ವಚನಗಳು ಯಾವ ಅನ್ನೋದು ಕಂಡು ಹಿಡಿಬೇಕು. ಕಂಡು ಹಿಡಿದು ಅವುಗಳನ್ನ ಯಾವ ರೀತಿ ಅವು ಪಾಠಾಂತರ ಮತ್ತು ಪ್ರಕ್ಷಿಪ್ತಗೊಂಡಾವ ಅನ್ನೋದು ಕನ್ವಿನ್ಸ್ ಮಾಡ್ಬೇಕು ಅನ್ನುವಂಥದ್ದು. ಆದ್ರೆ ಅದು ಒಬ್ಬಿಬ್ಬರಿಂದ ಆಗುವ ಕೆಲಸ ಅಲ್ಲ ಅಂತ ಹೇಳಿ ನನಗೆ ಅನಿಸ್ತದ. ಅದು ಆಂದೋಲನದ ರೀತಿಯಿಂದ ನಡಿಬೇಕು. ಒಂದು, ಇಲ್ಲಂದ್ರೆ ಸರ್ಕಾರದ ಅಂಗ ಸಂಸ್ಥೆಗಳೇನದಾವ ಅಲ್ಲಿ ಯಾವ್ಯಾವ ಪ್ರತಿಷ್ಠಾನ ಯಾರ್ಯಾರ ಹೆಸರಲ್ಲೂ ಅದಾವಲ್ಲ, ಅವರು ಪ್ರತಿಷ್ಠಾನದ ಮೇಲೆ ಕುಂತೋರಾದ್ರೂ ಇಂಥ ಕೆಲಸ ಮಾಡ್ಬೇಕು. ಆದ್ರೆ ಆ ಕಡೆ ತಾವೇನು ಪ್ರಕ್ಷಿಪ್ತ ವಚನಗಳ ಬಗ್ಗೆ ಹಾಗಾಗಿ ಹೇಳ್ತಿರ್ತೀರಿ, ನಿಮ್ಮಂಗ ಅವ್ರು ಯಾರು ಹೇಳೋಲ್ಲ ಅನ್ನೋದೇ ನಮಗ ಒಂದ್ ರೀತಿ ಏನು ಉದಾಹರಣೆ. ಬ್ರಹ್ಮಪ್ಪ ಒಂದೇ ನಿಮಿಷ ತಗೊಂತೀನಿ ಸರ್, ಒಂದೇ ನಿಮಿಷ ತಗೊಂತೀನಿ. ಆರಂಭವ ಮಾಡುವೆ ಗುರುಪೂಜೆಗೆಂದು ಅಂತಾರ, ವ್ಯವಹಾರವ ಮಾಡುವೆ ಲಿಂಗಾರ್ಚನೆಗೆಂದು ಅಂತೀವಿ. ಆರಂಭವ ಮಾಡುವೆ ಗುರುಪೂಜೆಗೆಂದು ಅಲ್ಲ, ಆರಂಭವ ಮಾಡುವೆ ಗುರುಪೂಜೆ ಎಂದು. ಗುರುಪೂಜೆ ಅಂತ ತಿಳ್ಕೊಂಡು ನಾನು ಒಕ್ಕಲ್ತನ ಮಾಡ್ತೀನಿ ಅಂತಕ್ಕಂಥದ್ದು. ಈ ರೀತಿಯ ಪಾಠಾಂತರಗಳು ಬಹಳಷ್ಟು ಆಗ್ಯಾವ. ಅವುಗಳನ್ನು ಶುದ್ಧೀಕರಣ ಸುಮ್ಮನೆ 23 ಭಾಷೆಗೆ ಮಾಡಿ ಬಂದ್ರೆ ಅದೇ ಕಳಪೆ ಅಥವಾ ಕಲಬೆರಕೆ ಆದಂತ ವಚನಗಳನ್ನ ನಾವು ಹೊರಗೆ ಕೊಡಬಾರ್ದು ಅಂತಕ್ಕಂಥ ನಾನು ವ್ಯಕ್ತಿಗತ ಮುಗಿಸಿ. ಆಯ್ತಾಯ್ತಾಯ್ತು. ಧನ್ಯವಾದಗಳು ಸರ್. ಪಡಶೆಟ್ಟಿ ಅವರು ಮತ್ತು ಶಶಿಕಾಂತ್ ಅವರು ಉತ್ತಮವಾಗಿರ್ತಕ್ಕಂಥ ಅಂಶಗಳನ್ನ ವ್ಯಕ್ತಪಡಿಸಿದ್ದೀರಾ. ಈಗ ಕಾರ್ಯಕ್ರಮದ ಮುಂದಿನ ಭಾಗ ಅಧ್ಯಕ್ಷೀಯ ಭಾಷಣ. ನಮ್ಮ ದಾವಣಗೆರೆ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶರಣ ಕೆ.ಬಿ. ಪರಮೇಶ್ವರಪ್ಪ ಇವರು ಅಧ್ಯಕ್ಷ ನುಡಿಗಳನ್ನ ಆಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಿದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವರಾಜ ಶಿವಶರಣರ ನೆಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಶರಣಾರ್ಥಿಗಳು. ಹೊಸ ಜಗತ್ತಿಗೆ ಬಸವ ತತ್ವ ಈ ವಿಚಾರವನ್ನು ಕುರಿತು ಅತ್ಯಂತ ಅದ್ಭುತವಾಗಿ ಮತ್ತು ಅರ್ಥಪೂರ್ಣವಾಗಿ ಮಾತನಾಡಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ ಪಟ್ಟದ ಅವರು ಪುಣೆಯಿಂದ ಅಧ್ಯಕ್ಷರು ಮತ್ತು ಬಸವ ಚಿಂತನ ಕೇಂದ್ರ ಮತ್ತು ಅಧ್ಯಯನ ಕೇಂದ್ರ, ಅದು ಬಹಳ ಉತ್ತಮ ಕೆಲಸ ಮಾಡ್ತಿದೆ ಎಂದು ನಮಗೆ ಕೇಳಿ ಬಂದಿದೆ. ಶ್ರೀಯುತರು ನಮ್ಮ ದಾವಣಗೆರೆ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಸಂಪರ್ಕಕ್ಕೆ ಬಂದದ್ದೇ ನಮ್ದು ಅತ್ಯಂತ ಒಂದು ಭಾಗ್ಯ ಅಂತ ನಾನು ಆದ್ರೂ ಅಂತಾನೆ. ಎಂಥ ಮಾತುಗಳ್ರಿ. ಬುದ್ಧ ಬಸವಣ್ಣನ ಹೋಲಿಕೆ ಮಾಡಿ ಯಾರು ಪರಿಪೂರ್ಣರು ಅಂತ ಹೇಳಿದ್ದಾರೆ. ಬಸವ ಪ್ರಜ್ಞೆ ಬಗ್ಗೆ ನಮ್ಮೆಲ್ಲರಿಗೂ ತುಂಬಾ ಚೆನ್ನಾಗಿ ಅರ್ಥಪೂರ್ಣವಾಗಿ ತಿಳಿ ಹೇಳಿದ್ದಾರೆ. ಅದಕ್ಕಾಗಿ ಅವರಿಗೆ ನನ್ನ ಹೃದಯಪೂರ್ವಕವಾದ ನಮನಗಳು. ಏನ್ ಅವ್ರಿಗೆ ಹೇಳನ್ರಿ, ಅವ್ರು ಏನ್ ಹೇಳಿದಾರೆ ಗೊತ್ತಾ? ಚಲೋ ಮಾತಾಡಿದೀನಿ, ಚಲೋ ಮಾತಾಡ್ಲಿಲ್ಲದ್ರೆ ನನಗೆ ಬೆಂತಟ್ಟಿ ಚಲೋ ಮಾತಾಡಿದ್ರಿ ಅಂದ್ರ. ಚಲೋ ಮಾತಾಡಿಲ್ಲ ಸರ್, ನೀವು ನಿಜವಾಗ್ಲೂ ಚಲೋ ಮಾತಾಡಿದ, ಬಹಳ ಚಲೋ ಮಾತಾಡಿದ್ರಿ. ನಿಮ್ಗೆ ಬೆಂತಟ್ಟದಲ್ಲ, ನಿಮ್ಮನ್ನ ಅಪ್ಪಿ ಅಲಂಕರಿಸ್ಬೇಕು ಅಂತ ಆಸೆ ಆಗಿದೆ ನನಗೆ. ನಿಮ್ಮನ್ನ ಆದಷ್ಟು ದಾವಣಗೆರೆಯಲ್ಲಿ ನಮ್ಮ ಏನು ತುಮಕೂರು ಅಧ್ಯಕ್ಷರು ಹೇಳಿದ್ರಲ್ಲ, ನಿಮ್ಮನ್ನು ನಾನು ನೋಡಬೇಕು, ಮುಖತಃ ನಿಮ್ಮನ್ನು ನೋಡಬೇಕು, ನಿಮ್ಮನ್ನು ನಾನು ಅಲಂಕರಿಸ್ಬೇಕು, ನಿಮ್ಮನ್ನು ಒಪ್ಕೋಬೇಕು. ಯಾಕೆ ಗೊತ್ತಾ? ಏನು ವಿಚಾರಗಳ್ರಿ, ಬಸವ ತತ್ವವನ್ನು ಒಪ್ಕೊಳ್ಬೇಕು ಅಂದ್ರೆ ನಿಮ್ಮಂಥವ್ರನ್ನ ನಾವು ಒಪ್ಕೋಬೇಕು. ಮೊದಲು ನಿಮ್ಮಂಥವ್ರನ್ನ ಅಪ್ಕೋಬೇಕು. ನಿಮ್ಮನ್ನು ಅಪ್ಕೊಂಡ್ರೆ ಬಸವಣ್ಣನ ಅಪ್ಕೊಂಡಂಗೆ ನಾವು. ಈ ವಿಚಾರಗಳನ್ನು ನಾನು ಹೇಳ್ತಾ, ಮತ್ತೆ ಆನ್ಲೈನ್ ಸಿಂಚನಗೋಷ್ಠಿ ಇದು 13ನೇದು. ತಿಂಗಳಿಗೆ ನಾವು 2 ಸಾರಿ ಮಾಡ್ತೇವೆ. ನಾವು ದಾವಣಗೆರೆಯಲ್ಲಿ 2ನೇ ಮಂಗಳವಾರ ಮತ್ತು 4ನೇ ಮಂಗಳವಾರ ನಾವು ಭಾಳ ಪ್ರಯತ್ನ ಮಾಡಿ ಎಲ್ಲರಿಗೂ ಹಾಕ್ತೇವೆ, ವಾಟ್ಸಪ್ಗೆ ಮತ್ತು ಎಲ್ಲರಿಗೂ ಫೋನ್ ಮಾಡಿ ಹೇಳ್ತೇವೆ. ಯಾಕೋ ಭಾಳ ಜನ ಇದಕ್ಕೆ ಒಲವು ತೋರಿಸ್ತಾ ಇಲ್ಲ. ನಮ್ದೇನು ವಿಚಾರ ಅಂತ ಹೇಳಿದರೆ, ಯಾರ್ಯಾರು ಮನೆಯಲ್ಲಿ ಇರ್ತಾರೋ, ನಿವೃತ್ತಿ ಆಗಿರ್ತಕ್ಕಂಥ ಜನ, ವಯಸ್ಸಾಗಿರ್ತಾರೆ, ಅವರೆಲ್ಲರೂ ಇದ್ರಲ್ಲಿ ಭಾಗವಹಿಸಿ ಒಂದಿಷ್ಟು ವಿಚಾರ ತಿಳ್ಕೊಳ್ಳಿ ಅಂತಂದು. ಅಂದರೆ ಏನು ನನಗೆ ತೋರಿಸ್ತಾರೆ ಅಂದರೆ, ನಿಜ ಹೇಳ್ತಾನೆ, ಸತ್ಯ ಹೇಳ್ಬೇಕು ಇಷ್ಟಪಡ್ತಾನೆ. ಬಸವಣ್ಣನವ್ರ ವಿಚಾರಗಳೇ ಅವ್ರಿಗೆ ಬೇಕಾಗಿಲ್ಲ. ಯಾಕಂದರೆ ಅವರು ತಮ್ಮ ದಿನಚರಿಯಲ್ಲೇ ಕಾಲ ಕಳೀತಾ ಇದ್ದಾರೆ. ಗಂಡ ಹೆಂಡತಿ ಮಕ್ಕಳು ಸಂಸಾರ ಮತ್ತೊಂದು ಮೂರೊಂದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಲಿಂಗಾಯತ ಧರ್ಮ ಬೇಡ, ಶರಣ ಸಂಸ್ಕೃತಿ ಬೇಡ, ಮತ್ತು ಶರಣ ಸಾಹಿತ್ಯ ಬೇಡ, ಅವ್ರಿಗೆ ಬಸವಣ್ಣನ ಇದು ಬೇಡ. ಆದ್ದರಿಂದ ಯಾರೂ ಭಾಗವಹಿಸ್ತಾ ಇಲ್ಲ. ಎಷ್ಟು ಪ್ರಯತ್ನ ಮಾಡಿದ್ರೆ 30, 40, 50 ತಲುಪಕ್ಕಾಗಿಲ್ಲ, 100 ತಲುಪಕ್ಕಾಗಿಲ್ಲ. ಅತ್ಯಂತ ವಿಷಾದದ ಸಂಗತಿ ಇದು. ಇನ್ನು 2ನೇ ಮಾತು, ನಮ್ಮಲ್ಲಿ ಬಸವ ತತ್ವನ್ನೇ ಮೈಗೂಡಿಸ್ಕೊಂತ ಇರ್ತಕ್ಕಂಥದ್ದು. ಇಡೀ ಜೀವನಕ್ಕಾಗಿ ಬಸವ ತತ್ವ ಹೋರಾಡಿರ್ತಕ್ಕಂಥದ್ದು. ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಇದೆಯಲ್ಲ, ಅದು ರೂವಾರಿಗಳು. ಸರ್ಕಾರ ಬಸವ ಕಲ್ಯಾಣ ಮಂಟಪದಲ್ಲಿ ಏನು ಅನುಭವ ಮಂಟಪ ಕಟ್ತಾರೆ, ರೂವಾರಿಗಳು. ಅವರು ನಿನ್ನೆ ಲಿಂಗೈಕ್ಯ ಆದ್ರು 104ನೇ ವರ್ಷದಲ್ಲಿ.
ಇವತ್ತು ಬೆಳಿಗ್ಗೆ ಅವರ ಪಾರ್ಥಿವ ಶರೀರವನ್ನು ಅವ್ರ ಊರಿಗೆ ನಾವು ಕಳಿಸ್ಕೊಟ್ಟಿವಿ. ಸಿದ್ದರಾಮ ಶರಣ ಅಂತ 104 ವರ್ಷ. ಯಾವ ಸ್ವಾಮಿಗಳು ಕಡಿಮೆ ಇಲ್ಲದಂಥ ವ್ಯಕ್ತಿತ್ವ ಅವ್ರದ್ದು. 104 ವರ್ಷ ಇಡೀ ಜೀವನ ಪೂರ್ತಿ ಶರಣ ತತ್ವಕ್ಕಾಗಿ, ಬಸವ ತತ್ವಕ್ಕಾಗಿ ಜೀವನ ಸವಿಸ್ತಕ್ಕಂಥ ವಿಚಾರ ಮನುಷ್ಯ ಅವರು ಲಿಂಗೈಕ್ಯರಾದ್ರು. ಇವತ್ತು ಅವ್ರ ಪಾರ್ಥಿವ ಶರೀರನ ಅವ್ರ ಊರಿಗೆ ಕಳಿಸ್ಕೊಟ್ಟಿವಿ ಬೆಳಿಗ್ಗೆ. ಅವ್ರಿಗೆ ನಾವು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ನ ಗೌರವಪೂರ್ವಕವಾದ ಮತ್ತು ಭಕ್ತಿಪೂರ್ವಕವಾದ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾವೆ. ಇಷ್ಟು ವಿಚಾರಗಳು. ಕೊನೆಯದಾಗಿ ನಮ್ಮ ಡಾಕ್ಟರ್ ಶಶಿಕಾಂತ ಪಟ್ಟಣರವರು ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಶರಣರಿಗೆ ನನ್ನ ಹೃತ್ಪೂರ್ವಕವಾದ ಶರಣಾರ್ಥಿ ಹೇಳಿ ನನ್ನ ಮಾತುಗಳು ವಿರಾಮ ಹೇಳ್ತಾನೆ. ಎಲ್ಲರಿಗೂ ಶರಣಾರ್ಥಿಗಳು ಶುಭರಾತ್ರಿ, ಶುಭಾಶಯಗಳು. ಅಧ್ಯಕ್ಷೀಯ ನುಡಿಗಳನ್ನಾಡಿರ್ತಕ್ಕಂಥ ಶರಣ KV ಪರಮೇಶ್ವರಪ್ಪರಿಗೆ ಶರಣಾರ್ಥಿಗಳು. ಈಗ ಶರಣು ಸಮರ್ಪಣೆ ಶರಣ GM ಕುಮಾರಪ್ಪ, ಕಾರ್ಯಕಾರಿ ಸಮಿತಿ ಸದಸ್ಯರು, ದಾವಣಗೆರೆ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು. ಸರ್ ಕುಮಾರಪ್ಪ ಸರ್, ಶರಣ ಸಮರ್ಪಣೆಯನ್ನು ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ. ಭೋಜರಾಜ್ CK ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮಾತಾಡಿ ಸರ್. ಸ್ವಲ್ಪ ತಾಂತ್ರಿಕ ತೊಂದರೆಯಿಂದ ಇಲ್ಲಿ ನಾನು ಮಾತಾಡಕ್ ಆಗ್ತಿಲ್ಲ. ಮಾತಾಡಿ. ಎಲ್ಲ ನನ್ನ ಶರಣು ಬಂಧುಗಳಿಗೆ ಶರಣಾರ್ಥಿಗಳು. ಬಸವಾದಿ ಶರಣ ನಮ್ಮ ಮನೋಮಂದಿರದಲ್ಲಿ ಧ್ಯಾನಿಸುತ್ತಾ ನಾನು ಮಾತುಗಳನ್ನ ಆಡ್ತಾ ಇದ್ದೀನಿ. ಬಹಳ ಅದ್ಭುತವಾಗಿ ಇದು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಸರ್. ಅಂದಿನ ದಿನಮಾನಗಳಲ್ಲಿ ಯಾಕೆ ಯುವಕರು ಇರ್ಲಿಲ್ವಾ, ಬರೀ ಒಂದು ಸರ್ಟನ್ ಏಜ್ನವ್ರು ಮಾತ್ರ ಇದ್ರ ಅನ್ನೋ ಒಂದು ಕುತೂಹಲ ಇದೆ. ಆ ಒಂದು ಶರಣ ಒಂದು ಅನುಭವ ಮಂಟಪದಲ್ಲಿ ಯುವಕರಿಗೂ ಅವಕಾಶ ಇತ್ತ ಅಥವಾ ಇದ್ರ ಅನ್ನೋದು ನನಗೆ ಸ್ವಲ್ಪ ಮನವರಿಕೆ ಆಗ್ಬೇಕು ಸರ್. ಅದು ಭೋಜರಾಜರು ಯುವಕರು ಹರಳಯ್ಯ, ಕಕ್ಕಯ್ಯ, ಸಿದ್ದರಾಮರನ್ನ ಬಿಟ್ರ ಎಲ್ಲರೂ ಯುವಕರೇ. ಬಸವಣ್ಣ ಎಲ್ಲರೂ ಸಣ್ಣವ್ರೆ. ಅವರು ಚನ್ನಬಸವಣ್ಣ ಅಂತೂ 20-23 ವರ್ಷ ನಾವು. ಹಿಂಗಾಗಿ ಎಲ್ಲರೂ ಯುವಕರು, ಮುದುಕರು ಇರ್ಲಿಲ್ಲ. ಮುದುಕರು ಈಗ ಬಂದ್ರು, ಯುವಕರು ಹೊರಗೆ ಹಾಕಿದ್ರು. ಅದಕ್ಕೆ ತಾವೆಲ್ಲರೂ ಕೈ ಜೋಡಿಸ್ರಿ. ನಾನು ನಿಮ್ಗೆ ಏನಂತ ನಾನು ನಂಬರ್ ಕೊಟ್ಟಿದ್ದೀನಿ. ಪ್ರತಿ ಶನಿವಾರ ರವಿವಾರ ಇದೆ. ನೀವು ನಿಮ್ಮ ವಿಚಾರಗಳನ್ನು ಹೇಳ್ರಿ, ನಮ್ಮ ವಿಚಾರಗಳನ್ನು ಕೇಳ್ರಿ. ಈ ಅನುಭವ ಹಂಚಿಕೊಳ್ತಕ್ಕಂಥ ಕಾರ್ಯವನ್ನು ಶರಣರು ಮಾಡಿದ್ರು. ಅದಕ್ಕೆ ಯುವಕರೇ ಇದ್ರು. ಹರಳಯ್ಯ, ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ಒಂದು 10 ಜನ ದೊಡ್ಡವರಿದ್ರು. ಉಳಿದವರು 50-40 ವರ್ಷ ಕೆಳಗಿನವ್ರೆ ಅವರು. ಹೌದಾ ಸರ್, ತುಂಬಾ ಧನ್ಯವಾದಗಳು ಸರ್. ಆ ವಿಷಯ ನನಗೆ ತುಂಬಾ ಧನ್ಯವಾದಗಳು ಸರ್ ಅದು ತಿಳಿಸಿದ್ದಕ್ಕೆ. ಶರಣು ಸಮರ್ಪಣೆ MG ಕುಮಾರಪ್ಪನವರು. ಸೊ ಪ್ರಕಾಶ್, BT ಪ್ರಕಾಶ್ ಅವರು. ಅವ್ರಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ನಾನೇನೆ ಶರಣ ಸಮರ್ಪಣೆಯನ್ನ ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅತ್ಯಂತ ಅದ್ಭುತವಾದ ಉಪನ್ಯಾಸ ನೀಡಿರ್ತಕ್ಕಂಥ ಪ್ರಕಾಶ್ ಅವರೇ, ವಂದನಾರ್ಪಣೆ ಸಲ್ಲಿಸ್ತೀರಾ? ನಾನು ವಚನ ಮಂಗಲ ಆಡ್ತೀನಿ. ಓಕೆ, ಆಯ್ತು, ಸಂತೋಷ. ಸೊ ಇವತ್ತು ಅತ್ಯಂತ ಅದ್ಭುತವಾದ ಪ್ರವಚನವನ್ನು ನೀಡಿರ್ತಕ್ಕಂಥ ಶಶಿಕಾಂತ್ ಪಟ್ಟಣ್, ಅಧ್ಯಕ್ಷರು ಬಸವ ತಿಳುವಳಿಕೆ ಸಂಶೋಧನಾ ಕೇಂದ್ರ ಪುಣೆ. ತುಂಬಾ ಸಂತೋಷ. ಮಹಾರಾಷ್ಟ್ರ ರಾಜ್ಯ ಮತ್ತು ಕರ್ನಾಟಕ ರಾಜ್ಯ, ಇಲ್ಲಿಂದ ಅಷ್ಟು ದೂರದ ಪ್ರದೇಶದವರೆಗೂ ವಿಸ್ತಾರವಾಗಿ ಇವತ್ತು ಸಭೆಯ ಚರ್ಚೆ ನಡೆದಿದೆ. ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಶ್ರೀಯುತ ಶಶಿಕಾಂತ್ ಪಟ್ಟಣ್ ಅವರಿಗೆ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಕದಳಿ ವೇದಿಕೆ ಹಾಗೂ ಎಲ್ಲಾ ಸಂಘಟನೆಗಳ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ನುಡಿಗಳನ್ನಾಡಿರ್ತಕ್ಕಂಥ ಶರಣ KP ಪರಮೇಶ್ವರಪ್ಪನವರು ಅಧ್ಯಕ್ಷೀಯ ನುಡಿಗಳನ್ನು ಉತ್ತಮವಾಗಿ ಆಡಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕವಾದ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಮಾಡಿರ್ತಕ್ಕಂಥ ಶರಣ BT ಪ್ರಕಾಶ್ ರವರಿಗೆ ಹೃತ್ಪೂರ್ವಕವಾದ ವಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಸ್ವಾಗತ ಮಾಡಿರ್ತಕ್ಕಂಥ ಶರಣ ಸಿದ್ದೇಶಪ್ಪನವರಿಗೆ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಸಂವಾದದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶರಣ MG ಸಿದ್ದರಾಮಯ್ಯನವರು ಹಾಗೂ ಮಾದೇವಪ್ಪ ಪಡಶೆಟ್ಟಿ ಅವರು ಹಾಗೂ ಬಹಳಷ್ಟು ಜನ, ಭೋಜರಾಜ್ ಅವರು, ಎಲ್ಲಾ ಜನ ಭಾಗವಹಿಸಿದರ ನಿಮಗೆ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸುಮಾರು ಇವತ್ತೊಂದು ನಮ್ಮ ಪಾವಗಡ ತಾಲೂಕಿನ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರಪ್ಪನವರು ಕೂಡ
ಉತ್ತಮವಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸುಮಾರು ಒಂದು 50 ಜನ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೆ ಕಾರಣರಾಗಿರ್ತಕ್ಕಂಥ ಎಲ್ಲಾ ಶರಣ ಬಂಧುಗಳಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಮಾಧ್ಯಮದವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕವನ್ನು ಸಲ್ಲಿಸ್ತಾ ಶಶಿಕಾಂತ್ ಪಟ್ಟಣ್ ಅವರಿಗೆ ಮತ್ತೊಮ್ಮೆ ಹೃದಯ ತುಂಬಿದ ವಂದನೆಗಳು. ತಮ್ಮ ಉಪನ್ಯಾಸ ತಮಗೆ ಉತ್ಪ್ರೇಕ್ಷೆ ನೀಡಲಿ, ತಮಗೆ ಇನ್ನೂ ಅಧ್ಯಯನ ಮಾಡುವಂತಹ ಸಂಶೋಧನೆ ಮಾಡುವಂತಹ ಅವಕಾಶವನ್ನ ಕಲ್ಪಿಸಿಕೊಡ್ಲಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬರ್ತಾ ಇದೀವಿ. ವಚನ ಮಂಗಲವನ್ನ ಶರಣ BT ಪ್ರಕಾಶ್ ಕಾರ್ಯದರ್ಶಿಗಳು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ದಾವಣಗೆರೆಯವರು ನಡೆಸ್ಕೋಬೇಕಂತ ಹೇಳಿ ವಚನ ಮಂಗಲ ಆದ ನಂತರ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ. ಉಪಮಿಸಬಾರದ ಉಪಮಾತೀತರು ಉಪಮಿಸಬಾರದ ಉಪಮಾತೀತರು ಕಾಲಕರ್ಮ ರಹಿತರು ಕಾಲಕರ್ಮ ರಹಿತರು ಉಪಮಿಸಬಾರದ ಉಪಮಾತೀತರು ಭವವಿರಹಿತರು ಕೂಡಲ ಸಂಗಮ ದೇವಾ ಭವವಿರಹಿತರು ಕೂಡಲ ಸಂಗಮ ದೇವಾ ನಿಮ್ಮ ಶರಣರು ನಿಮ್ಮ ಶರಣರು ನಿಮ್ಮ ಶರಣರು ನಿಮ್ಮ ಶರಣರು ಉಪಮಿಸಬಾರದ ಉಪಮಾತೀತರು ಉಪಮಿಸಬಾರದ 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 ಉಪಮಾತೀತರು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮಯ ಧರ್ಮ ಶರಣ ಸತಿ ಲಿಂಗಪತಿ ಹರ ಮಹಾದೇವ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಕಾಶ್ ಸರ್ ಗುರು ಪ್ರಕಾಶ್ ಸರ್ ಬಸವಲಿಂಗಾಯ ನಮಃ. ಪ್ರಕಾಶ್ ಸರ್ ನೀವು ಸಿದ್ದರಾಮ ಶರಣರ ಕಾಸಾ ಶಿಷ್ಯರು. ಇನ್ನೊಂದು 5 ನಿಮಿಷ ಟೈಮ್ ಇದೆ. 1-2 ನಿಮಿಷ ಅವ್ರ ಬಗ್ಗೆ ಮಾತಾಡಿ, ಆಮೇಲೆ ಅವ್ರ ಬಗ್ಗೆ ಒಂದು ವಚನ ಹೇಳಿ. ಯಾವ್ದು ಗೊತ್ತಾ? ಹೊಗಳಿದರೆ ನೊಡೆನಾಡುವೆ ಅಂತಂದು ಒಂದು ವಚನ ಹೇಳಿ. ಯಾಕೆ ಗೊತ್ತಾ? ಅವರು ಬಹಳ ದೊಡ್ಡವರು. ಇವತ್ತು ಲಿಂಗೈಕ್ಯ ಆಗಿದ್ದಾರೆ. ನಿನ್ನೆ ಇವತ್ತು ಅವ್ರ ಅಂತೆ ಸಂಸ್ಕಾರ ಆಗಿದೆ. ನಿಮಗೆ ತುಂಬಾ ಆರಾಧಕ ದೇವ್ರು ಅವರು. ಆದ್ರಿಂದ ಅವ್ರ ಬಗ್ಗೆ 1-2 ಮಾತಾಡಿ ಒಂದು ವಚನ ಹೇಳ್ಬಿಡಿ ಪ್ಲೀಸ್. ಸಿದ್ದರಾಮ ಶರಣರು ಅವರು ಸುಮಾರು ಅಂತಂದ್ರೆ ಒಂದು 25-30 ವರ್ಷದಿಂದ ನಮ್ಗೂ ಅವ್ರಿಗೂ ಒಂದು ಸಂಪರ್ಕದಲ್ಲಿ ಬಂತು. ಅವರು ಇನ್ನ ಅವಾಗ ಬಹುಶಃ ಒಂದು 75 ವಯಸ್ಸಿನ ಇರ್ಬೇಕಾದ್ರೆ ಒಂದು ಗುಂಡಿ ಚೌಟ್ರಿ ಒಂದು ಕಾರ್ಯಕ್ರಮದಲ್ಲಿ ಅವರು ಇದ್ರು. ಅದರಲ್ಲಿ ವಚನಗಳನ್ನ ನಾವು ಹಾಡ್ತೀವಿ ಅಂತಂದು ಅವರು ಹೇಳಿದಾಗ ಅವತ್ತು ತಬಲ ನುಡಿಸ್ತಕ್ಕಂಥವ್ರು ಯಾರು ಇರಲಿಲ್ಲ. ನಾನೇ ತಬಲವನ್ನ ಅವರಿಗೆ ನುಡಿಸಿದ್ದೆ. ಹಾಗಾಗಿ ಅವರ ಒಂದು ಪರಿಚಯ ನನಗೆ ಆಯ್ತು. ಅಲ್ಲಿಂದ ಅವರು ಪ್ರತಿಯೊಂದು ನಮ್ಮ ಕಾರ್ಯಕ್ರಮದ ಎಲ್ಲ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಕಾರ್ಯಕ್ರಮ, ನಮ್ಮ ಮಗಳು ಕಲ್ಯಾಣ ಮಹೋತ್ಸವನ್ನ ಅವರೇ ನಿಂತ್ಕೊಂಡು ಇದ್ದು ಎಲ್ಲ ಸಹಿತನ ನಡೆಸ್ಕೊಂಡ್ರು ಅವರು. ಹಾಗಾಗಿ ಅವ್ರದ್ದು ಸಂಪರ್ಕ, ಆಮೇಲೆ ಪ್ರತಿಯೊಂದು ನಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಸಹಿತ ಅವ್ರ ಮೂಲಕನೇ ನಾವೆಲ್ಲವೂ ಸಹಿತನ ಮಾರ್ಗದರ್ಶನ ತಗೊಂತಿದ್ವಿ. ಜೊತೆಗೆ ಅವರು ಒಂದು ವಿಶೇಷ ಅಂತಂದ್ರೆ ಯಾವುದೇ ಮನೆಗೆ ಅವರು ಹೋದ್ರು ಸಹಿತನ ಅಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಸಹಿತನ ನಿಲ್ಸ್ಕೊಂಡ್ಬಿಟ್ಟು ಅವ್ರಿಗೆ ವಚನವನ್ನ ಹೇಳ್ಕೊಡ್ತಾ ಇದ್ರು. 2-3 ವಚನಗಳನ್ನ ಅವ್ರು ಹೇಳ್ಕೊಡ್ತಾ ಇದ್ರು. ಅದೇ ರೀತಿ ಆಮೇಲೆ ಸಣ್ಣವರು ಅಥವಾ ದೊಡ್ಡರು ಅಂತಕ್ಕಂಥ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಎಲ್ಲರನ್ನ ಪ್ರೀತಿಯಿಂದ ಅವರು ಕಾಣ್ತಾ ಇದ್ರು. ಬಹುಶಃ ಅವರ ಒಂದು ವ್ಯಕ್ತಿತ್ವ ಹೇಗಿದು ಅಂತ ಅವ್ರದ್ದು ಇತ್ತು ಅಂತಂದ್ರೆ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಅಂತಕ್ಕಂಥದ್ದು, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯ ಅಂತಕ್ಕಂಥ ಒಂದು ಏನ್ ವಚನ ಸಾಹಿತ್ಯದ ಅದಕ್ಕೆ ನಮ್ಮ ಪೂರ್ವಕವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂತಕ್ಕಂಥದ್ದು ಸಿದ್ದರಾಮ ಶರಣರದ್ದು ಅಂತದ್ದು. ಅವ್ರಿಗೆ ನೋಡ್ರಿ 100 ಚಿಲ್ರ ವಯಸ್ಸು, 101, 102, 103 ಸಹಿತನ ಅವರು ಚೆನ್ನಾಗಿ ಮಾತಾಡ್ತಿದ್ರು. ಗಟ್ಟಿಯಾಗಿರ್ತಕ್ಕಂಥ ಧ್ವನಿ. ಆಮೇಲೆ ಎಷ್ಟು ಟಾಪ್ ಅಲ್ಲಿ ಹಾಡ್ತಿದ್ರು ಅಂತಂದ್ರೆ ನಾವು ಆ ಶ್ರುತಿಗೆ ಸೇರ್ಸೋದಿಕ್ಕೆ ಆಗ್ತಿರಲಿಲ್ಲ, ಅಷ್ಟು ಟಾಪ್ ಅಲ್ಲಿ ಅವ್ರು ಹಾಡ್ತಿದ್ರು. ಒಮ್ಮೆ ಅವ್ರಿಗೆ
ಅವರು 100 ವರ್ಷದ ಶತಾಯುಷಿ ಒಂದು ಕಾರ್ಯಕ್ರಮದಲ್ಲಿ ಒಬ್ರು ಒಂದು ಪ್ರಶ್ನೆಯನ್ನು ಕೇಳಿದ್ರು, ನಿಮ್ಮ ಆರೋಗ್ಯದ ಗುಟ್ಟೇನು, ಈ ರೀತಿ ನೀವೆಲ್ಲ ಬದುಕಿದಿರಿ, ಏನು ಸಮಾಚಾರ, ನೀವು ಹೇಗೆ ಇದ್ರ ಗುಟ್ಟು ನಮ್ಗೊಂದ್ ಸ್ವಲ್ಪ ಹೇಳ್ಕೊಡಿ ಗುರುಗಳೇ ಅಂತಂದು ಕೇಳಿದಾಗ ಅವ್ರು ಹೇಳಿದ್ರು, ಆರೋಗ್ಯದ ಗುಟ್ಟು ಏನಿಲ್ಲ, ಆಯುಷ್ಯ ತೀರದಲ್ಲದೆ ಮರಣವಿಲ್ಲ, ಭಾಷೆ ತಪ್ಪಿದಲ್ಲಿ ದಾರಿದ್ರ್ಯವಿಲ್ಲ ಅಂತಕ್ಕಂಥ ವಚನವನ್ನು ಉದಾಹರಣೆ ಕೊಟ್ರು. ನನಗೆ ಆಯುಷ್ಯ ಗಟ್ಟಿ ಇದೆ, ಅದಕ್ಕೋಸ್ಕರ ನಾನು ಇನ್ನ ಗಟ್ಟಿಯಾಗಿದ್ದೀನಿ. ಆಯುಷ್ಯ ತೀರ್ದಪ್ಪ ಅಂತಂದ್ರೆ ಒಂದು ಕ್ಷಣನೂ ಸಹಿತ ನಾನು ಇಲ್ಲಿ ಇರೋದಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ವಚನವನ್ನ ಅವ್ರು ಕೊಟ್ರು. ಯಾಕೆಂತಂದ್ರೆ ನಾವು ನೋಡ್ತೀವಿ, ಪುನೀತ್ ರಾಜ್ಕುಮಾರ್ ಅಂತವ್ರು ಬೇಕಾದಷ್ಟು ಎಲ್ಲವೂ ಸಹಿತ ಇದ್ದು ಕಾರಣನೂ ಇತ್ತು, ಪ್ರತಿಯೊಂದು ಸೌಕರ್ಯಗಳು, ಹಣ ಎಲ್ಲವೂ ಸಹಿತ ಅಭಿಮಾನಿಗಳು ಇದ್ರು ಸಹಿತನ ಅವ್ರ ಆಯುಷ್ಯ ತೀರದು ಅಷ್ಟಕ್ಕೆ ಅವರು ಹೋದ್ರು. ಆಯುಷ್ಯ ತೀರದಲ್ಲದೆ ಮರಣವಿಲ್ಲ, ಭಾಷೆ ತಪ್ಪಿದಲ್ಲೇ ದಾರಿದ್ರ್ಯವಿಲ್ಲ ಅಂತಕ್ಕಂಥ ವಚನ ಏನಿದೆಯಲ್ಲ, ಅದಕ್ಕೆ ಆ ನಮೂನೆ ಅವರು ಬದುಕಿರ್ತಕ್ಕಂಥ. ಹಾಗಾಗಿ ಈಗ ವಚನವನ್ನ ಹೇಳ್ಬಿಡ್ತೀನಿ. ಹಾಗೆ ಅಷ್ಟು ಅವರಿಗೆ ನಾನು ಒಂದು ಶ್ರದ್ಧಾಲಿ ಕಾರ್ಯಕ್ರಮ, ಅವರು ಒಂದು ಸ್ಮರಣೆಯನ್ನ ನಾನು ಮಾಡ್ಕೊಳ್ತಾ ಅವರಿಗೆ ಇರ್ತಕ್ಕಂಥ ಒಂದು ವಚನವನ್ನು ಹೇಳ್ತೇನೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವರಿಗೆ ಸೆರಗೊಡ್ಡಿ ಬೇಡುವೆ. ದೇವರಿಗೆ ಸೆರಗೊಡ್ಡಿ ನಾ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡುವೆ ಬೇಡುವೆ, ಹಾಡುವೆ ಬೇಡುವೆ, ಹಾಡುವೆ ಬೇಡುವೆ. ಶರಣಾರ್ಥಿಗಳು. ಶರಣಾರ್ಥಿಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಶರಣ ಬಂಧುಗಳಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ಬಿಟ್ಟು ಶುಭರಾತ್ರಿ. ಡಾಕ್ಟರ್ ಶಶಿಕಾಂತ್ ಅವ್ರ ಬಗ್ಗೆ ಎರಡು ಮಾತಾಡಿ, 3 ನಿಮಿಷ ಟೈಮ್ ಇದೆ. ಸಾಕು ಮಾತಾಡಿದೀವಿ. ಎರಡು ಮಾತಾಡಿ ಅವ್ರ ಬಗ್ಗೆ. ಅಮ್ಮ ಶುಭರಾತ್ರಿಗಳು ಸರ್, ಧನ್ಯವಾದಗಳು. ನಮಸ್ತೆ ಅಣ್ಣಾಜಿ.